ಓಕೆ. ಸೊ ಎಲ್ರಿಗೂ ನಮಸ್ಕಾರ. ಈ ಬುಧವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮಿತ್ರರೇ, ನಾವು ಈ ಒಂದು ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇರ್ತಿದ್ದೀವಿ. ಈ ಒಂದು ಕಲಿಕೆಯ ಶೀರ್ಷಿಕೆ ನೈಸರ್ಗಿಕ ಕೃಷಿ ಮುಂದಿನ ಹಾದಿ, ನ್ಯಾಚುರಲ್ ಫಾರ್ಮಿಂಗ್ ವೇ ಹೈಡ್. ಈ ಒಂದು ಶೀರ್ಷಿಕೆಯಲ್ಲಿ ನಾವು ಕಳೆದ 5-6 ತಿಂಗಳಿಂದ ಜೂನ್ 11ನೇ ತಾರೀಕಿಂದ ಪ್ರತಿ ಬುಧವಾರ ತಪ್ಪದೆ ರಾತ್ರಿ 8:30ಕ್ಕೆ ಸೇರ್ತೀವಿ. ಸೊ ಎಲ್ರಿಗೂ ನಮಸ್ಕಾರ. ಈ ವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಒಂದು ಗೂಗಲ್ ಮೀಟ್ ನೇರ ಪ್ರಸಾರದ ಸರಣಿಗೆ ನಾವು ಇಟ್ಕೊಂಡಿರುವಂಥ ಹೆಸರು ನೈಸರ್ಗಿಕ ಕೃಷಿ ಮುಂದಿನ ಹಾದಿ. ಸೊ ಇದರಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ಸಾರಿ, ಕೇಳಿಸ್ತಿದೆ ಅನಿಸುತ್ತೆ. ಹಲೋ 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 ಕೇಳಿಸ್ತಾ ಇದೆಯಲ್ಲ? ಹಲೋ ಹಲೋ ಹಾ, ಸರಿಯಪ್ಪ. ಸೊ ಕಳೆದ ಒಂದು ವಾರದಲ್ಲಿ ನಾನು ಕೆಲವು ವಿಡಿಯೋಗಳನ್ನು ನಮ್ಮ ಪರ್ಸನಲ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಗಮನಿಸಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, ಸೋಮನಹಳ್ಳಿ ಫಾರಂ ಅಂತ, ಅಲ್ಲಿ ಸಾಕಷ್ಟು ಚಟುವಟಿಕೆಗಳಾಯಿತು. ಅದನ್ನೆಲ್ಲ ನಾನು 2-3 ದಿವಸ ಅಲ್ಲಿದ್ದೆ. ಅದನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ. ಮುಖ್ಯವಾಗಿ ಅಲ್ಲಿ ನಾವು ಮೆಕಡೋಮಿಯನ್ ಗಿಡವನ್ನು 12x12 ಅಂತರದಲ್ಲಿ ನಾಟಿ ಮಾಡಿದ್ದು ಮತ್ತು ಒಂದು ಸಾವಯವ ಗೊಬ್ಬರವನ್ನು ತಯಾರಿಸ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ಸಹ ಒಂದು ಪ್ರಶ್ನೆ ಮಾಡಿ ಅದನ್ನು ಒಂದು ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಅದನ್ನು ಗಮನಿಸಿದ್ದೀರಾ ಅಂತ ಹೇಳ್ತೀನಿ. ಮತ್ತು ನವಧಾನ್ಯಗಳು, ಎಲ್ಲ ರೀತಿ ಎಣ್ಣೆಕಾಳುಗಳು, ಸಿರಿಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು, ಮೇಕದಳ ಧಾನ್ಯ ಎಲ್ಲವನ್ನು ಎರಚಿ ಬೆಳೆದಂಥ ಒಂದು ಮುಚ್ಚಿಗೆ, ಜೀವಂತ ಮುಚ್ಚಿಗೆ ಅಥವಾ ಅಲ್ಪಾವಧಿ ಹಸಿರು ಗೊಬ್ಬರದ ಬೆಳೆಯನ್ನು ನಾವು ಅಲ್ಲಿ ಗಮನಿಸಿದ್ವಿ. ಅದೆಲ್ಲವನ್ನು ನೀವು ವಿಡಿಯೋಗಳಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸದ್ಯದಲ್ಲೇ ನಮ್ಮ ಮಂಜುನಾಥ್ ಸರ್ ಅವರ ಸೋಮನಹಳ್ಳಿ ಫಾರಮ್ನಲ್ಲಿ ಒಂದು ದಿನದ ವೀಕ್ಷಕರ ದಿನ, ವಿಸಿಟರ್ಸ್ ಡೇ ಅಂತ ಮಾಡ್ತಿದ್ವಲ್ಲ, ಅದನ್ನು ಅಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದೆ. ಅದು ಮಂಜುನಾಥ್ ಸರ್ ಹತ್ರ ಮಾತಾಡಿ ಒಂದು ದಿನ ಎಲ್ರಿಗೂ ಅನುಕೂಲವಾಗ ಒಂದು ವಾರ ಮುಂಚೆ ಮಾಡ್ತೀವಿ. ದಯವಿಟ್ಟು ಬನ್ನಿ. ಇಲ್ಲಿ ಸಾಕಷ್ಟು ಚಟುವಟಿಕೆಗಳಾಗಿದೆ. ಹೊಸದಾಗಿ ಪ್ರಾರಂಭ ಮಾಡುವಾಗ ಏನೇನು ಮಾಡ್ಬೋದು, ಪ್ರಾರಂಭದ ಮಜಲುಗಳು ಏನಿದೆ ಎಲ್ಲವನ್ನೂ ನೀವಲ್ಲಿ ಗಮನಿಸ್ತಾ ಬರ್ಬೋದು. ಇದರಲ್ಲಿ ಆ ದಿನಾಂಕವನ್ನು ನಿರ್ಧಾರ ಮಾಡಿದ ನಂತರ ಈಗ ನಾವು ಕಳೆದ ಕೆಲವು ವಾರಗಳಿಂದ ಈ ಒಂದು ಶೀರ್ಷಿಕೆ ನಮ್ಮನೆ ತೋಟ, ನಮ್ಮ ನರ್ಸರಿ, ಈ ಒಂದು ಶೀರ್ಷಿಕೆಯಲ್ಲಿ ನಾವು ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಮುಂದಿನ ಹಂಗಾಮಿನಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ನಾವೇನು ಗಿಡಗಳನ್ನು ಜೋಡಿಸ್ತೀವೋ ಆ ಯೋಜನೆಗೆ ತಕ್ಕಂತೆ ಸಾಕಷ್ಟು ಗಿಡಗಳನ್ನು ನಾವು ನಮ್ಮ ಕೃಷಿ ಭೂಮಿನಲ್ಲೇ ಬೆಳ್ಕೋಬೋದು. ನರ್ಸರಿಗಳ ಮೇಲೆ ಅವಲಂಬನೆಯನ್ನು ಕಮ್ಮಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ನಮ್ಮ ತೋಟ, ನಮ್ಮ ನರ್ಸರಿ ಈ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ. ಇದರ ಅಂಗವಾಗಿ ನಾವು ಇಲ್ಲಿ ನಮ್ಮನೆ ತೋಟ, ಆಲೂರು ತಾಲೂಕು, ಪಾಳ್ಯ ಹೋಬಳಿ, ಹಾಸನ ಜಿಲ್ಲೆ, ಈ ಜಾಗದಲ್ಲಿ ಈ ರೀತಿ ಒಂದು ಮಡಿಗಳನ್ನು ಮಾಡಿಕೊಂಡು, ಏರು ಮಡಿಗಳನ್ನು ಮಾಡಿಕೊಂಡು ಅಲ್ಲಿ ನಾವು ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ನಾಟಿ ಮಾಡಿದ್ದೀವಿ. ಅದ್ರ ಜೊತೆಗೇನೆ ಆಯ್ತು ಮ್ಯೂಟ್ ಮಾಡಿದ್ದಾರೆ. ಸರಿ. ಅದ್ರ ಜೊತೆಗೇನೆ ಈ ಸಲ ಏನು ಮಾಡಿದ್ವಿ ಅಂದರೆ, ನಮ್ಮನೆ ಕಳೆದ ವಾರ ಗ್ಲಿರಿಸೀಡಿಯ ಕಡ್ಡಿಗಳನ್ನು ಕತ್ತರಿಸಿ ಅಲ್ಲಿ ನಾವು ಈ ಥರ ಬೆಡ್ನಲ್ಲಿ ಚುಚ್ಚಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಈ ಗ್ಲಿರಿಸೀಡಿಯ ಕಡ್ಡಿಗಳು ಇನ್ನೂ 1.5 ತಿಂಗಳು ಈ ಬೆಡ್ಡಲ್ಲಿ ಇರುತ್ತೆ. ಸೊ ಬೇರು ಕೊಟ್ಬಿಟ್ಟು ಚಿಗುರು ಬಂದಿರುತ್ತೆ.
ನಂತರ ನನಗೆ ಪ್ರಥಮ ಮುಂಗಾರು ಮಳೆ ಬಂದ ತಕ್ಷಣ ಅದನ್ನು ನಾವು ಸಂಗಾತಿ ಗಿಡವಾಗಿಯೋ ಬದುವಿನಲ್ಲೋ ನೆರಳಿಗೆ ಹೋಗಿಯೋ ಎಲ್ಲಿ ನಾಟಿ ಮಾಡಬೇಕು ಅಂತ ಯೋಜನೆಗಳಿದೆಯೋ ಅಲ್ಲಿ ನಾವು ನಾಟಿ ಮಾಡ್ಬೋದು. ಇದು ಒಂದು ಹೊಸ ಪ್ರಯೋಗ ಇಲ್ಲಿ ಮಾಡ್ತಾ ಇದ್ದೀವಿ. ಏರು ಮಡಿಗಳನ್ನು ಮಾಡಿಕೊಳ್ಳೋದು, ಅಲ್ಲಿ ನಾವು ಬೀಜಗಳನ್ನು ಬಿತ್ತಿ ನರ್ಸರಿ ಗಿಡಗಳನ್ನು ಬೆಳೆಸ್ಕೋಬೋದು, ಅಥವಾ ಕಡ್ಡಿಗಳನ್ನು ಕಾಂಡಗಳನ್ನು ತಂದು ಈ ರೀತಿ ನೆಟ್ಟು ಒಂದು ಸೂಕ್ತ ವಾತಾವರಣ ತೇವಾಂಶವನ್ನು ನಿರ್ವಹಣೆ ಮಾಡಿ ಕಾಂಡಗಳು ಬೇರು ಕೊಡೋ ರೀತಿ ಮಾಡಿ ನಂತರ ಅದನ್ನು ನಮ್ಮ ಮುಖ್ಯ ಭೂಮಿಗೆ ವರ್ಗಾಯಿಸ್ಬೋದು. ಈ ರೀತಿ ಕಾಂಡಗಳಲ್ಲಿ ನಾವು ಮುಖ್ಯವಾಗಿ ಸೆಲೆಕ್ಟ್ ಮಾಡ್ಬೋದಾಗಿರೋದು ಗ್ಲಿರಿಸೀಡಿಯಾ ಮತ್ತು ಮರಗೆಣಸು ಟಪಿಯೋಕಾ ಮತ್ತು ನುಗ್ಗೆ ಡ್ರಮ್ಸ್ಟಿಕ್ಕು ಬೋರಿಂಗಾ ಮತ್ತು ಹಾಲವಾಣ. ಇದಿಷ್ಟನ್ನು ನಾವು ಈ ಥರ ನಾವು ಕಾಂಡಗಳನ್ನು ತಂದು ಈ ರೀತಿ ಬೆಳೆಸಿ ಬೇರು ಬರೆಸಿ ನಂತರ ನಮ್ಮ ಮುಖ್ಯ ಭೂಮಿಗೆ ವರ್ಗಾಯಿಸ್ತಕ್ಕಂಥ ಒಂದು ಪ್ರಯತ್ನ ಇದು ಹೊಸದಾಗಿ ಇಲ್ಲಿ ಮಾಡಿದ್ದೀವಿ. ಸೊ ಇದು ಮೊನ್ನೆ ಅಷ್ಟೇ ನಾನು ಕಡ್ಡಿ ನಾಟಿ ಮಾಡಿದ್ದೀನಿ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ಗಮನಿಸ್ಬೋದು. ಮುಂದಿನ ಹಂತದಲ್ಲಿ ನೋಡಿ, ನಾವು ಹೊಸದಾಗಿ ಕೃಷಿ ಮಾಡಬೇಕಾದ್ರೆ ಬಹುಬೆಳೆ ಬಹುಮಡಿ ಪದ್ಧತಿ ಮಲ್ಟಿಲೇಯರ್ ಮಲ್ಟಿ ಕ್ರಾಪಿಂಗ್ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ನಮಗೆ ಬೇಕಾಗಿ ತೆಂಗಿನ ತೋಟದಲ್ಲಿ ಮುಖ್ಯವಾಗಿ ನಾವು ಜೋಡಿಸೋದು ಅಡಿಕೆ, ಬಾಳೆ, ಕೋಕೋ, ಜಾಯಿಕಾಯಿ ಮತ್ತು ಇತರ ಸಾಂಬಾರ ಪದಾರ್ಥಗಳ ಗಿಡಗಳು ಮತ್ತು ಕಾಫಿ, ಏಲಕ್ಕಿ, ಕಾಳುಮೆಣಸು. ಈ ನಮ್ಮ ಸಕಲೇಶಪುರದ ಈ ಭಾಗದಲ್ಲಿ ಈ ಬೆಳೆಗಳನ್ನು ನಾವು ಸಾಕಷ್ಟು ಬೆಳಿತೀವಿ. ನಮ್ಮನೆ ತೋಟದಲ್ಲಿ ಈ ಕಾಳುಮೆಣಸು ಬಳ್ಳಿಯನ್ನು ಹಬ್ಬಿಸೋದು ಹೇಗೆ ಎಲ್ಲಿ ಅನ್ನೋದು ಒಂದು ಆಲೋಚನೆಯಲ್ಲಿದ್ದೆ. ನಮ್ಮ ತೆಂಗಿನ ಮರದಲ್ಲಿ ನಾನು ಹಾಕಬೇಕಾದ್ರೆ ತೆಂಗಿನ ಮರಕ್ಕೆ ಹಬ್ಸೋಣ ಕಾಳುಮೆಣಸನ್ನ ಅಂದರೆ ಆಗಲ್ಲ, ಯಾಕೆ ನಾವು ಎಳ್ನೀರು ಕುಯಿಸೋದ್ರಿಂದ ಆ ಕಾಂಡವನ್ನು ಅವರು ಹತ್ತುತ್ತಾರೆ, ಹಾಗಾಗಿ ಸಾಧ್ಯ ಆಗಲ್ಲ. ಹಾಗಾಗಿ ಬೇರೆ ಇನ್ನೇನು ಆಸರೆ ಗಿಡಗಳು ಏನಿರ್ಬೋದು ಕಾಳುಮೆಣಸಿಗೆ ಅಂತ ಅಂದಾಗ ನನಗೆ ಗ್ಲಿರಿಸೀಡಿಯಾ ಗಿಡಗಳು ಕಣ್ಣಿಗೆ ಬಿತ್ತು. ಈ ಗ್ಲಿರಿಸೀಡಿಯಾ ಗಿಡಗಳನ್ನು ನಮ್ಮ ತೋಟದ ಬದುವಿನಲ್ಲಿ ಸುಮಾರು 3ರಿಂದ 5 ಅಡಿ ಅಂತರದಲ್ಲಿ ಡಿಸೆಂಬರ್ 2024ರಲ್ಲಿ ನಾವು ಗಿಡಗಳನ್ನು ತಂದು ನರ್ಸರಿಯಿಂದ ನಾಟಿ ಮಾಡಿದ್ವಿ. ಇದು ಸುಮಾರು ಇವಾಗ 12-13 ತಿಂಗಳು ಪ್ರಾಯದ ಗಿಡಗಳು. ಇದು ಲಂಬವಾಗಿ ಬೆಳೆದಿದೆ. ಸೊ ಬ್ರಾಂಚಸ್ ನಾವು ಇದನ್ನು ಕುಡಿಚಿ ಹುಟ್ಟಿರಲಿಲ್ಲ, ಹಾಗಾಗಿ ಲಂಬವಾಗಿ ಬೆಳೀತಾ ಇದೆ. ಇದು ಬೀಳಬಾರ್ದು ಅಂತ ಒಂದು ಸಪೋರ್ಟ್ ಅಡಿಕೆ ದಬ್ಬೆಯನ್ನು ತಂದು ಕಟ್ಟಿ ಸಪೋರ್ಟ್ ಮಾಡಿದ್ದೀವಿ. ಈ ಒಂದು ಗ್ಲಿರಿಸೀಡಿಯಾ ಗಿಡದ ಬುಡದಲ್ಲಿ ಕಾಳುಮೆಣಸನ್ನ ಹಾಕಲಿಕ್ಕೆ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಇದ್ದಂಥ ಹಂಚುಗಳನ್ನು ಉಪಯೋಗಿಸಿ ಈ ರೀತಿ ಒಂದು ಆಯತಾಕಾರದ ಒಂದು ಮಡಿಯನ್ನು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಸಾಕಷ್ಟು ಮಣ್ಣುಗಳನ್ನು ಅಂದರೆ ಕಾಡು ಮಣ್ಣು, ಕೆಂಪು ಮಣ್ಣು ಮತ್ತು ನಮ್ಮ ತೋಟದ ಮೇಲ್ಮಣ್ಣು ಮತ್ತು ವಿವಿಧ ಹಿಂಡಿ ಬೀಜಗಳ ಮಿಶ್ರಣ ಎಲ್ಲವನ್ನೂ ಇಲ್ಲಿ ನಾವು ಮಿಶ್ರಣ ಮಾಡಿ ಇಲ್ಲಿ ಹಾಕಿದ್ದೀವಿ. ಈಗ ನಮಗೆ ಈ ಒಂದು ಏರುಮಡಿ ಪದ್ಧತಿ ಥರನೇ ಆಗಿದೆ. ಇಲ್ಲಿ ಗ್ಲಿರಿಸೀಡಿಯಾ ಗಿಡದಿಂದ ಪೂರ್ವಕ್ಕೆ ಸುಮಾರು ನಾವು ಜಾಸ್ತಿ ಜಾಗ ಇಟ್ಟಿದ್ದೀವಿ. ಸುಮಾರು 1.5-2 ಅಡಿಯಷ್ಟು ಜಾಗ ಇದೆ. ಈ ಪೂರ್ವ ಭಾಗದಲ್ಲಿ ನಾವು ಕಾಳುಮೆಣಸು ಬಳ್ಳಿನ ನೆಡ್ತೀವಿ ಮುಂದಿನ ಹಂಗಾಮಿನಲ್ಲಿ. ಮೋಸ್ಟ್ಲಿ ನಮಗೆ ಇಲ್ಲಿ ಸಕಲೇಶಪುರ ಈ ಭಾಗದಲ್ಲಿ ಸೆಪ್ಟೆಂಬರ್ ಮುಂಗಾರು ವಾಪಸ್ ಹೋದ್ಮೇಲೆ ನೆಡೋದು ಭಾಳ ಸೂಕ್ತ ಅಂತ ಅನಿಸುತ್ತೆ, ಯಾಕಂದರೆ ವಿಪರೀತ ಮಳೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಅದನ್ನು ಕಾಳುಮೆಣಸು ಬಳ್ಳಿನ ನೆಟ್ಟು ಈ ನಮ್ಮ ಆಸರೆ ಗಿಡವಾಗಿ ಗ್ಲಿರಿಸೀಡಿಯಾವನ್ನು ಬಳಸ್ಕೋಬಹುದು ಅನ್ನೋ ಒಂದು ಆಲೋಚನೆ ನಾವಿದ್ದೀವಿ. ಅದಕ್ಕೆ ತಕ್ಕಾಗೆ ಈ ಒಂದು ಸಿದ್ಧತೆಗಳನ್ನು ಇವಾಗಲೇ ಬೇಸಿಗೆಯಲ್ಲೇ ಮಾಡಿಟ್ಕೊಂಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ಮಣ್ಣು ಇಲ್ಲಿ ನಮ್ಮ ತೋಟದ ಏನು ಸ್ಥಳೀಯ ಮೇಲ್ಮಣ್ಣಿದೆಯಲ್ಲ, ನೇಟಿವ್ ಟಾಪ್ ಸಾಯಿಲ್, ಆ ಸ್ಥಳೀಯ ಮಣ್ಣಿಗೆ ಅದಕ್ಕೆ ವಿಶೇಷವಾದಂಥ ಮಣ್ಣನ್ನು ನಾವಿಲ್ಲಿ ಸೇರಿಸ್ದಂಗೆ ಆಗುತ್ತೆ. ಇದು ಹೊಸ ಮಣ್ಣು ಆದ್ದರಿಂದ ಇದರಲ್ಲಿ ಬೇವಿನ ಹಿಂಡಿ ಮತ್ತು ಇತರ ಹಿಂಡಿ ಬೀಜಗಳನ್ನು ಹಾಕಿರೋದ್ರಿಂದ ಇದರಲ್ಲಿ ಒಂದು ಬೇರುಕೊಳೆ ತರಿಸತಕ್ಕಂಥ ರೋಗಾಣುಗಳು, ನೆಮಟೋಡ್ಗಳು ಅಥವಾ ಈ ದುಂಡಾಣುಗಳು ಯಾವುದೂ ಸಹ ಇಲ್ಲಿ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗಲ್ಲ. ಒಂದು ನಿಯಂತ್ರಿತ ವಾತಾವರಣ, ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಇಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಹಾಕ್ತಕ್ಕಂಥ ಒಂದು ಮೆಣಸಿನ ಬಳ್ಳಿ ಆರೋಗ್ಯವಾಗಿ ಬೆಳೆಯುತ್ತೆ ಮತ್ತು ಅದರ ಬೇರುಗಳಿಗೆ ಯಾವುದೇ ರೀತಿಯ ಬಾಧೆಗಳು ಬರಬಾರ್ದು. ಮತ್ತು ಇದು ಬದುವಿನಲ್ಲಿ ಇರೋದರಿಂದ, ನಮ್ಮ ತೋಟದ ಬದುವಿನಲ್ಲಿ ಇರೋದರಿಂದ ವಿಪರೀತ ಮಳೆ ಬಂದರೂ, ಜೂನ್ ಜುಲೈನಲ್ಲಿ ಮಳೆ ಬಂದ್ರೂ ಇಲ್ಲಿ ಅತಿಯಾದ ತೇವಾಂಶ ಆಗಲ್ಲ. ನೀರು ನಿಂತ್ಕೊಳ್ಳೋದು, ಅತಿಯಾದ ತೇವಾಂಶ ಆಗೋದು ಇದೆಲ್ಲ ಆಗಲ್ಲ. ಮಿತ್ರರೇ, ಹೊಸದಾಗಿ ನೆಟ್ಟ ಮೆಣಸು ಬಳ್ಳಿಗೆ ಈ ಸಮಸ್ಯೆಗಳೇ ಜಾಸ್ತಿ. ಸೊ ತೇವಾಂಶ ಜಾಸ್ತಿ ಆಗೋದು, ಬೇರುಕೊಳೆ ರೋಗ ಬಾಧಿಸೋದು, ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಬಿದ್ದೋಗೋದು, ಬಳ್ಳಿ ಸತ್ತೋಗೋದು, ಇದೆಲ್ಲವನ್ನು ನಾವಿಲ್ಲಿ ಗಮನಿಸ್ತೀವಿ. ಇದು ಯಾವುದು ಆಗಬಾರ್ದು ಅನ್ನೋ ಒಂದು ಮುನ್ನೆಚ್ಚರಿಕೆಗೋಸ್ಕರ ಈ ರೀತಿ ನಮ್ಮ ಆಸರೆ ಮರಕ್ಕೆ ಹತ್ತಿರದಲ್ಲಿ ಈ ರೀತಿ ಒಂದು ಪುಟಾಣಿ ಏರುಮಡಿ ಮಾಡಿಕೊಂಡು ಅಲ್ಲಿ ಎಲ್ಲ ರೀತಿಯ ಮಣ್ಣನ್ನು ಸೇರಿಸಿ ಅಲ್ಲಿ ನಾವು ಈ ಕಾಳುಮೆಣಸು ಬಳ್ಳಿಯನ್ನು ಹಬ್ಬಿಸೋ ಒಂದು ಪ್ರಯತ್ನ ಈ ನಮ್ಮನೆ ತೋಟದಲ್ಲಿ ಈ ವರ್ಷ ಮಾಡಬೇಕು ಅಂತ ಇದ್ದೀವಿ. ಇದ್ರ ಬಗ್ಗೆನೂ ಸಹ ಒಂದು ವಿವರಣೆ, ಡೀಟೇಲ್ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ಗಮನಿಸ್ಬೋದು. ಇದಿಷ್ಟು ನಮ್ಮ ತೋಟದಲ್ಲಿ ಈ ಕಳೆದ 2 ವಾರದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ಅಥವಾ ಯೋಜನೆಗಳು. ಮತ್ತು ಉಳಿದಿದ್ದೆಲ್ಲ ನೀರಾವರಿ ಪದ್ಧತಿ, ಬೇಸಿಗೆಯಲ್ಲಿ ತೇವಾಂಶ ಕಾಪಾಡಬೇಕು ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನೀವುಗಳು ಸಹ ನಿಮ್ಮ ತೋಟದ ಏನು ಬೆಳವಣಿಗೆಗಳಿದೆ, ಯೋಜನೆಗಳಿದೆ, ಇದನ್ನು ಈ ಶೇರಿಂಗ್ನಲ್ಲಿ ಹೇಳ್ತಾ ಬನ್ನಿ.
ಮಿತ್ರರೇ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ನೈಸರ್ಗಿಕ ಕೃಷಿಯ ಗುರಿ ಏನಿರಬೇಕು ಅಂದರೆ ಉತ್ಪಾದನೆಯುಕ್ತ ಇಳುವರಿ, ಅಂದರೆ ಈಲ್ಡ್ ವಿತ್ ಪ್ರೊಡಕ್ಟಿವಿಟಿ ಅಥವಾ ಪ್ರೊಡಕ್ಟಿವ್ ಈಲ್ಡ್ ಅಂತ ಕರಿತೀವಿ ನಾವು. ರಾಸಾಯನಿಕ ಕೃಷಿಯವರು ಇಳುವರಿ ಕಡೆ ಗಮನ ಕೊಡ್ತಾರೆ. ನಾವು ನೈಸರ್ಗಿಕ ಕೃಷಿನಲ್ಲಿ ಉತ್ಪಾದಕತೆ ಬಗ್ಗೆ ಗಮನ ಕೊಡಬೇಕು. ಈ ಉತ್ಪಾದಕತೆಯಲ್ಲಿ ವಿವಿಧ ಮಜಲುಗಳಿರುತ್ತೆ. ಹಾಗಾಗಿ ಇದರಲ್ಲಿ ನಾವು ಬೆಳೀತಕ್ಕಂಥ ಬೆಳೆಯ ಜೊತೆಗೆ ಏನು ಒಂದು ಸಸ್ಯ ವೈವಿಧ್ಯತೆ, ಜೀವ ವೈವಿಧ್ಯತೆ ಎಲ್ಲವನ್ನು ನಾವು ಸೃಷ್ಟಿ ಮಾಡ್ತಾ ಬರ್ತೀವಿ ನಮ್ಮ ಕೃಷಿ ಭೂಮಿಯಲ್ಲಿ. ಅದನ್ನು ನಾವು ಉತ್ಪಾದಕತೆ ಉಳ್ಳಂಥ ಇಳುವರಿ ಅಂತ ಹೇಳ್ತೀವಿ. ಇದನ್ನು ನಾವು ಗುರಿಯಾಗಿ ಇಟ್ಕೊಂಡಿರೋಣ ಅಂತ ಈ ಶಬ್ದ ಯಾವಾಗಲೂ ನಮ್ಮಲ್ಲಿರಲಿ. ಪ್ರೊಡಕ್ಟಿವ್ ಈಲ್ಡ್, ಇಟ್ ಇಸ್ ನಾಟ್ ಸಿಂಪ್ಲಿ ಎನ್ ಈಲ್ಡ್, ಇಟ್ ಇಸ್ ಎ ಪ್ರೊಡಕ್ಟಿವ್ ಈಲ್ಡ್. ಇದನ್ನು ನಾವು ಯಾವಾಗಲೂ ಗಮನಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ಇವತ್ತು ಒಂದಿಬ್ಬರು ಕೃಷಿಕ ಮಿತ್ರರು ನನ್ನ ಜೊತೆ ಜೋಡಿಸ್ಕೊಂಡಿದ್ದರು. ಅವರು ಈ ಕೆಲವು ಮಾಹಿತಿಗಳನ್ನು ನನಗೆ ಕೊಟ್ಟಿದ್ದಾರೆ. ಸರ್, ಬುಧವಾರ ವೆಬಿನಾರ್ನಲ್ಲಿ ಇದನ್ನು ನಾವು ಹಂಚ್ಕೊಳ್ತೀವಿ ಇತರ ಕೃಷಿಕ ಮಿತ್ರರ ಜೊತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಅವಕಾಶವು ಈಗ ಸೃಷ್ಟಿಯಾಗ್ತಾ ಇದೆ. ಇವತ್ತಿನಿಂದ ಪ್ರತಿ ಬುಧವಾರ ಸ್ವಲ್ಪ ಮುಂಚೆ, ಅಂದರೆ ಬುಧವಾರ ಬೆಳಗ್ಗೆ ಒಳಗಡೆ ನೀವು ಏನಾದರೂ ಹಂಚಿಕೊಳ್ಳೋಂಗಿದ್ರೆ ನಿಮ್ಮ ಕೃಷಿ ಭೂಮಿಯಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳು, ಮಾಹಿತಿಗಳು ಮತ್ತು ನಿಮ್ಮಲ್ಲಿ ಸಿಗಬಹುದಾದಂತಹ ಸಂಪನ್ಮೂಲಗಳು, ಇತರ ಕೃಷಿಕ ಮಿತ್ರರಿಗೆ ನೀವು ಕೊಡಬಹುದಾದ ಸಂಪನ್ಮೂಲಗಳು ಯಾವುದೂ ಇದ್ದರೂ ಸಹ ಅದನ್ನು ಈ ಒಂದು ವೇದಿಕೆಯಲ್ಲಿ ಇವತ್ತಿಂದ ಹೇಳ್ತಾ ಹೋಗೋಣ. ಆಲ್ರೆಡಿ ನಾನು ಹೇಳಿದ್ದೀನಿ, ಈ ನಮ್ಮ ಬುಧವಾರದ ಈ ವೆಬಿನಾರು ಸಾಕಷ್ಟು ಪರಸ್ಪರ ಒಬ್ಬರು ನಮ್ಮನ್ನು ತಿಳ್ಕೋಬೇಕು, ನಮ್ಮ ತೋಟಗಳನ್ನು ನಾವು ವಿವರಿಸ್ತಾ ಬರಬೇಕು ಮತ್ತು ನಮ್ಮ ತೋಟದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಹೇಳ್ತಾ ಬರಬೇಕು. ಅದಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಶೇರಿಂಗ್ನಲ್ಲಿ ನಮ್ಮ ಜೊತೆ ಇವಾಗ ರಮಾ ಮೇಡಮ್ ಇರ್ತಾರೆ. ಸೊ ಅವ್ರದ್ದು ಸಾತನೂರು ಕನಕಪುರ ರಸ್ತೆ, ಬಿಡದಿ ಕನಕಪುರ ರಸ್ತೆಯಲ್ಲಿ ಸಾತನೂರು ಅನ್ನೋ ಗ್ರಾಮ ಇದೆ. ಅಲ್ಲಿ ಅವ್ರದ್ದು ಕೃಷಿ ಭೂಮಿ ಇದೆಯಂತೆ. ಅಲ್ಲಿ ಅವರು ಇವಾಗ ಮುಖ್ಯವಾಗಿ ಸಾಂಬಾರ ಬೆಳೆಯಾದಂತಹ ಈ ಒಂದು ಸಿನಮನ್ ಅಥವಾ ಚಕ್ಕೆ ಗಿಡ ಅಂತ ಹೇಳ್ತೀವಿ, ಅಥವಾ ಲವಂಗ ಚಕ್ಕೆ ಗಿಡ ಇದೆ. ಅದನ್ನು ಸಿಲೋನ್ ಸಿನಮನ್, ಶ್ರೀಲಂಕಾದ ಚಕ್ಕೆ ಗಿಡ ಅಂತ ಹೇಳ್ತಾರೆ. ಅದು ಬೃಹದಾಕಾರವಾದ ತಾಯಿ ಮರಗಳು ಅವರಲ್ಲೇ ಇದೆ. ಅದರಲ್ಲೇ ಬೀಜವನ್ನು ಹಿಡಿದು ನರ್ಸರಿಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ರಮಾ ಮೇಡಮ್ ಅವರು ಇವಾಗ ಅವ್ರನ್ನ ಪರಿಚಯ ಮಾಡ್ಕೊತಾರೆ ಮತ್ತು ಇದ್ರ ಬಗ್ಗೆ ವಿವರಣೆ ಕೊಡ್ತಾರೆ. 2 ನಿಮಿಷ ಅವರಿಂದ ಇದನ್ನು ಕೇಳೋಣ. ಮೇಡಮ್, ನೀವು ನೇರ ಪ್ರಸಾರದಲ್ಲಿದ್ದರೆ ಇವಾಗ ಭಾಗವಹಿಸ್ಬೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರಿ ಓಂ, ನಮಸ್ತೆ. ಕೇಳಿಸ್ತಿದ್ಯಾ? ಹೌದು ಮೇಡಮ್, ಹೇಳಿ. ಸ್ವಲ್ಪ ಫೋನ್ ಹತ್ರ ಬಂದು ಮಾತಾಡಿ. ನಮಸ್ಕಾರ. ರಮಾ ಅಂತ ನನ್ನ ಹೆಸರು, ರಮಾ ಕೌಶಿಕ್ ಅಂತ. ವಾಸ ಬೆಂಗಳೂರಲ್ಲಿ. ತೋಟ ಜಾಗ ಇರೋದು ಸಾತನೂರು ಹತ್ರ, ದಾಳಿಂಬ ಅಂತ ಒಂದು ಹಳ್ಳಿ, ಕನಕಪುರದ ಆಚೆ, ಅಲ್ಲಿ ಇದೆ ಜಾಗ. ಅಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಜಾಗವನ್ನು ತಗೊಂಡಿದ್ದು. ಈಗ ಹೊಸದಾಗಿ 2.5-3 ವರ್ಷ ಆಗಿದೆ. ಕೃಷಿಗೆ ಹೊಸಬಳು. ನನ್ನ ಕುಟುಂಬದಲ್ಲಿ ಆ ತಂದೆ ತಾಯಿ ಎಲ್ಲ ಕೃಷಿಯನ್ನ ತಿಳಿದವರೇ ಇದ್ದಾರೆ. ನನಗೆ ಕೃಷಿ ಹೊಸದು. ಈಗ ಒಂದು 3 ವರ್ಷದಿಂದ ಕೃಷಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸುಮಾರು ಈಗ ಒಂದು 10 ತಿಂಗಳ ಹಿಂದೆ ನನಗೆ ಇವರದ್ದು ಪರಿಚಯ ಆಯ್ತು, ಸರ್ದು, ಮಂಜುನಾಥ್ ಸರ್ದು. ಒಂದಷ್ಟು ಕೃಷಿಯ ಬಗ್ಗೆ ಪ್ರಶ್ನೆಗಳಿತ್ತು ಅಂತ ಹೇಳಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ನಾನು ಯಾವಾಗ ಫೋನ್ ಮಾಡಿದ್ರು ಪ್ರತಿಕ್ರಿಯೆ ಕೊಡ್ತಾರೆ. ಅವರು ಒಂದ್ ವೇಳೆ ಬ್ಯುಸಿ ಇದ್ರೆ ಮತ್ತೆ ವಾಪಸ್ ಫೋನ್ ಮಾಡಿ ನನಗೆ ಏನ್ ಪ್ರಶ್ನೆಗಳಿತ್ತು, ಏನ್ ಸಂಶಯಗಳಿತ್ತು ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ. ಇದರಿಂದ ತುಂಬಾ ಅನುಕೂಲ ಆಯ್ತು. ಕೃಷಿಯ ಬಗ್ಗೆ ಒಂದಷ್ಟು ಏನು ಗೊತ್ತಿಲ್ಲದೆ ಇರುವವಳಿಗೆ ಗೊತ್ತಾಗ್ಲಿಕ್ಕೆ ಶುರುವಾಯ್ತು, ಒಂದಷ್ಟು ವಿಷಯಗಳು ಗೊತ್ತಾಗ್ಲಿಕ್ಕೆ ಶುರುವಾಯ್ತು. ನಾನು ಈ ನರ್ಸರಿ ಬಗ್ಗೆ ಅವ್ರ ಹತ್ರ ಪ್ರಸ್ತಾಪ ಮಾಡಿದೆ. ಹೀಗೆ ಗಿಡಗಳಿದೆ, ಬೀಜಗಳಿದೆ ಅಂತೆಲ್ಲ. ಅದನ್ನ ಹೇಗೆ ನರ್ಸರಿ ಮಾಡ್ಬೇಕು ಅನ್ನೋದನ್ನ ಅವರು ಒಂದು 10 ತಿಂಗಳ ಹಿಂದೆನೆ ಹೇಳಿದ್ರು. ಅದನ್ನ ಅನುಸರಿಸಿದೆ. ಅದನ್ನ ಈಗ ಸುಮಾರು ನಂಗೆ 10 ತಿಂಗಳ ಗಿಡಗಳು ಸಿದ್ಧವಾಗಿದೆ. ಮುಖ್ಯವಾಗಿ ದಾಲ್ಚಿನಿಯ ಗಿಡಗಳಿದೆ. ದಾಲ್ಚಿನಿ ಇದೆ, ಮತ್ತೆ ರಾಮಫಲ, ಲಕ್ಷ್ಮಣ ಫಲ, ಸೀಬೆ ಗಿಡಗಳು ಇವೆಲ್ಲವೂ ಇದೆ. ಮುಖ್ಯವಾಗಿ ದಾಲ್ಚಿನಿಯ ಗಿಡಗಳನ್ನು ಈಗ ಸಿದ್ಧ ಮಾಡಿದೀವಿ. ಸುಮಾರು ಒಂದು 5,000 ಗಿಡಗಳಿದೆ. ಆ ಗಿಡದ ಬಗ್ಗೆ ಸ್ವಲ್ಪ ಒಂದು ಚುಟುಕಾಗಿ ಒಂದು ಪರಿಚಯ ಕೊಡ್ಬೇಕು ಅನ್ನೋದಾದ್ರೆ, ಕೇಳಿಸ್ತಾ ಇದ್ಯಾ? ಮುಂದುವರಿಸಿ ಮೇಡಮ್. ಒಂದು ಸಣ್ಣದಾಗಿ ಗಿಡದ ಬಗ್ಗೆ ಹೇಳೋದಾದ್ರೆ, ಇದನ್ನೊಂದು ಮಿನಿ ಕಲ್ಪವೃಕ್ಷ ಅಂತ ಕರಿಬಹುದು. ಒಂದು ಪುಟ್ಟ ಕಲ್ಪವೃಕ್ಷ, ತೆಂಗಿನ ಮರದ ಹಾಗೆಯೇ ಇದು ದಾಲ್ಚಿನ್ನಿ ಸಸಿ. ಯಾಕೆಂದ್ರೆ ಇದರ ಎಲ್ಲಾ ಭಾಗಗಳನ್ನು ಕೂಡ ಉಪಯೋಗಿಸ್ಕೊಳ್ಳಿಕ್ ಬರುತ್ತೆ. ಮುಖ್ಯವಾಗಿ ಆಹಾರದಲ್ಲೇ ನೇರವಾಗಿ ಇದು ಉಪಯೋಗಕ್ಕೆ ಬರುತ್ತೆ. ತೆಂಗಿನ ಗಿಡದ್ದಾದ್ರೂ ನಾರು ಬೇರುಗಳನ್ನ ನಾವು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತೇವೆ. ಆದ್ರೆ ಇದನ್ನ ಪೂರ್ಣವಾಗಿ ನಾವು ಅಡಿಗೆ ಮನೆಯಲ್ಲಿ ಬಳಸ್ಲಿಕ್ಕೆ ಬರುತ್ತೆ, ದಾಲ್ಚಿನ್ನಿ ಗಿಡದ ಎಲ್ಲಾ ಭಾಗಗಳನ್ನು ಕೂಡ.
ಇದರ ಎಲೆಗಳನ್ನ ಅಡುಗೆಯಲ್ಲಿ ಬಳಸ್ಬೋದು. ಈ ರೈಸ್ ಐಟಮ್ಸ್ ಏನ್ ಮಾಡ್ತಾರೆ, ರೈಸ್ ಬಾತ್ಗಳು, ಅದರಲ್ಲಿ ಬಳಸ್ತಾರೆ. ಪಲಾವ್ ಎಲೆ ಅಂತ ಕರೀತಾರೆ, ಅಂಗಡಿಗಳಲ್ಲೆಲ್ಲ ಇದು ಸಿಗತ್ತೆ. ರೈಸ್ ಐಟಮ್ಗಳಲ್ಲಿ ಬಳಸ್ಬೋದು ಇದನ್ನ. ಮತ್ತೆ ಈ ಎಲೆಯಿಂದ, ಈ ಎಲೆಗಳನ್ನ ಹಸಿಯಾಗಿಯೂ ಬಳಸ್ಬೋದು, ಒಣಗಿಸಿಯೂ ಕೂಡ ಬಳಸ್ಬೋದು. ಒಣಗಿಸಿದ ಎಲೆಗಳು ಹೆಚ್ಚಾಗಿ ನಮಗೆ ಮಾರ್ಕೆಟ್ ಅಲ್ಲಿ ಸಿಗೋದು. ಅದು ಒಂದು ಚಕ್ಕೆಯ ಫ್ಲೇವರ್ ಅನ್ನ ಕೊಡುತ್ತೆ, ಆ ಪರಿಮಳವನ್ನ ಅಡುಗೆಯಲ್ಲಿ ಕೊಡುತ್ತೆ. ಮತ್ತೆ ಗ್ರೇವಿಗಳನ್ನ ಪ್ರಿಪೇರ್ ಮಾಡ್ತೀವಲ್ಲ, ಅಲ್ಲಿ ಬಳಸ್ಬೋದು, ಪಲ್ಯಗಳನ್ನ ಮಾಡುವಾಗ ಬಳಸ್ಬೋದು. ಹೀಗೆಲ್ಲ ಅಡುಗೆ ಮನೆಯಲ್ಲಿ ಈ ಎಲೆಗಳ ಬಳಕೆ ತುಂಬಾ ಇದೆ. ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಎಲೆಗಳಿತ್ತು ಅಂತಾದ್ರೆ ಅದರಿಂದ ಎಣ್ಣೆಯನ್ನು ಕೂಡ ತೆಗಿತಾರೆ. ಆ ಎಣ್ಣೆಯನ್ನ ಆಯುರ್ವೇದದಲ್ಲಿ ಬಳಸ್ತಾರೆ ಅಂತ ಕೇಳಿದೀನಿ, ನಾನು ನೋಡಿಲ್ಲ ಅದನ್ನ. ಇನ್ನು ಇದರ ಈ ಗಿಡದ ಕಾಂಡವನ್ನ, ರೆಂಬೆ ಕೊಂಬೆಗಳ ಒಂದು ಮೇಲ್ಪದರವನ್ನ, ತೊಗಟೆಯನ್ನ ತಗೊಂಡ್ರೆ ಆ ತೊಗಟೆಯನ್ನೇ ಚಕ್ಕೆ ಅಂತ ಹೇಳಿ ಕರೆಯೋದು. ಆ ಚಕ್ಕೆ ನಮ್ಮ ದೇಶದ ಅಡಿಗೆ ಮನೆಗಳಲ್ಲಿ ಕಂಪಲ್ಸರಿ, ಎಲ್ಲರ ಅಡಿಗೆ ಮನೆಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಆ ಚಕ್ಕೆಯನ್ನು ಕೂಡ ನಾವು ಸಾಂಬಾರ ಪದಾರ್ಥಗಳಲ್ಲಿ ಬಳಸ್ತೇವೆ. ಇನ್ನು ಅದರ ಮೊಗ್ಗನ್ನ ದಾಲ್ಚಿನ್ನಿ ಮೊಗ್ಗು ಅಂತಾನೆ ಕರೀತಾರೆ. ಈ ಮೊಗ್ಗಿನಲ್ಲಿ 2 ವೈವಿಧ್ಯಗಳಿದೆ. ಒಂದು ಸುಮಾರು 2 ಇಂಚಿನಷ್ಟು ಮೊಗ್ಗು ಬರುತ್ತೆ. ಈಗ ನಮ್ಮ ತೋಟದಲ್ಲಿ ಇರುವ ಈ ದಾಲ್ಚಿನ್ನಿ ಗಿಡಗಳೇನಿದೆ, ಇದರಿಂದ ಬರುವ ಮೊಗ್ಗು ಅದು ಸುಮಾರು 1 ಇಂಚಿನಷ್ಟು ಇರುತ್ತೆ. ಇನ್ನೂ ಉದ್ದದ್ದು ಒಂದು 2 ಇಂಚಿನ ಹೆಚ್ಚು ಕಡಿಮೆ ಅಷ್ಟು ಉದ್ದದ್ದು ಮೊಗ್ಗಿನ ಸಸ್ಯ ಬಗ್ಗೆ ನನಗೆ ಗೊತ್ತಿಲ್ಲ. ಈ ಗಿಡದಿಂದ ಬರುವಂತಹದ್ದು ಸುಮಾರು ಲವಂಗಕ್ಕಿಂತ ದೊಡ್ಡ ಸೈಜಿನಲ್ಲಿ ಮೊಗ್ಗು ಬರುತ್ತೆ. ಈ ಮೊಗ್ಗನ್ನ ಯಥೇಚ್ಛವಾಗಿ ಸಂಬಾರ ಪದಾರ್ಥಗಳಲ್ಲಿ ಬಳಸ್ತಾರೆ. ಈ ಮೊಗ್ಗಿಗೂ ತುಂಬಾ ಬೆಲೆ ಇದೆ. ಮೊಗ್ಗು, ಚಕ್ಕೆ, ಎಲೆ, ಈ 3 ಭಾಗಗಳನ್ನು ಕೂಡ, ಇದೇ ಹೂವಾಗಿ ಮೊಗ್ಗಾಗೋದು. ಮುಖ್ಯವಾಗಿ ಈ 3 ಭಾಗಗಳ ಆ ಗಿಡದಿಂದ ಸಿಗುವಂತಹದ್ದು. ಇದನ್ನ ಅಷ್ಟನ್ನು ಬಳಸ್ತಾರೆ, ಆದ್ರಿಂದ ಇದನ್ನ ಪುಟ್ಟ ಕಲ್ಪವೃಕ್ಷ ಅಂತ ಕರಿಬಹುದು. ಇದಿಷ್ಟು ಈ ಗಿಡದ ಭಾಗಗಳ ಒಂದು ಪುಟ್ಟ ಪರಿಚಯ ಆಯ್ತು. ಈಗ ನಮ್ಮ ತೋಟದಲ್ಲಿ ಸುಮಾರಾಗಿ ಒಂದು 5,000 ಸಸಿಗಳನ್ನ ಮಾಡಿದೀವಿ. ಇದನ್ನ ಮಂಜುನಾಥ್ ಸರ್ ಅದನ್ನ ಹೇಗ್ ಮಾಡೋದು ಅಂತೆಲ್ಲ ಒಂದಷ್ಟು ಬೆಂಬಲ ಕೊಟ್ಟು ನಿಂತದ್ರಿಂದ ಒಂದು ಸುಮಾರಾಗಿ ಆಯ್ತು. ಎಲ್ಲವೂ ಆರೋಗ್ಯಕರವಾಗಿದೆ ಮತ್ತು ಎಲ್ಲಿಯೂ ಕೂಡ ರಾಸಾಯನಿಕಗಳನ್ನ ಬಳಸಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನ ರಸಗೊಬ್ಬರಗಳನ್ನ ಬಳಸಿಲ್ಲ, ಸಹಜವಾಗಿ ಬೆಳೆದದ್ದು. ಈ ಗಿಡದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದು ಪೂರ್ಣವಾಗಿ ಶೂನ್ಯ ಬಂಡವಾಳದಲ್ಲಿ ಬೆಳೆಸಬಹುದಾದ ಸಸ್ಯ. ಇದಕ್ಕೆ ₹1 ಖರ್ಚಾಗೋಲ್ಲ, ವಿಶೇಷ ಆರೈಕೆ ಬೇಕಾಗಿಲ್ಲ. ಇದು ಒಂದು ಕಾಡು ಜಾತಿಯ ಗಿಡಕ್ಕೆ ಸೇರಿದ್ದಾದ್ರಿಂದ ಇದಕ್ಕೆ ತುಂಬಾ ಆರೈಕೆ ಬೇಕಾಗಿಲ್ಲ. ನೆಟ್ಟು 1-2 ವರ್ಷ ಸ್ವಲ್ಪ ನೀರ್ ಕೊಟ್ರೆ ಸಾಕು, ಒಂಚೂರು ಗೊಬ್ಬರ ಅಥವಾ ಜೀವಾಮೃತ ಇತ್ಯಾದಿ ಇಂಥದ್ದೇನಾದ್ರೂ ಕೊಟ್ರೆ ಸಾಕು, ಮುಗೀತೋದು, ಮತ್ತೆ ಬೆಳೀತಾ ಹೋಗತ್ತೆ. ಅದರ ಫಲವನ್ನ ತಗೊಳ್ಳುದು. ನನ್ನ ಜಾಗದಲ್ಲಿ ನನಗೆ ಮೊದಲ ಫಲವನ್ನ ಕೊಟ್ಟದ್ದು ಈ ಸಸ್ಯವೇ. ಹಿಂದಿನ ವರ್ಷದಿಂದ ನನಗೆ ಸ್ವಲ್ಪ ಮೊದಲ ಫಲವನ್ನ ಕೊಡೋಕ್ ಶುರು ಮಾಡ್ತು ಇದು. ಇದಿಷ್ಟು ಈ ಸಸ್ಯದ ಪರಿಚಯ. ಸುಮಾರು 5,000 ಗಿಡಗಳಿದೆ. ಒಂದು 10 ತಿಂಗಳ 12 ತಿಂಗಳ ಹತ್ರ ಬಂತು ಅದಕ್ಕೆ ವಯಸ್ಸು. ಮತ್ತೆ ಉತ್ತಮ ತಳಿಯ ಗಿಡ ಇದು ಸಿಲೋನ್ ಜಾತಿ ನನ್ನ ಹತ್ರ ಇರೋದು. ಇದರಲ್ಲಿ ಈ ತಳಿಯ ಕ್ವಾಲಿಟಿ ಬಗ್ಗೆ ಚೆಕ್ ಮಾಡೋದಾದ್ರೆ ಒಂದಷ್ಟು ಸಂಗತಿಗಳಿದೆ. ಹೇಗೆ ಇದನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ, ಹೇಗೆ ಅಂತ ಹೇಳಿದ್ರೆ, ತಾಯಿ ಮರಗಳೇನಿರುತ್ತೆ, ಆ ತಾಯಿ ಮರದ ಎಲೆಗಳನ್ನ ನಾವು ಗಿಡದಿಂದ ಬೇರ್ಪಡಿಸಿ, ಗಿಡದಿಂದ ಕಿತ್ತು ಅದರ ತೊಟ್ಟನ್ನ ನಾವು ರುಚಿ ನೋಡಿದಾಗ ಅದು ಸ್ವಲ್ಪ ಮಧುರವಾಗಿತ್ತು ಅಂತಾದ್ರೆ, ಅಂದ್ರೆ ಸಿಹಿಯಾಗಿತ್ತು ಅಂತ, ಚಕ್ಕೆಯ ರುಚಿಯೇ ಇರುತ್ತೆ ಎಲೆಯೂ ಕೂಡ, ಅದರ ಜೊತೆಗೆ ಸ್ವಲ್ಪ ಸಿಹಿಯೂ ಇತ್ತು ಅಂತಾದ್ರೆ ಅದು ತುಂಬಾ ಒಳ್ಳೆ ಜಾತಿಯ ಗಿಡ ಅಂತ ಹೇಳ್ತಾರೆ. ಅದೇ ತರ ಇನ್ನೊಂದೇನು ಅಂತ ಹೇಳಿದ್ರೆ, ಆ ತಾಯಿ ಸಸ್ಯದಲ್ಲಿ ಹೊಸ ಚಿಗುರುಗಳು ಬಂದಾಗ, ಹೊಸ ಎಲೆಗಳು ಮೂಡಿದಾಗ ಅದು ಸ್ವಲ್ಪ ಕೆಂಪು ಬಣ್ಣದಲ್ಲಿ ಬರ್ಬೇಕು. ಆ ಕೆಂಪು ಮತ್ತೆ ಕಂದು ಮಿಶ್ರಿತವಾದ ಒಂದು ಚಂದದ ಬಣ್ಣದಲ್ಲಿ ಮೂಡಿ ಬರುತ್ತೆ. ಆ ಬಣ್ಣದಲ್ಲಿ ಹೊಸ ಎಲೆಗಳು ಬಂತು ಅಂತಾದ್ರೆ ಅದು ಕೂಡ ಒಳ್ಳೆ ಜಾತಿಯ ಸಸ್ಯ ಇದು ಎಂಬುವ ಒಂದು ವಿಷಯಕ್ಕೆ ಗುರುತೋದು. ಹೀಗೆ ಈ ಸಸ್ಯದ ಜಾತಿ ಉತ್ತಮ ಹೌದೋ ಅಲ್ವೋ ಅನ್ನೋದನ್ನ ಕಂಡಿಡ್ಕೊಳ್ಬಹುದು ಅಂತ ಹೇಳ್ತಾರೆ. ಮೇಡಮ್, ವಾಯ್ಸ್ ತುಂಬಾ ಲೋ ಇದೆ, ಏನು ಕೇಳಿಸ್ತಾ ಇಲ್ಲ. ಹೌದಾ? ಇಲ್ಲ, ಅವರು ಆಡಿಯೋಬಲ್ ಇದ್ದಾರೆ. ಬೇರೆಯವ್ರಿಗೆ ಈಗ ಕೇಳಿಸ್ತಾ ಇದೆಯಾ?
ಇಲ್ಲ ನಮ್ಗೆಲ್ಲ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಸರ್. ಕೇಳಿಸ್ತದೆ. ದೂರದಲ್ಲಿ ಮಾತಾಡ್ದಂಗೆ ಅನ್ಸ್ತಾ ಇದೆ. ನಮಗೆಲ್ಲ ಸರಿಯಾಗಿ ಕೇಳಿಸ್ತದೆ, ಏನ್ ತೊಂದರೆ ಇಲ್ಲ. ಹಾ ಕೇಳಿಸ್ತಾ ನಮಗೂ ಇದ್ಯಾ? ಕರೆಕ್ಟ್ ಕೇಳಿಸ್ತಾ ಇದೆ. ಮುಂದುವರಿಸಿ ಹಾ. ನರಸಿಂಹಮೂರ್ತಿ ಸರ್, ರೆಕಾರ್ಡಿಂಗ್ ಚೆನ್ನಾಗಿ ಆಗ್ತಾ ಇದು ಇದೆ. ಹೀಗೆ recording ಕೇಳಿಸ್ಕೊಬೋದು. ತಳಿ ಯಾವುದು, ಒಳ್ಳೆಯ ತಳಿ ಯಾವುದು ಎಂಬುದನ್ನ ಗುರುತಿಸುವ ವಿಧಾನ ಇದು. ಹೀಗಾಗಿ ಈ ಎಲ್ಲಾ ಲಕ್ಷಣಗಳು ಕೂಡ ನಮ್ಮ ತಾಯಿ ಗಿಡದಲ್ಲಿದೆ, ಸಸ್ಯಗಳಲ್ಲೂ ಕೂಡ ಇದು ಕಂಡು ಬರ್ತಾ ಇದೆ. ಇದಿಷ್ಟು ಸಸ್ಯದ ಪರಿಚಯ. ಹೇಳಿ ಮೇಡಮ್, ಮುಂದುವರಿಸಿ. ಆ ಇದರ ಉಪಯೋಗಗಳನ್ನು ಕೂಡ ಹೇಳಿದೀನಿ. ಇದಕ್ಕೆ ಔಷಧೀಯ ಗುಣಗಳು ಇದೆ ಅಂತ ಕೇಳಿದೀನಿ. ಆಯುರ್ವೇದದ ಬಗ್ಗೆ ನಂಗೆ ಹೆಚ್ಚು ಗೊತ್ತಿಲ್ಲ, ಆದ್ರಿಂದ ಔಷಧೀಯ ಗುಣಗಳ ಬಗ್ಗೆ ನನಗೇನು ಅಂತ ಮಾಹಿತಿ ಇಲ್ಲ. ಆದ್ರೆ ತುಂಬಾ ಕಫ ಬಂದಾಗ, ಕೆಮ್ಮು ಬಂದು ಅದು ಕಫ ಇದ್ದಾಗ ಇದರ ಚಕ್ಕೆಯ ಪುಡಿಯನ್ನ ಜೇನಿನೊಂದಿಗೆ ಸೇವಿಸಿದರೆ ಅದು ಕಫ ಕ್ಲಿಯರ್ ಆಗುತ್ತೆ ಅನ್ನೋದು ಕೇಳಿದೀನಿ. ಅದನ್ನ ಪ್ರಯೋಗ ಕೂಡ ಮಾಡಿದೀನಿ. ಅದು ಹೌದು ಅಂತ ಅನ್ಸಿದೆ. ಇಷ್ಟು ಗೊತ್ತು ಬಿಟ್ರೆ ಇದರ ಔಷಧೀಯ ಗುಣಗಳ ಬಗ್ಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲ. ಖಂಡಿತ. ಅಲ್ಲದೆ ಈಗ ಎಲೆ ಮತ್ತೆ ಚಕ್ಕೆ, ಮೊಗ್ಗಿನ ಬಗ್ಗೆ ತಿಳ್ಕೊಂಡ್ವಿ. ಇಷ್ಟಲ್ಲದೆ ಬೀಜಕ್ಕೂ ಕೂಡ ತುಂಬಾ ಬೇಡಿಕೆ ಇದೆ. ನನಗೆ ಈ ಆರಂಭದಲ್ಲಿ ಇದು ಏನ್ ಮರ, ಇದನ್ನ ಹೆಂಗ್ ಬಳಸ್ಬೋದು, ಯಾಕೆ ಹಾಕಿದ್ದಾರೆ ಇಂಥದೆಲ್ಲ ಗೊತ್ತೇ ಇರ್ಲಿಲ್ಲ ನನಗೆ. 1-2 ವರ್ಷ ಅದರ ಉತ್ಪನ್ನಗಳನ್ನ ಬಳಸಿಯೇ ಇಲ್ಲ ನಾವು. ಕಳೆದ ವರ್ಷ ನನಗೆ ಬೀಜಗಳಿಗಾಗಿ ತುಂಬಾ ಬೇಡಿಕೆ ಬಂತು. ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡಿ ಇಡೀ ಎಲ್ಲಾ ಗಿಡದ ಬೀಜಗಳನ್ನು ಕೂಡ ನನಗೆ ಕೊಡಿ, ನೀವು ಅಷ್ಟೂ ಜಾಗದ ಮರಗಳನ್ನು ಕೂಡ ನಾನು ಈಗಲೇ 1 ವರ್ಷದ ಮುಂಚೆ ಬುಕ್ ಮಾಡ್ಬಿಡ್ತೇನೆ, ಈ ತರ ಎಲ್ಲ ಕೇಳಿದ್ರು ನನಗೆ. ಬೀಜಗಳಿಗೆ ತುಂಬಾ ಬೇಡಿಕೆ ಇದೆ. ಅದರಿಂದ ಸಸಿಗಳನ್ನ ಮಾಡಿಕೊಂಡು ತೋಟಗಳಲ್ಲಿ ಇದನ್ನ ಬೆಳೆಸುವ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಮೊಗ್ಗು, ತೊಗಟೆ ಮತ್ತೆ ಎಲೆಗಳಲ್ಲದೆ ಬೀಜಕ್ಕೂ ಕೂಡ ತುಂಬಾ ಬೇಡಿಕೆ ಇದೆ ಅಂತ ಇಷ್ಟು ವಿಷಯ ಹೇಳುದು. ಇದು ನರ್ಸರಿ ಗಿಡಗಳು ನೀವು ಮಾಡಿದ್ದಿರಲ್ಲ ಮೇಡಮ್, ಇದು ಎಷ್ಟು ತಿಂಗಳು ಮೊಳಕೆ ಬಂದು ಎಷ್ಟು ತಿಂಗಳಾಗಿದೆ? ಇದನ್ನ ನಮ್ಮ ಮುಖ್ಯ ಭೂಮಿಗೆ ನಾಟಿ ಮಾಡ್ಲಿಕ್ಕೆ ಇನ್ನು ಎಷ್ಟು ದಿವಸ ಬೇಕಾಗುತ್ತೆ? ಮಾಡ್ಬೋದು. ಈಗ ಅದು ಆಲ್ರೆಡಿ 1-1.5 ಅಡಿ ಅಷ್ಟಿದೆ, 2 ಅಡಿಗೆ ಬರ್ತಾ ಇದೆ ಅದು ಗಿಡಗಳು. ಈಗ ಅದು ಒಂದು 10 ತಿಂಗಳ ಮೇಲಾಯ್ತು ಅದನ್ನ ನಾಟಿ ಮಾಡಿ. ಅದನ್ನ ಈಗ ನೇರವಾಗಿ ಭೂಮಿಗೆ ಹಾಕ್ಬೋದು. ರೆಡಿ ಟು ಪ್ಲಾಂಟ್ ಅಂತೀವಲ್ಲ, ಆ ಸ್ಟೇಜ್. ಹೌದು, ನೇರವಾಗಿ ಭೂಮಿಗೆ ಹಾಕ್ಬೋದು. ಅದಕ್ಕೆ ಸಿದ್ಧ ಇದೆ ಅದು. ಖಂಡಿತ. ಇದು ಹೇಗೆ ನೀವು ಮಾರಾಟದ ವ್ಯವಸ್ಥೆ ಹೇಗೆ ಯೋಚನೆ ಮಾಡಿದ್ದೀರಾ? ಮಾರಾಟದ ವ್ಯವಸ್ಥೆ ಅಂತ ಹೇಳಿದ್ರೆ ಅಲ್ಲೇ ತೋಟಕ್ಕೆ ಬಂದು ಅಲ್ಲೇ ತಗೊಂಡು ಹೋಗ್ಬೋದು ಒಂದು. ಅಥವಾ ನಾನು ವಾಸ ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಿನಿಂದ ತಗೊಳ್ಬಹುದು ಅಂತ ಹೇಳಿದ್ರೆ ನಾನು ಇಲ್ಲಿಗೆ ತಕ್ಕ ಮಟ್ಟಿಗೆ ನನಗೆ ಸಾಧ್ಯವಾದ ಮಟ್ಟಿಗೆ ಇಲ್ಲಿಗೆ ತಂದಿಟ್ಕೊಂಡು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಬೋದು. ಲೊಕೇಶನ್ ಕಳಿಸ್ತೇನೆ, ಇಲ್ಲಿ ಕೂಡ ಬಂದು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ತೋಟದ ಹತ್ರನೇ ಹೋಗಿ ತಗೊಳ್ಳುವವರಿದ್ರೆ ಅವರಿಗೂ ಕೂಡ ವ್ಯವಸ್ಥೆ ಮಾಡ್ತೇವೆ. ಓಕೆ. ಸೊ ನಿಮ್ಮನ್ನ ಸಂಪರ್ಕ ಮಾಡಿದಾಗ ನಿಮ್ಮ ತೋಟದ ಲೊಕೇಶನ್ ಕಳಿಸ್ಕೊಡ್ತೀರಾ? ಸಂಪರ್ಕ ಮಾಡಿದಾಗ ಹೌದು ಆ ವ್ಯವಸ್ಥೆ ಎಲ್ಲ ಮಾಡಬಹುದು. ತೋಟಕ್ಕೆ ಭೇಟಿ ಮಾಡಿ ತಗೋಬಹುದು. ತೋಟಕ್ಕೆ ಭೇಟಿ ಮಾಡಿ ಪ್ರದೇಶದಲ್ಲಿ ಇರುತ್ತೆ, ಅಲ್ಲಿಂದ ನಾವು ಪೋರ್ಟರ್ ಅಥವಾ ಬೇರೆ ಬುಕ್ ಮಾಡಿ ತರಿಸ್ಕೊಳ್ಬಹುದು. ಬಹಳ ಸಂತೋಷ. ಬೆಲೆ ಹೇಗಿದೆ ಮೇಡಮ್ ಇದಕ್ಕೆ? ಗಿಡದ ಬೆಲೆ ಅಂತ ಹೇಳಿದ್ರೆ ಇದು ಉತ್ತಮ ಜಾತಿಯ ಗಿಡ ಆದ್ರಿಂದ ಈಗ ಇದಕ್ಕೆ 150 ರೂಪಾಯಿ ಒಂದು ಸಸಿಗೆ. ಅದು ಮತ್ತೆ ಎತ್ತರ ಬೆಳೀತು ಅಂತ ಹೇಳಿದ್ರೆ 200-250 ತನಕ ಅದರ ಬೆಲೆ ಇದೆ ಅಂತ ಅದರ ಅನುಭವಿಗಳು ಹೇಳಿದ್ದಾರೆ. ನಂಗೆ ಸ್ವಲ್ಪ ಈ ಯಾವ ಬೀಜಗಳನ್ನ ಆಯ್ಕೆ ಮಾಡಿ ಅದನ್ನ ಬಿತ್ತಬೇಕು ಇತ್ಯಾದಿ ಮಾಹಿತಿಗಳು ನನಗೆ ಸಿರಿಸಿ ಕಡೆ ಒಬ್ರು ಇದ್ದಾರೆ, ಪ್ರಸಾದ್ ರಾಮ್ ಅಂತ ಅವ್ರ ಹೆಸರು, ಪ್ರಸಾದ್ ರಾಮ್ ಹೆಗಡೆ ಅಂತ. ಅವರು ನನಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ರು. ಅವ್ರು ಹೇಳ್ತಾರೆ ಸ್ವಲ್ಪ ಎತ್ತರ ಬೆಳೆದ ಗಿಡಗಳಿಗಾದ್ರೆ 250 ತನಕ ಕೂಡ ಬೆಲೆ ಇದೆ ಅದಕ್ಕೆ ಅಂತ. ಹೆಚ್ಚು ಗಿಡಗಳನ್ನ ತಗೊಂಡ್ರೆ ಒಂದು 25ಕ್ಕಿಂತ ಹೆಚ್ಚು ಗಿಡಗಳನ್ನ ತಗೊಂಡ್ರೆ 150ಕ್ಕಿಂತ ಸ್ವಲ್ಪ ಕಡಿಮೆ ಮಾಡುವ ಆಲೋಚನೆಯೂ ಕೂಡ ಇದೆ. 50 ಗಿಡಗಳನ್ನ ತಗೊಂಡ್ರೆ ಕೂಡ ಸ್ವಲ್ಪ ಕಡಿಮೆ ಮಾಡಬಹುದು. ಹೀಗೆ ಬೆಲೆಯ ನಿಗದಿ ಈಗ ನಡೀತಾ ಇದೆ. ಹಾಗೆ ಬೀಜಗಳಿಗೂ ಕೂಡ ಸುಮಾರು 1500ರಿಂದ 2000 ಬೆಲೆ ಹೇಳಿದ್ರು ಕೂಡ ಹಿಂದಿನ ವರ್ಷ ಕೊಂಡ್ಕೊಂಡಿದ್ದಾರೆ. ಮೊಗ್ಗಿಗೂ ಕೂಡ 1500ರಿಂದ ಶುರುವಾಗತ್ತೆ ಮೊಗ್ಗಿನ ಬೆಲೆ. ಇನ್ನು ಎಲೆಗಳಂತೂ 100 ಗ್ರಾಮ್ಗೆ 40 ರೂಪಾಯಿ ನಮ್ಗೆ ಅಂಗಡಿಗಳಲ್ಲಿ ಸಿಗೋದು. ಮೊಗ್ಗು ಕೂಡ 100 ಗ್ರಾಮ್ ಮೊಗ್ಗು ತಗೊಂಡ್ರೆ 180 ರೂಪಾಯಿ ಬೆಲೆ ಇದೆ ಮಾರ್ಕೆಟ್ ಅಲ್ಲಿ ಇದಕ್ಕೆ.
ಇನ್ನು ಚಕ್ಕೆಗೆ ಕೆಜಿಗೆ 4,300 ಬೆಲೆ ಇದೆ. ನಾನು ಇನ್ನು ಚಕ್ಕೆಯನ್ನೆಲ್ಲ ತೆಗೆದಿಲ್ಲ ನನ್ನ ಗಿಡಗಳಿಂದ. ಮೊಗ್ಗು ಮತ್ತೆ ಬೀಜಗಳು, ಎಲೆಗಳು ಇದಿಷ್ಟನ್ನ ಸದ್ಯಕ್ಕೆ ಒದಗಿಸ್ಕೊಡ್ಬಹುದು. ಈ ಚಕ್ಕೆ ತೆಗಿಲಿಕ್ಕೆ ಎಷ್ಟು ವರ್ಷ ಆಯಸ್ಸಾಗಿರ್ಬೇಕಂತೆ ಮೇಡಮ್ ಗಿಡಕ್ಕೆ? ಕಾಂಡ ಎಷ್ಟು? ಎರಡು ವರ್ಷ ಆಗಿದ್ರೆ ಸಾಕು. ಹಾಂ ಹಾಂ ಹಾಂ, ಸರಿ 2 ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ನಾವು ಎಲ್ಲಾ ರೆಂಬೆ ಕೊಂಬೆಗಳಿಂದಲೂ ಕೂಡ ತೆಗಿಲಿಕ್ಕೆ ಶುರು ಮಾಡ್ಬೋದು ಅಂತ ಹೇಳ್ತಾರೆ. ಸರಿ ಅದಕ್ಕೊಂದು ಕ್ರಮ ಇದೆ. ಅಂದ್ರೆ ಕೊಂಬೆಯನ್ನ ನಾವು ಕತ್ತರಿಸಿದ ದಿನವೇ ತೆಗೆದು ಬಿಡ್ಬೇಕು, ಒಣಗ್ಲಿಕ್ಕೆ ಬಿಡಬಾರ್ದು. ಹಿಂಗೆಲ್ಲ ಒಂದಷ್ಟು ಕ್ರಮಗಳಿದೆ ಅದಕ್ಕೆ. ಸರಿ, ಅದನ್ನು ಅನುಸರಿಸಿ ಮಾಡ್ಬೋದು. ಭಾಳ ಸಂತೋಷ. ಇನ್ನೇನಾದ್ರು ಮಾಹಿತಿ ಇದೆಯಾ ಅಥವಾ ನಮ್ಮ ಕೃಷಿಕ ಮಿತ್ರರ ಪ್ರಶ್ನೆಗಳು ತಗೋತೀರಾ? ಹಾ, ಪ್ರಶ್ನೆಗಳನ್ನು ಕೇಳಿದ್ರೆ ನಂಗೆ ಗೊತ್ತಿರೋ ಅಷ್ಟನ್ನು ಹೇಳ್ಬಹುದು. ಹಾಂ, ಖಂಡಿತ ಕೇಳಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿ. ಮೇಡಮ್ ವಿವರಣೆ ಕೊಟ್ಟಿದ್ದಾರೆ, ಹೇಗೆ ಅನ್ನಿಸ್ತು ಹೇಳಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ರವಿಕುಮಾರ್ ಭದ್ರಾವತಿಯಿಂದ ಮಾತಾಡ್ತಿರೋದು. ನಮಸ್ತೆ ರವಿಕುಮಾರ್ ಅವರೇ. ಮೇಡಮ್, ಈಗ ನಾವು 30x30 ಆಲ್ರೆಡಿ ತೆಂಗಿನ ಪ್ಲಾಟ್ ಇದೆ. ಅದ್ರೊಳಗೆ ನೀವು ಇದನ್ನ ಹಾಕೋದಾದ್ರೆ ಎಷ್ಟಡಿ ಒಂದೊಂದು ಹಾಕ್ಬೇಕು? ಹಲೋ. ಹಾಂ, ಹಲೋ. ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಜೋಡಿಸಬಹುದೇ? ಯಾವ ಅಂತರದಲ್ಲಿ ಹಾಕಬಹುದು? ಅದು ರವಿಕುಮಾರ್ ಸರ್ ಪ್ರಶ್ನೆ. ಜೋಡಿಸ್ಬೋದು. ನನಗೂ ಕೂಡ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಅದನ್ನ ಇಟ್ಟಿರೋದು. 9 ಅಡಿ ಅಂತರ ಇರಬೇಕು ಅಂತ ಹೇಳ್ತಾರೆ. ಹಾಂ ಹಾಂ. 9 ಅಡಿ ಅಂತರ ಇದ್ರೆ ಆಯ್ತು ಅಂತ. ನಿಮ್ಮ ಇವತ್ತು ತೋಟದಲ್ಲಿ ಅತಿ ಹೆಚ್ಚು ಮಳೆ ಪ್ರದೇಶದಲ್ಲಿ ಬರುತ್ತಾ? ಬರುತ್ತೆ. ಇದಕ್ಕೆ ಹೆಚ್ಚು ಆರೈಕೆ ಬೇಕಾಗಿಲ್ಲ, ನೀರು ಹೆಚ್ಚು ಬೇಕಾಗಿಲ್ಲ, ಗೊಬ್ಬರದ ಒಂದು ಆರೈಕೆಯೂ ಕೂಡ ಹೆಚ್ಚು ಅಗತ್ಯ ಇಲ್ಲ. ಇದೊಂದು ಕಾಡು ಜಾತಿಯ ಸಸ್ಯ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಸಿ ಮಾಡುವ ಅಗತ್ಯ ಇಲ್ಲ ಇದಕ್ಕೆ. ಸಸಿ ಮಾಡುವವರು ಜೂನ್ ಅಲ್ಲಿ ಮಳೆ ಶುರು ಆಯ್ತು ಅಂದ್ರೆ ಡಿಸೆಂಬರ್ ತನಕ ಹೆವಿ ರೈನ್ ಇರ್ತವೆ. ಹಾ ಹಾಗಾಗಿ ಆ ಟೈಮಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮಳೆ ಇರೋದ್ರಿಂದ ಸಸಿ ಸ್ಟ್ಯಾಂಡ್ ಆಗುತ್ತಾ ಅಂತ. ಆಗತ್ತೆ. ಇದಕ್ಕೆ ಒಣ ಪ್ರದೇಶದಲ್ಲೂ ಬರುತ್ತೆ, ಮಳೆಯ ಪ್ರದೇಶದಲ್ಲೂ ಬರುತ್ತೆ. ಏನಂತ ಬಾಧಕ ಆಗಲ್ಲ ಇದಕ್ಕೆ. ಇದು ಎಲ್ಲಿಯೂ ಕೂಡ ಬದುಕಬಲ್ಲಾದಂತಹ ಒಂದು ಗಿಡ ಇದು, ಎಂಥ ಜಾಗದಲ್ಲೂ ಕೂಡ. ಓಕೆ ಮೇಡಮ್, ಓಕೆ. ಕೇಳಿಯಪ್ಪ, ಇನ್ಯಾರು ಪ್ರಶ್ನೆ ಇದ್ರೆ ಕೇಳಿ. ಮೇಡಮ್ ಇದು ನೀವು ಈ ನರ್ಸರಿ ಅಲ್ದೇನೆ ಬೇರೆ ರೀತಿಯ ಉತ್ಪನ್ನಗಳನ್ನ ಮಾರುಕಟ್ಟೆ ಯಾವ ರೀತಿ ಮಾಡ್ತಾ ಇದ್ದೀವಿ? ಹೀಗೆ ಇಂಥ ವೇದಿಕೆಗಳಲ್ಲಿ ಹೇಳ್ತೇವೆ, ಆಸಕ್ತಿ ಇರೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲವೂ ಕೂಡ ನೈಸರ್ಗಿಕವಾಗಿ ಬೆಳೆದದ್ದು ಆದ್ರಿಂದ ಬೇಡಿಕೆ ಬರುತ್ತೆ. ಬಂದದ್ದನ್ನ ಇಂಥ ಕಡೆ ಸಿಗತ್ತೆ ಅಂತ ಹೇಳ್ತೀವಿ, ತಗೊಂಡು ಹೋಗ್ತಾರೆ. ಹಾಂ, ಅಂದರೆ ಮುರಳೀಧರ್ ಸರ್ ಪ್ರಶ್ನೆ, ಈ ಚಕ್ಕೆ, ಎಲೆ ಮತ್ತು ಮೊಗ್ಗು ಇದ್ರದ್ದು ಒಂದು ಮಾರಾಟದ ವ್ಯವಸ್ಥೆ ನಿರ್ಮಾಣ ಆಗಿದೆಯಾ ಅಂತ ಅವರ ಪ್ರಶ್ನೆ. ಆಗ್ತಾ ಇದೆ ಸರ್. ಇವಾಗ ಅಂದ್ರೆ ನಾನೀಗ ಈ ವರ್ಷದಿಂದ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಬೀಜಗಳದ್ದು ನನಗೆ ತುಂಬಾ ಬೇಡಿಕೆ ಬಂದಿದೆ. ಸಸಿಗಳದ್ದು ಕೂಡ ನನಗೆ ಸಂಪರ್ಕ ಮಾಡಿ ಕೇಳ್ತಾ ಇದ್ದಾರೆ. ಇನ್ನು ಮೊಗ್ಗಿನದ್ದು, ಎಲೆಗಳದ್ದು ಕೂಡ ನಮ್ಮ ಸಂಪರ್ಕದಲ್ಲಿರುವ ಕುಟುಂಬಗಳಲ್ಲಿ ಮತ್ತೆ ಈ ತರ ಒಂದು ರೈತರ ಗುಂಪುಗಳಲ್ಲಿ ಈ ಉತ್ತಮವಾದದ್ದು ಇದೆ ಅಂತ ಹೇಳಿದ್ರೆ ತಕ್ಷಣ ತಗೊಳ್ತಾರೆ. ಮೇಡಮ್ ನೀವು ಅಂಗಡಿಯಲ್ಲಿ ತಗೊಳ್ಳೋದ್ರಿಂದ ಮಧ್ಯವರ್ತಿಗಳಿಗೆ ಒಂದಷ್ಟು ಹೋಗುತ್ತೆ. ಅದಿಲ್ಲದೆ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಸಿಗುವಂತಹ ವ್ಯವಸ್ಥೆ ಮಾಡಬಹುದು. ಅದಾಗ್ತಾ ಇದೆ. ಖಂಡಿತ ಹೇಳಿ. ಬೇಸಿಗೆಗಾಲದಲ್ಲಿ ಅದಕ್ಕೆ ಶೇಡಿಂಗ್ ಏನಾರ ಬೇಕಾ ಮೇಡಮ್? ಬೇಸಿಗೆಗಾಲದಲ್ಲಿ ಅದಕ್ಕೆ ಶೇಡಿಂಗ್ ಏನಾರ ಅವಶ್ಯಕತೆ ಇದೆಯಾ? ಏನೂ ಇಲ್ಲ. ಯಾವ್ದಕ್ಕೆ? ಬೆಳೆದ ಮೇಲ ಸಸಿಗಳಿಗೆ ಯಾವ್ದಕ್ಕೆ? ಈಗ ಸಸಿಗಳು ತಂದು ಈಗ ಪ್ಲಾಟ್ ಮಾಡಿದ್ರೆ, ಈಗ ನಾವು ಪ್ಲಾಂಟಿಂಗ್ ಮಾಡಿದ್ರೆ ನೆಕ್ಸ್ಟ್ ಜೂನ್ ಬರೋ ತನಕ ಅವಕ್ಕೆ ನೆರಳಿನ ಅವಶ್ಯಕತೆ ಇದೆಯಾ? ಅಂತ ವಿಶೇಷವಾಗಿ ಏನ್ ಬೇಕಾಗಿಲ್ಲ. ಅಕ್ಕಪಕ್ಕದ ಮರದ ನೆರಳುಗಳಿದ್ರೆ ಅದೇ ಸಾಕಾಗತ್ತೆ. ಓಪನ್ ಫೀಲ್ಡ್ ಆದ್ರೆ ಇಲ್ಲ ರವಿಕುಮಾರ್ ಸರ್, ಯಾವುದೇ ಗಿಡಕ್ಕೆ ಪ್ರಾಥಮಿಕ ಹಂತದಲ್ಲಿ ನಾವು ಗಿಡದ ನಾಟಿ ಮಾಡ್ತೀವಲ್ಲ, ಅವಾಗ ನೆರಳಿನ ಅವಶ್ಯಕತೆ ಇರುತ್ತೆ. ನಾವು ಸಂಗಾತಿ ಸಸ್ಯ ಅಂತ ಮಾಡ್ತೀವಲ್ವಾ, ಇದಕ್ಕೂ ಸಸ್ಯನ ಹಾಕೊಳ್ಳೋಣ. ಯಾಕೆಂದ್ರೆ ನೆರಳು ಬೇಕಾಗಿರೋದು ನಮ್ಮ ಬೆಳೆ ಸಸ್ಯಕ್ಕಲ್ಲ. ಬೆಳೆ ಸಸ್ಯ ಬೇರು ವಲಯದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರಬೇಕು, ಮಣ್ಣಿನ ಉಷ್ಣತೆ ಜಾಸ್ತಿ ಆಗಬಾರ್ದು, ಸೂಕ್ಷ್ಮಜೀವಿಗಳ ಚಟುವಟಿಕೆ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಯಾವುದೇ ಗಿಡವನ್ನು ನಾವು ನಾಟಿ ಮಾಡುವಾಗ ಪ್ರಥಮ ದಿನಗಳಲ್ಲಿ ಅದರ ಪಕ್ಕದಲ್ಲಿ ಒಂದು ಸಂಗಾತಿ ಗಿಡ ಹಾಕಿ ನೆರಳನ್ನು ಸೃಷ್ಟಿ ಮಾಡಿ ಮುಚ್ಚಿಗೆ ಮಾಡೋದು ಬಹಳ ಸೂಕ್ತ.
ಓಕೆ ಸರ್, ಥ್ಯಾಂಕ್ ಯು ಸರ್. ಹಾ, ಒಳ್ಳೆಯದು. ನಮಸ್ತೆ ಮೇಡಮ್, ನನ್ನ ಹೆಸರು ಧರ್ಮೇಂದ್ರ ಅಂತ ಹೇಳಿ, ನಾವು ಮೈಸೂರು ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು. ನಿಮ್ ಗಿಡ ಪ್ಲಾಂಟೇಶನ್ ಮಾಡಿ ಎಷ್ಟು ವರ್ಷ ಆಗಿದೆ ಮೇಡಮ್? ಈ ಮರಗಳ ಹೌದೌದು, 5-6 ವರ್ಷದ ವಯಸ್ಸು ಅದಕ್ಕೆ. 5-6 ವರ್ಷ. ನೀವು ನರ್ಸರಿ ಫಸ್ಟ್ ಗಿಡನ ಎಲ್ಲಿ ತಗೊಂಡ್ಬಂದ್ರಿ ಮೇಡಮ್? ಅಲ್ಲ, ನಾನೇ ಮಾಡಿದ್ದು ನರ್ಸರಿಯಲ್ಲಿ ಅವುಗಳನ್ನ. ಅಂದ್ರೆ ಈಗ ತಾಯಿ ಮರಗಳೇನಿದೆ ಅದನ್ನ ಎಲ್ಲಿಂದ ತಂದ್ರಿ ಅಂತ ಕೇಳ್ತಾ ಇದ್ದೀರಾ? ಹೌದು. ಹೌದೌದು. ಇಲ್ಲ, ಅದು ನಾನು ಸಿದ್ಧವಾದ ತೋಟವನ್ನೇ ತಗೊಂಡಿದ್ದು. ಅದು 5-6 ವರ್ಷದ ಗಿಡಗಳು. ನಾನ್ ಆ ತೋಟವನ್ನ ತಗೊಂಡು ಈಗ 3 ವರ್ಷಕ್ಕೆ ಬರ್ತಾ ಇದೆ. ಓಕೆ. ಹಂಗಾಗಿ ಅಲ್ಲಿ ನೆಟ್ಟಿರುವ ಎಲ್ಲಾ ಗಿಡಗಳು ಕೂಡ ಅತ್ಯಂತ ಉತ್ತಮವಾದ ಜಾತಿಯ ಗಿಡಗಳನ್ನ ತಂದು ನೆಟ್ಟಿದ್ದಾರೆ. ಅದನ್ನೆಲ್ಲ ನೋಡಿ ನಾವು ಅದು ದೃಢಪಡಿಸಿಕೊಂಡೇ ಅದನ್ನ ಕೊಂಡದ್ದು. ಇದು ಸಿಲೋನ್ ಜಾತಿಯ ಗಿಡಗಳು. ಅವ್ರು ಎಲ್ಲಿಂದ ತಂದಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ, ಕೇಳಿ ಹೇಳ್ತೇನೆ ಬೇಕಾರೆ. ಓಕೆ. ಆಮೇಲೆ ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದೀರಾ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲ್ಗೆ? ಅವರು ನೀವು ಪ್ಲಾಂಟೇಶನ್ 9 ಅಡಿ. ಅಂತರ್ ಬೆಳೆ ಏನಾದ್ರೂ ಬೇರೆ ಇದೆಯಾ? ಇದೊಂದೇನ ಇರೋದು ನಿಮ್ ಇಡೀ ತೋಟದಲ್ಲಿ? ಇಲ್ಲ, ನಂದು ತೆಂಗಿನ ತೋಟ ನಡುವೆ ಇದಿದೆ. ಇದು ಸ್ವಲ್ಪ ಮಾತ್ರ ಇದೆ, ಒಂದು 25ರಿಂದ 40 ಒಳಗೆ ಅಷ್ಟೇ ಇದೆ. ತುಂಬಾ ಇದನ್ನೇ ಹಾಕೊಂಡಿಲ್ಲ. ಅಂದ್ರೆ ಎಷ್ಟು ಟೋಟಲ್ ಎಷ್ಟು ಗಿಡ ಇದೆ? 40 ಗಿಡ ಇದೆಯಾ? ಹಾ, ಓಕೆ ಮೇಡಮ್. ನಿಮ್ ತೋಟ ಬರ್ಬೋದಾ? ಬರ್ಬೋದು. ಅಂದ್ರೆ ಬಾರ್ಡರ್, ತೋಟದ ನಡುವೆ ಒಂದು ರಸ್ತೆ ಇದೆ. ರಸ್ತೆಯ 2 ಬದಿಗಳಲ್ಲಿಯೂ ಕೂಡ ಈ ಸಸ್ಯಗಳಿದೆ. ಆಮೇಲೆ ಇಡೀ ಜಾಗವನ್ನ ಒಂದು 4-5 ಭಾಗಗಳಲ್ಲಿ ವಿಂಗಡಣೆ ಮಾಡಿದ ಹಾಗೆ ಇದೆ ಅದು. ಆ ಭೂಮಿ ಇರೋದೇ ಹಾಗಿದ್ದ ಜಾಗದಲ್ಲಿ ಬದುಗಳಲ್ಲಿ ಈ ಸಸ್ಯಗಳ ಇದೆ. ಅಂದ್ರೆ ಒಂದ್ ರೀತಿ ಏನ್ ಹೇಳ್ಬೋದು ಅಂದ್ರೆ ಬಾರ್ಡರ್ ಅಲ್ಲಿ ಇದೆ. ಓಕೆ ಮೇಡಮ್. ಇದು ಕನಕಪುರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೇಡಮ್? ಕನಕಪುರದಿಂದ ಸುಮಾರು 10-15 ನಿಮಿಷ. ಯಾವ್ದು ಟುವರ್ಡ್ಸ್ ಇದ್ರ ಕಡೆನಾ ಮೇಡಮ್? ಕನಕಪುರದ ನಂತರ ಸಾತನೂರು. ಹಾ, ಸಾತ್ನೂರೇ ಫಸ್ಟ್ ಸಿಗುತ್ತೆ, ಆಮೇಲೆ ಕನಕಪುರ ಸಿಗೋದಲ್ಲ ಮೇಡಮ್? ಅಲ್ಲ, ಬೆಂಗಳೂರಿಂದ ಹೋಗುವಾಗ. ನಾವು ಮೈಸೂರಿಂದ ಬರೋದಲ್ಲ ಮೇಡಮ್? ಅವಾಗ ನಿಮಗ್ ಫಸ್ಟ್ ಸಾತ್ನೂರು, ಕನಕಪುರ ತನಕ ಬೇಡ. ಧರ್ಮಣ್ಣ ಲೊಕೇಶನ್ ಕಳಿಸ್ತಾರೆ ಮೇಡಮ್, ಫಾರ್ಮ್ದು. ಒಂದ್ಸಲ ಯೋಜನೆ ಮಾಡ್ಕೊಳ್ಳಾರಂತೆ. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಅಥವಾ ಫೀಡ್ಬ್ಯಾಕ್ ಕೊಡಿ ಮೇಡಮ್ಗೆ. ನಮಸ್ಕಾರ, ನಾನು ಪ್ರಭು ಅಂತ ಬೆಂಗಳೂರಿಂದ. ನಮಸ್ತೆ ಮೇಡಮ್. ಒಂದು ಇನ್ಫಾರ್ಮೇಶನ್, ನೀವು ಅಂದ್ರೆ ನಾನ್ ನಿಮ್ಮ ಈ ಲೆಕ್ಚರ್ ಇಂದ ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ನಿಮ್ಮ ಹತ್ರ 40 ಗಿಡ, ಒಂದು 5-6 ವರ್ಷದ ಪ್ರಾಯದ 40 ಗಿಡಗಳಿದೆ. ಅದ್ರ ಬೀಜ ಸಂಗ್ರಹ ಮಾಡಿ ಅದರಿಂದ ನೀವು ನರ್ಸರಿ ಮಾಡಿ ಅದನ್ನ ಪ್ಲಾಂಟೇಶನ್ ಮಾರಕ್ ಟ್ರೈ ಮಾಡ್ತಾ ಇದ್ದೀರಿ, ಕರೆಕ್ಟ್ ಅಲ್ಲ? ಬೇಡಿಕೆ ಬಂದದ್ರಿಂದ ನರ್ಸರಿ ಮಾಡಿದೀವಿ. ಕರೆಕ್ಟ್. ನೀವು ನರ್ಸರಿ ಎಷ್ಟು ಗಿಡಗಳಿರುತ್ತೆ ಮೇಡಮ್ ನಿಮ್ ನರ್ಸರಿ ಸಾಮಾನ್ಯಕ್ಕೆ? ಈಗ ಸದ್ಯಕ್ಕೆ ಒಂದು 5,000ದಷ್ಟಿದೆ. 4ರಿಂದ 5,000ದಷ್ಟಿದೆ. ಓಕೆ. ಎಲ್ಲ ಸುಮಾರು ಒಂದು ಏನು 1 ವರ್ಷದ 5 ಗಿಡಗಳು ಅವೆಲ್ಲ? ಹೌದು. ಓಕೆ. 1 ವರ್ಷ ಗಿಡ ಆದ್ಮೇಲೆ ಕಳೆದ ವರ್ಷ ಇದೇ ಸಮಯದಲ್ಲಿ ಬೀಜಗಳನ್ನೆಲ್ಲ ಬಿತ್ತಿದ್ದು. ಈ ಬೀಜಗಳೆಲ್ಲ ನಿಮ್ಮ 40 ಗಿಡದಿಂದ ಸಂಗ್ರಹಿಸಿದ ಬೀಜಗಳೇ? ಹೌದು. ಇದು ಹಾಕಿದ್ರೆ ಅದು ಒಂದು ಬೆಳವಣಿಗೆ ಬರ್ಬೇಕಾದ್ರೆ 1-2 ವರ್ಷ ಬೇಕಾಗುತ್ತಾ? ಬಂದ್ಬಿಟ್ಟಿದೆಯಲ್ಲ ಸರ್, ಈಗ 1 ಅಡಿ ಮೇಲ್ ಬಂದಿದೆ, 1-1.5 ಅಡಿ. ಇನ್ನೊಂದು 1 ತಿಂಗಳು 2 ತಿಂಗಳು ಬಿಟ್ರೆ 2 ಅಡಿ ಆಗತ್ತದು. ಫಸಲು ಎಲೆಗಳನ್ನ ಕೊಯ್ಲಿಕ್ಕೆ ಮೊಗ್ಗನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ 2 ವರ್ಷ ಸಾಕಬೇಕಂತ ಪ್ರಶ್ನೆ. 2 ವರ್ಷ. ಪ್ರಾರಂಭದ 2 ವರ್ಷಗಳ ನಂತರ ಫಸಲು ನಿರೀಕ್ಷೆ ಮಾಡಬಹುದು. ಹೌದು. ಅದು 2 ವರ್ಷ ಆದ್ಮೇಲೆ ಅದರ ಕಾಂಡದ ಭಾಗದಲ್ಲಿ ಕಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಮಾಡಿದಾಗ ಅಲ್ಲಿ ಕವಲ್ಗಳು ಬರುತ್ತೆ ಅಂತ, ಇಲ್ಲಾಂದ್ರೆ ನೇರ ಲಂಬವಾಗಿ ಉದ್ದಕ್ಕೆ ಬೆಳೆದು ಬಿಡುತ್ತೆ. ಹಾಗೆ ಬೆಳೆದ್ರೆ ಉಪಯೋಗ ಇಲ್ಲ, ನಮ್ಗೆ ಹೆಚ್ಚು ರೆಂಬೆ ಕೊಂಬೆಗಳು ಬಂದ್ರೆ ಚಕ್ಕೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇದ್ರ ಕ್ರಮವನ್ನೇ ಹಾಗೆ ಹೇಳ್ತಾರೆ. 2 ವರ್ಷದ ಗಿಡವನ್ನ ಕಾಂಡಕ್ಕೆ ತೆಗಿಬೇಕು ಅದನ್ನ, 1-2 ಅಡಿ ಬಿಟ್ಟು, ಭೂಮಿಯಿಂದ 2 ಅಡಿ ಬಿಟ್ಟು ಕಟ್ ಮಾಡ್ಬೇಕು ಅದನ್ನ ಅಂತ ಹೇಳ್ತಾರೆ. ಎಷ್ಟು ಎತ್ತರ ಇದೆ ಮೇಡಮ್ ಈಗ? ನಿಮ್ಮ 5-6 ವರ್ಷದ ಗಿಡ ಎಷ್ಟು ಎತ್ತರ ಇದೆ ಅಂತನಾ? 40 ಗಿಡಗಳಿದಾವೆ, 40 ಗಿಡಗಳಿದಾವಲ್ಲ, ಎಷ್ಟು ಎತ್ತರ ಇದಾವೆ? ನಾನದು ಸರಿಯಾಗಿ ಲೆಕ್ಕ ಮಾಡಿಲ್ಲ. 25ರಿಂದ 40 ತನಕ ಅಂತ ಹೇಳಿದೀನಿ. 30 ಅಂತೂ ಗ್ಯಾರಂಟಿ ಇದೆ. 30-35 ಎತ್ತರ ಎಷ್ಟಿದೆ ಅಂತ ಕೇಳಿ. ಎತ್ತರ ಸುಮಾರು 1.5 ಆಳ ಎತ್ತರ ಇದೆ.
ಅಂದ್ರೆ ತುಂಬಾ ಉದ್ದವಾಗಿಲ್ಲ, ಆದ್ರಿಂದ ನಾವು ಕೋಲ್ನಲ್ಲಿ ಬಗ್ಗಿಸಿಕೊಂಡು ಎಲೆಗಳನ್ನು ಮತ್ತೆ ಮೊಗ್ಗುಗಳನ್ನು ತೆಗಿಬಹುದು. ಏಣಿ ಎಲ್ಲ ಏನ್ ಬೇಕಾಗಲ್ಲ. ದೊಡ್ಡದಾಗ್ತಾ ಆಗ್ತಾ ದೊಡ್ಡ ಮರ ಆಗುತ್ತಲ್ವಾ ಇದು? ಇಲ್ಲ, ತುಂಬಾ ದೊಡ್ಡ ಮರ ಅಲ್ಲ, ಹರೀಶ್? ತುಂಬಾ ದೊಡ್ಡ ಮರ ಆಗಲ್ಲ. ಅಂದ್ರೆ ನಾವ್ ಅದನ್ನ ಎಲೆಗಳನ್ನ ಇದನ್ನ ಮೊಗ್ಗನ್ನ ಎಲ್ಲ ತೆಗೆದ್ವಿ ಅಂದ್ರೆ ಅಲ್ಲಲ್ಲೇ ಹರಡ್ಕೊಳ್ಳುತ್ತೆ, ತುಂಬಾ ಎತ್ತರಕ್ಕೆ ಬೆಳೆಯಲ್ಲ. ಮತ್ತೆ ಇದ್ರ ರೂಟ್ಸ್ ಯಾವ ತರ ಹೋಗುತ್ತೆ ಅಂತ ಏನಾರು ಅಂದಾಜು ಇದೆಯಾ? ಟ್ಯಾಪ್ ರೂಟ್ಸ್ ಅಥವಾ ಏನೋ ಇನ್ನೊಂದ್ಸಲ ರೂಟ್ ಭೂಮಿ ಒಳಗೆ ಹೋಗುತ್ತೋ? ಅದ್ರ ಬಗ್ಗೆ ನಂಗೆ ಹೆಚ್ಚು ಮಾಹಿತಿ ಇಲ್ಲ. ಮಂಜುನಾಥ್ ಅವ್ರಿಗೆ ಏನಾರು? ತಾಯಿ ಬೇರು ಸಸ್ಯ, ಟ್ಯಾಪ್ ರೂಟ್ ಪ್ಲಾಂಟ್ ಏನೋ ಇದುವೆ. ಓ, ಟ್ಯಾಪ್ ರೂಟ್ ತಾಯಿ ಬೇರು ಕೆಳಗೆ ಹೋಗುತ್ತೆ. ಓಕೆ ಓಕೆ ಓಕೆ. ಅದರಿಂದ ತೆಂಗಿನ ಸಸಿಗೆ ಯಾವ ತೊಂದರೆನೂ ಆಗಲ್ಲ? ಆಗಲ್ಲ, ಹೌದು. ಇಲ್ಲ, ಆಗಲ್ಲ. ಯಾಕೆ ತೆಂಗಿನ ನಡುವೆನೆ ಇದನ್ನ ತುಂಬಾ ಜನ ಹಾಕಿದಾರೆ. ನಂಗೂ ತೆಂಗಿನ ಜೊತೆಗೆ ಇದಿರೋದು. ಥ್ಯಾಂಕ್ ಯು ಫಾರ್ ದಿ ಇನ್ಫಾರ್ಮೇಶನ್. ಹೇಳಿ, ಇನ್ಯಾರು ಫೀಡ್ಬ್ಯಾಕ್ ಇದ್ರೆ ಕೊಡಿ ಮೇಡಮ್ಗೆ, ಪ್ರಶ್ನೆ ಇದ್ರೆ ಕೇಳಿ. ಅವ್ರ ಸಂಪರ್ಕ ಸಂಖ್ಯೆ ಇಲ್ಲಿದೆ. ಸೊ ಮೇಡಮ್ ಒಂದ್ಸಲ ಹೇಳ್ಬಿಡ್ತೀರಾ ಸಂಪರ್ಕ ಸಂಖ್ಯೆ ರೆಕಾರ್ಡ್ ಆಗಲಿ? 8904650465. ಓಕೆ, 8904650465. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಮೇಡಮ್, ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ರೆಕಾರ್ಡ್ ಆಗಿರುತ್ತೆ. ಇನ್ಯಾವುದು ಪ್ರಶ್ನೆ ಮೇಡಮ್? ಈಗ ನಿಮ್ಮಲ್ಲಿ 40 ಈಗ ಈ ಗಿಡಗಳಿದಾವೆ, ಇದ್ರ ಜೊತೆಗೆ ತೆಂಗಿನ ಗಿಡ ಎಷ್ಟಿದೆ ಮೇಡಮ್? ಬೇರೆ ಏನೇನಿದೆ? ತೆಂಗು ಸುಮಾರು 100 ಗಿಡಗಳಿದೆ. ಅದು ಇಷ್ಟೇ ವಯಸ್ಸು, ಒಂದು 5-6 ವರ್ಷ ವಯಸ್ಸು. ರಾಮಫಲ ಇದೆ, ಲಕ್ಷ್ಮಣ ಫಲ ಇದೆ, ಇದು ಸೀಬೆ ಇದೆ, ನಿಂಬೆ ಇದೆ. ಸದ್ಯಕ್ಕಿಷ್ಟಿದೆ. ಅಂಚಿನಲ್ಲಿ ತೋಟದ ಸುತ್ತಲೂ ಕೂಡ ಟೀಕ್ ಇದೆ, ಟೀಕ್ ಹಾಕಿಟ್ಟಿದ್ದಾರೆ. ಅದು ಇಷ್ಟು ಸಿದ್ಧವಾಗಿದ್ದ ತೋಟವನ್ನೇ ತಗೊಂಡಿದ್ದು. ಈಗ ಅದಕ್ಕೆ ನಾವು ಯಾವುದೇ ರಾಸಾಯನಿಕಗಳನ್ನ, ರಸಗೊಬ್ಬರಗಳನ್ನ ಬಳಸದೆ, ಸರ್ ಏನು ಅಂದ್ರೆ ನನಗೆ ಇವ್ರು ತುಂಬಾ ಸುಲಭವಾಗಿ ಸಂಪರ್ಕಕ್ಕೆ ಸಿಗ್ತಾರಾದ್ರಿಂದ ಇವ್ರು ಹೇಳಿದ ಹಾಗೆ ನಾನು ಏನದು ಇದು ಹಿಂಡಿ ಗೊಬ್ಬರಗಳನ್ನೆಲ್ಲ ಅದಕ್ಕೆ ಬಳಸಿದ್ದೆ, ಹಿಂಡಿ ದ್ರಾವಣಗಳನ್ನು ಹಾಕಿದ್ದೇನೆ ಅದಕ್ಕೆ. ಮತ್ತೆ ಇದು ವೈಟ್ ಫ್ಲೈಸ್ ಎಲ್ಲ ಸ್ವಲ್ಪ ಇತ್ತು, ಶುರುವಾಗಿತ್ತು ತೆಂಗಿಗೆ. ಅದರಿಂದ ಬೇವಿನ ಎಣ್ಣೆಯನ್ನ ಸಿಂಪಡಿಸಿದ್ದೇನೆ, ಆರೋಗ್ಯವಾಗಿದೆ. ಇವತ್ತು ಕೂಡ ಅಲ್ಲಿ ಹೋಗಿ ಬಂದೆ ನನ್ನ ತೋಟಕ್ಕೆ, ಸಂತೋಷ ಆಯ್ತು. ವೈಟ್ ಫ್ಲೈಸ್ ಕಾಟ ಕಡಿಮೆ ಆಗಿದೆ. ಆಮೇಲೆ ತೆಂಗಿನ ಸುಳಿಗಳೆಲ್ಲ ಕತ್ತರಿಸಿ ಬೀಳ್ತಾ ಇತ್ತು, ಅದೆಲ್ಲವೂ ಕೂಡ ತುಂಬಾ ಸುಧಾರಿಸಿದೆ. ಎಲೆಗಳೆಲ್ಲವೂ ಹೊಸ ಹೊಸ ಎಲೆಗಳು ಮೂಡಿದೆ, ಅದೆಲ್ಲ ನೋಡಿ ಖುಷಿ ಆಯ್ತು. ಅಂದ್ರೆ ಈ ಹಿಂಡಿ ದ್ರಾವಣ, ನುಸಿ ಕಾಯಿಲೆ ಇಂಥದ್ದೆಲ್ಲ ಇನ್ನೂ ಶುರುವಾಗಿಲ್ಲ. ಅದ್ಯಾವುದು ಆಗಬಾರ್ದು ಅಂತ ಹೇಳಿದ್ರೆ ಹಿಂಡಿ ದ್ರಾವಣದಲ್ಲಿ ಸ್ವಲ್ಪ ಬೇವನ್ನ ಹೆಚ್ಚು ಬಳಸಬೇಕು ಅಂತ ಹೇಳಿದ್ರು, ಮಂಜುನಾಥ್ ಸರ್ ಹೇಳಿದ್ರು. ಅದನ್ನೆಲ್ಲ ಈಗ ಸುಮಾರು ಒಂದು 4 ಬಾರಿ ನಾನು ಹಿಂಡಿ ದ್ರಾವಣವನ್ನ ಹಾಕಿದ್ದೇನೆ ಇವ್ರ ಸಂಪರ್ಕಕ್ಕೆ ಬಂದ ನಂತರ. ಮತ್ತೆ ಶುರು ಮಾಡ್ಬೇಕು ಈಗ. 1 ತಿಂಗಳು 2 ತಿಂಗಳು ನಾನು ಹಾಕಿಲ್ಲ. ಡಿಸೆಂಬರ್ ಮತ್ತೆ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಹಾಕಿಲ್ಲ. ಮತ್ತೆ ಈಗ ಸ್ವಲ್ಪ ನೀರಿನ ಸಮಸ್ಯೆ ಆಗಿತ್ತು ಅಂತ ಇವತ್ತು ಅದೆಲ್ಲವೂ ಕೂಡ ಅಲ್ಲಿ ಸರಿಯಾಗಿದೆ, ನೀರಿನ ಸಮಸ್ಯೆ ಎಲ್ಲ. ಮತ್ತೆ ಈಗ ಈ ತಿಂಗಳಿಂದ ಮತ್ತೆ ಆರಂಭ ಮಾಡ್ಬೇಕು. ಇದು ಸದ್ಯಕ್ಕೆ ವಿಷಯ. ಒಳ್ಳೆಯದು ಮೇಡಮ್. ಸೊ ಸಾಕಷ್ಟು ಮಾಹಿತಿ ಇವತ್ತು ನಮ್ಮ ನೈಸರ್ಗಿಕ ಕೃಷಿಕ ಮಿತ್ರರಿಗೆ ತಿಳಿಸಿದ್ದೀರಾ. ಮುಖ್ಯವಾಗಿ ಈ ಸಾಂಬಾರು ಬೆಳೆ, ಚಕ್ಕೆ ಮರದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ನಿಮ್ಮಲ್ಲಿ ಗುಣಮಟ್ಟದ ನರ್ಸರಿ ಗಿಡಗಳಿದೆ ಅಂತ ಕೇಳಿ ಸಂತೋಷ ಆಯಿತು. ಸೊ ಆಸಕ್ತ ಕೃಷಿಕರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ, ಅವರಿಗೆ ತಲುಪಿಸೋ ಪ್ರಯತ್ನ ಮಾಡಿ. ಸಾಧ್ಯವಾದರೆ ನಿಮ್ಮ ತೋಟದ ಭೇಟಿಗೆ ಒಂದು ಸಲ ಪ್ಲ್ಯಾನ್ ಮಾಡ್ಕೊಳ್ಳೋಣ. ವೀಕ್ಷಕರ ದಿನ ಅಂತ ನಾವೇನು ಮಾಡ್ತೀವೋ ಆ ರೀತಿ ನಿಮ್ಮ ಅನುಕೂಲ ದಿನಗಳಲ್ಲಿ ಒಂದು ದಿವಸ ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟು, ಬೆಂಗಳೂರಿಗೆ ಹತ್ತಿರದಲ್ಲೇ ಇರೋದ್ರಿಂದ ಸಾಕಷ್ಟು ಜನ ಕಡಿಮೆ ಸಮಯಾವಕಾಶದಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಸೊ ಅದನ್ನು ಖಂಡಿತವಾಗಿ ಭೇಟಿ ಮಾಡ್ಬೋದು. ಖಂಡಿತ ಮೇಡಮ್, ಭೇಟಿ ಮಾಡ್ಬೇಕು ಖಂಡಿತವಾಗಿ. ಓಕೆ. ಇನ್ನೂ ಅಲ್ಲಿ ಮಾಡ್ಲಿಕ್ಕೆ ತುಂಬಾ ಕೆಲಸಗಳಿದೆ, ಆ ತೋಟದಲ್ಲಿ ಮಾಡ್ಲಿಕ್ಕೆ ಕೆಲಸಗಳಿದೆ. ನಾನೆಲ್ಲ ಕಲ್ತು ಮಾಡ್ತಾ ಇದ್ದೇನೆ ಈಗ. ಭೇಟಿ ಕೊಡ್ಬೋದು ಮೇಡಮ್. ಈಗ ಬೆಂಗಳೂರಲ್ಲಿ ಯಾರು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಬೆಂಗಳೂರಲ್ಲಿ ಎಲ್ಲಿ ಸಿಗತ್ತೆ ಈ ಗಿಡ? ಅಂದ್ರೆ ನಿಮ್ಮ ಅವೈಲಬಿಲಿಟಿ ಎಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಒಂದು ಹಂತದ ಕ್ವಾಂಟಿಟಿ ಅಂದ್ರೆ ನಂಗೆ ಅಲ್ಲಿಂದ ತರ್ಲಿಕ್ಕೆ ಆಗುವಷ್ಟು ಸಂಖ್ಯೆಯಲ್ಲಿ ನಾನು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ನಾನು ವ್ಯವಸ್ಥೆ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಇಸ್ರೋ ಲೇಔಟ್, ಕುಮಾರಸ್ವಾಮಿ ಲೇಔಟ್ ಇದೆಯಲ್ಲ, ಅಲ್ಲಿ ನಾನು ವ್ಯವಸ್ಥೆ ಮಾಡ್ಬೋದು. ಖಂಡಿತ.
ಈ ಗುಂಪಿನಲ್ಲಿರುವವರ ಒಬ್ರು ಹಿಂದೆ ನನ್ಗೆ ಪ್ರಾಯಃ ದಯಾನಂದ್ ಸರ್ ಅಂತ ಕಾಣುತ್ತೆ, ಅವರು ಹಿಂದೆ ಮಾತನಾಡಿದ್ರು ಸಸಿಗಳು ಬೇಕು ಕೇಳ್ತೇನೆ ನಾನು ಅಂತ ಹೇಳಿದ್ರು. ಇಲ್ಲ ಆಗುತ್ತೆ ಮೇಡಮ್, ಈ ಸಲ ಹೇಳಿದ್ದೀರಲ್ಲ, ಸೊ ಸಾಕಷ್ಟು ವಿಷಯಗಳು ಇದು ಪ್ರಚಾರ ಆಗುತ್ತೆ. ಮತ್ತು ಆಸಕ್ತಿ ಇರೋ ರೈತರು ಖಂಡಿತ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಹಾಗೆ ಓಕೆ, ನಮಸ್ತೆ. ಹಾಂ, ಧನ್ಯವಾದಗಳು ಮೇಡಮ್. ಸೊ ಮುಂದಕ್ಕೆ ಹೋಗೋಣ. ಸರ್ ಇನ್ಫಾರ್ಮೇಶನ್ ಬೇಕು. ಹೇಳಿ ಹೇಳಿ ಗಿರೀಶ್. ಈಗ ಒಂದು ಬೀಜದಲ್ಲಿ ಉತ್ಪತ್ತಿ ಮಾಡಿ ಈಗ ಸಸಿ ಪ್ಲಾಂಟ್ ಮಾಡಿದ್ದಾರೆ ಅಂತಾರಲ್ಲ, ಇಷ್ಟೇ ದೊಡ್ಡ ಮರದಲ್ಲಿ, ಈಗ ನಾವು ತೆಂಗಿನ ಮರ ಆದ್ರೆ ಇಷ್ಟು ವರ್ಷದ ಗಿಡದಲ್ಲಿ ಕಾಯ್ದೆ ತಗೊಂಡು ಬೀಜ ಮಾಡ್ಬೇಕು ಅಂತ ಹೇಳ್ತಾರೆ. ಇದಕ್ಕೇನಾದ್ರೂ ಅಥವಾ ಏನಾದ್ರು ಇದೆಯಾ ಅಂತ ಮೇಡಮ್ ಅವರೇ? ಹಾಗೇನಿಲ್ಲ, ಮಾಡಬಹುದು ಅಂತ ಹೇಳ್ತಾರೆ. ಅದು ಮೊಗ್ಗು ಮತ್ತೆ ಬೀಜಗಳೆಲ್ಲ ಬಂತು, ಅದು ಹಣ್ಣಾಯ್ತು ಮೊಗ್ಗು ಅಂದ್ರೆ ಮಾಡಬಹುದು ಅಂತ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಬೀಜವನ್ನ ಹಸಿ ಇರುವಾಗ್ಲೇ ನೆಟ್ಟು ಬಿಡ್ಬೇಕು. ಅಂದ್ರೆ ಅದು ಒಣಗಿಸಿ ಮುಂದಿನ ವರ್ಷಕ್ಕೆ ಬಳಸ್ತಾನೆ ಹಂಗ್ ಮಾಡ್ಲಿಕ್ ಬರಲ್ಲ. ಅದರಿಂದ ಉತ್ತಮವಾಗಿ ಬೀಜ ಬಂತು ಅಂತ ಆದ್ರೆ ಅದನ್ನ ಗಿಡ ಮಾಡ್ಲಿಕ್ ಸಿದ್ಧ ಅಂತ. ಇದನ್ನ ನಾನು ಅನುಭವಿ ಈ ಬೆಳೆಯಲ್ಲಿ ಅನುಭವಸ್ಥರನ್ನ ಕೇಳಿ ತಿಳ್ಕೊಂಡಿದ್ದಾನೆ. ಅವರ ಮಾರ್ಗದರ್ಶನದಲ್ಲಿ ಎಂಥ ಬೀಜವನ್ನ ಬಿತ್ತಬೇಕು ಎಂಬುದನ್ನ ತಿಳ್ಕೊಂಡು ಅದನ್ನ ಬಿತ್ತಿ ಗಿಡ ಮಾಡಿರೋದು. ಅಂದ್ರೆ ಇದು ಎಷ್ಟು ವರ್ಷದ ಗಿಡ, ತಾಯಿ ಗಿಡ ಹೇಗಿದೆ, ತಾಯಿ ಗಿಡದ ಬೀಜ ಸಂಗ್ರಹ ಮಾಡ್ಬೇಕು ಅಂದ್ರೆ ತಾಯಿ ಗಿಡದ ಆರೋಗ್ಯ ಚೆನ್ನಾಗಿರ್ಬೇಕು, ರೋಗಗ್ರಸ್ತವಾಗಿರ್ಬಾರ್ದು, ಫಂಗಸ್ ಇತ್ಯಾದಿಗಳಿರ್ಬಾರ್ದು, ಎಲೆಯಲ್ಲಿ ತೂತುಗಳು ಇರಬಾರ್ದು, ಯಾವುದೇ ಕೀಟ ಬಾಧೆ ಇರಬಾರ್ದು. ಇಂಥದ್ದೆಲ್ಲ ಎಚ್ಚರಿಕೆಯನ್ನ ತಗೊಂಡು, ಪುಣ್ಯಕ್ಕೆ ಇನ್ನೂ ಅಂತ ಯಾವ ಸಮಸ್ಯೆಗಳು ಆರಂಭ ಆಗಿಲ್ಲ ಆ ಜಾಗದಲ್ಲಿ. ತೆಂಗಿಗೂ ಸ್ವಲ್ಪ ಇತ್ತು, ಅದು ಈಗ ನಿವಾರಣೆ ಆಗ್ಬಿಟ್ಟಿದೆ. ಬಿಟ್ರೆ ಎಲ್ಲ ಹೊಸ ಗಿಡಗಳಾದ್ರಿಂದ ಯಾವುದೇ ರೋಗ ಬಾಧೆಗಳು ಇನ್ನೂ ಬಂದೇ ಇಲ್ಲ ಅಲ್ಲಿ. ಹಾಗಾಗಿ ಸಸಿ ಮಾಡ್ಬೋದು ಅಂತ ಹೇಳಿದಾಗ ಮಾಡಕ್ ಶುರು ಮಾಡಿದ್ದು, ಬಂದಿದೆ, ಚೆನ್ನಾಗಿ ಬಂದಿದೆ ಎಲ್ಲಾ ಸಸಿಗಳು ಕೂಡ. ಮತ್ತೆ ಹಿಂದಿನ ವರ್ಷ ಬೀಜಗಳನ್ನ ಕೊಂಡವರು ಏನ್ ನೆಟ್ಟಿದ್ದಾರೆ ಅವರು ಕೂಡ ತಾವೇ ಫೋನ್ ಮಾಡಿ ಎಲ್ಲಾ ಬೀಜಗಳು ಬಂದಿದೆ, ನಾವು ಮತ್ತೂ ಬೀಜಗಳು ಬೇಕು, ಮುಂದಿನ ವರ್ಷ ಬೇಕು ಅಂತಾನು ಕೂಡ ಹೇಳಿಟ್ಟಿದ್ದಾರೆ. ಕೆಲವರು ನರ್ಸರಿಯವರು ಕೊಂಡದ್ದಿದೆ ಬೀಜಗಳನ್ನು, ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ತಗೊಂಡಿದ್ದಾರೆ. ಅವರು ಕೂಡ ನಂಗೆ ಒಂದು ಮೊದಲನೇ ಬಾರಿಗೆ ಬೀಜಗಳನ್ನು ಕೊಡ್ತಾ ಇದ್ದೀನಲ್ಲ ಅಂತ ಒಂದು ಆತಂಕ ಇತ್ತು. ಎಷ್ಟು ಬೀಜಗಳು ಬಂದಿತ್ತು, ಬರಲ್ಲ, ಬರದೇ ಇದ್ರೆ ತಪ್ಪಾಗ್ಬಿಡತ್ತಲ್ಲ ಕೊಟ್ಟಿದ್ದು ಅಂತೆಲ್ಲ. ಆದ್ರೆ ಎಲ್ಲರೂ ಕೂಡ ಬೀಜಗಳು ಬಂದಿದೆ ಅಂತ ಹೇಳಿದ್ರೆ, ಸ್ವತಃ ನಾನು ಪ್ರಯೋಗ ಮಾಡಿದೀನಿ, ಚೆನ್ನಾಗಿ ಬಂದಿದೆ ಗಿಡಗಳು, ಮಾಡಬಹುದು ಅಂತ. ಅಂದ್ರೆ 2 ವರ್ಷದ ನಂತರವೇ ಅದರ ಚಕ್ಕೆಯನ್ನೆಲ್ಲ ತೆಗಿಲಿಕ್ ಬರುತ್ತೆ, 2-3 ವರ್ಷದ ನಂತರ ಅಂತ ಹೇಳಿದ್ರೆ ಉಳಿದ ಬೀಜಗಳನ್ನು ಕೂಡ ನಾವು ಸಸಿ ಮಾಡ್ಲಿಕ್ಕೆ ಬಳಸಬಹುದು ಅಂತ. ಖಂಡಿತ. ಥ್ಯಾಂಕ್ ಯು ಮೇಡಮ್. ಖುಷಿ ಆಗುತ್ತೆ ತಾವು ಇಷ್ಟು ಮುತುರ್ಜಿ ವಹಿಸಿ ಇಂಟ್ರೆಸ್ಟ್ ಇಂದ ಮಾಡ್ತಾ ಇರೋದು ಒಂದು ಹೆಣ್ಮಗಳಾಗಿ. ಆದ್ರೆ ತುಂಬಾನೇ ಖುಷಿ ಆಗುತ್ತೆ, ಅಪ್ರಿಶಿಯೇಷನ್ ಅನ್ಸುತ್ತೆ ಮೇಡಮ್. ಧನ್ಯವಾದಗಳು ಮೇಡಮ್. ಕೃಷಿ ಇದು ಒಂದು ಹವ್ಯಾಸ. ನಂದು ಹಿನ್ನೆಲೆ ಬೇರೆ ಇದೆ, ನಾನು ಸಂಸ್ಕೃತ ಕ್ಷೇತ್ರದವಳು. ಕೃಷಿ ಅನ್ನೋ ಒಂದು ಆಸಕ್ತಿಯಿಂದ ಎಷ್ಟಾಗುತ್ತಷ್ಟು ಮಾಡೋಣ, ಸ್ವಲ್ಪ ಪರಿಸರ ಜೊತೆಗಿರೋಣ ಅಂತ ಹೇಳಿ ಬೆಳೆಸ್ಕೊಂಡಿದ್ದ. ಅದ್ರಲ್ಲೂ ಈಗ ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ, ತುಂಬಾನೇ ಕಷ್ಟ ಇದೆ. ಈಗ ನೀರ್ ಪ್ರಾಬ್ಲಮ್ ಅಂತ ನೀವು ಹೇಳಿದ್ರಿ, ಅದನ್ನೆಲ್ಲ ನೀವು ಮಾಡ್ಕೊಂಡು ಲೇಬರ್ನೆಲ್ಲ ಇಟ್ಕೊಂಡು ನೀವು ಬೆಂಗಳೂರು ನಮ್ಮ ಅಪ್ ಡೌನ್ ಮಾಡಿ ಮಾಡ್ತಾ ಇದೀರಲ್ಲ, ಅದು ತುಂಬಾ ಪ್ರಶಂಸನೀಯ. ಮೇಡಮ್ ನಮಸ್ತೆ, ಮಂಡ್ಯದಿಂದ ಚೆನ್ನೈಗೌಡ ಅಂತ. ಹಲೋ ಹೇಳಿ 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 ಗೌಡ್ರೆ, ಕೇಳಿಸ್ಕೊಳ್ತಾರೆ ಹೇಳಿ. ಮೇಡಮ್, ಮೇಡಮ್ನವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಕಾರಣ ಏನಂದ್ರೆ, ಮಂಜುನಾಥ್ ಅವರ ಹತ್ತತ್ರ ಬರ್ತಾ ಇದೀರಿ, ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀರಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಒಬ್ಬ ಪುರುಷ ಮಾಡುವಂತ ಇದನ್ನ ಆಸಕ್ತಿಯಿಂದ ನೀವು A to Z ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತಂದ್ರೆ, ಈ ರೀತಿಯ ಒಂದು ಆಸಕ್ತಿ ಉಳ್ಳವರ ಸಂಖ್ಯೆ ಹೆಚ್ಚಾಗ್ಲಿ. ಆದ್ರೂ ಕೂಡ ನಿಮ್ಮ ಒಂದು ಇದಕ್ಕೆ ಆಸಕ್ತಿಗೆ ನಾನು ತುಂಬಾ ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೇಡಮ್ನವ್ರೆ. ಖುಷಿ ಆಯ್ತು. ನಾವು ಕೂಡ ನಾನು ಪ್ರಾರಂಭಿಕ ಒಂದಷ್ಟು ನಮ್ಮಲ್ಲೂ ಹಾಕೋಣ ಅಂತ ಇದ್ದೀನಿ. ನಿಮ್ಮ ಇದಕ್ಕೆ ನಮ್ಗೆ ಈ ಕಡೆಯಿಂದ, ಮಳವಳ್ಳಿ ಕಡೆಯಿಂದ, ಮಂಡ್ಯದಿಂದ ಬರ್ತೀನಿ. ನಮಗೂ ಬೇಕು ಮೇಡಮ್, ಸಸಿಗಳು ಬೇಕು. ನಾನು ಜೂನ್ ನಲ್ಲಿ ನಡಬೇಕಾಗತ್ತೆ, ಬರ್ತೀನಿ ಮೇಡಮ್. ತುಂಬಾ ಚೆನ್ನಾಗಿ ಈ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಆಸಕ್ತಿ ಮತ್ತೆ ನಿಮ್ಮ ಒಂದು ಇದು ನಮಗ್ ತುಂಬಾ ತುಂಬಾ ಇದಾಯ್ತು. ನಮ್ಮ ಮಂಜುನಾಥ್ ಅವರ ಎಡ ಬರಕ್ ಬರ್ತಾ ಇದ್ದೀರಿ. ಅಯ್ಯೋ ಅಷ್ಟೆಲ್ಲ ಇಲ್ಲ. ಅಲ್ಲ ಅಂದ್ರೆ ಎಡಬಲ ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ತಿರಲ್ಲ ಒಬ್ರಿಗೆ, ಆ ಮಾಹಿತಿ ಯಾವ ರೀತಿ ತಲುಪ್ತದೆ ಅನ್ನುವುದು ಮುಖ್ಯ. ಅಂದ್ರೆ ಗ್ರಹಿಸುವುದು ಮತ್ತೆ ಇದು ಮಾಡುವುದು ಎರಡೂ ಕೂಡ ಇರ್ಬೇಕಾಗ್ತದೆ. ಆದ್ರಿಂದ ನೀವು
ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಖುಷಿ ಆಯ್ತು ಮೇಡಮ್. ಆಗ್ಲಿ. ವಾಸ್ತವ ಏನು ಅಂತ ಹೇಳಿದ್ರೆ ಸರ್ ನನಗೆ ಸುಮಾರು 1-2 ತಿಂಗಳು ಹಿಂದಿನಿಂದ ಹೇಳ್ತಾ ಇದಾರೆ, ನೀವು ನರ್ಸರಿಯನ್ನ ಮಾಡ್ತಾ ಇದ್ದೀರಾ, ಮಾಡಿ ಇನ್ನೂ ಹೆಚ್ಚು ಬೆಳೆಸಿ ಅದನ್ನ, ಒಂದ್ ದಿವ್ಸ ಅದ್ರ ಬಗ್ಗೆ ಮಾತನಾಡಿ ಅಂತ. ನಾನೇ ಅದನ್ನ ಹೆಚ್ಚು ಅಯ್ಯೋ ನನ್ಗೇನ್ ಮಾತನಾಡ್ಲಿಕ್ಕೆ ಬರುತ್ತೆ, ನಂಗ್ ವಿಷಯನೇ ಗೊತ್ತಿಲ್ಲ, ಕೃಷಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ಹೇಳಿ ಸುಮ್ನೆ ಅಂದ್ರೆ ಏನು ಕೇಳಿಸ್ಕೊಂಡ್ಲೇ ಇಲ್ಲ ಅನ್ನೋ ತರ ಇದ್ದೆ. ಇಲ್ಲ, ನೀವು ಈಗ ನಮ್ಮ ನರ್ಸರಿ ಅಂತ ಶುರು ಮಾಡಿದೀವಿ, ನರ್ಸರಿ ಬಗ್ಗೆನೇ ನಡೀತಾ ಇದೆ, ಅದನ್ನ ನೀವು ಮಾಡಿ ಒಂಚೂರು, ನೀವ್ ಏನ್ ಬರುತ್ತೆ ಅದನ್ನ ಹೇಳಿ, ಏನ್ ಮಾಹಿತಿ ಗೊತ್ತಿದೆ ಅದನ್ನ ಹೇಳಿ ಅಂದ್ರು. ಈಗ್ಲೂ ಕೂಡ ತುಂಬಾ ಇನ್ನೂ ವಿಷಯಗಳಿದೆ. ಇದೊಂದು ಸಸ್ಯವನ್ನ ತಗೊಂಡ್ರೆ ನನಗ್ ಗೊತ್ತಿರೋಷ್ಟು ಹೇಳಿದೀನಿ ಅಷ್ಟೇ ನಾನು. ಮೇಡಮ್, ಯೂಟ್ಯೂಬ್ ನಲ್ಲಿ ಕೆಲವು ಇದೇ ರೀತಿ ನಿಮ್ಮ ಚಕ್ಕೆ ಮತ್ ಮಾಮೂಲಿ ಇದೆಯಲ್ಲ, ಇದ್ರ ಬಗ್ಗೆ ತೋಟಗಳ ಬಗ್ಗೆ ಎಕ್ಸ್ಪ್ಲನೇಷನ್ ನ ಕೇಳಿದೀನಿ. ಸರಿ, ಇದು ನೀವು ಎಕ್ಸ್ಪ್ಲೈನ್ ಮಾಡೋದೆಲ್ಲ ಸರಿ ಇದೆ. ಆದ್ರೆ ನಾನ್ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ನೋಡಿ, ಮಂಜುನಾಥ್ ಅವರ ಸಲಹೆ ಮೇರೆಗೆ ನಾನು ತೆಂಗಿನ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಿ ಬೇವಿನ ಎಣ್ಣೆ ಮತ್ತು ಇವುಗಳೆಲ್ಲ ಮಾಡಿದಾಗ ಅದು ಹೊಸ ಇದಾಗ್ತಾ ಇದೆ ಅಂತ ಹೇಳಿದ್ರಲ್ಲ, ನೀವು ಅದನ್ನ ವಾಚ್ ಮಾಡಿರೋದು ಮತ್ತೆ ಸರಿ, ಅದು 100% ಸತ್ಯ. ಅದು ಮಾತ್ರ ತುಂಬಾ ಸಂತೋಷ ಆಯ್ತು. ನಾನು 2 ದಿವಸ ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಹೇಳಿ, ಸರಿ ಈ ಬದಲಾವಣೆಗಳು ಕಂಡಿದೆ ನನಗೆ. ಇವತ್ತು ಕೂಡ ನನ್ನ ತೋಟಕ್ಕೆ ಹೋಗಿ ಬಂದೆ, ತುಂಬಾ ಸಂತೋಷ. ದೂರ ನಿಂತು ಎಲ್ಲ ಮರಗಳನ್ನು ಒಂದು ನೋಟದಲ್ಲಿ ನೋಡಿದಾಗ ತುಂಬಾ ಖುಷಿ ಆಯ್ತದು. ಯಾಕಂದ್ರೆ ಎಲ್ಲ ಏನೋ ಮಾಸಿದ ಸೀರೆ ಉಟ್ಕೊಂಡ್ ಹಾಗೆ ಕಾಣ್ತಿತ್ತು ನಂಗೆ ನನ್ನ ತೆಂಗಿನ ಮರಗಳೆಲ್ಲ. ತುಂಬಾ ಬೇಸರ ಆಗ್ತಿತ್ತು, ಏನೋ ಕಪ್ಪಾಗಿದೆಯಲ್ಲ ಎಲೆಗಳು ಅಂತ. ಮೇಡಮ್ ಆಲ್ರೆಡಿ ನಿಜ ಅದು. ಆಕ್ಚುಲ್ ಆಗಿ ಎಲ್ಲಾ ಕಡೆನೂ ಕೂಡ ತೆಂಗಿನ ಮರಗಳಿಗೆ ಇದೈತೆ ಅಂದ್ರೆ, ನೀವು ಅದನ್ನ ಚಾಚು ತಪ್ಪದೆ ತುಂಬಾ ಇದರಿಂದ ಅದನ್ನ ಸ್ಪ್ರೇ ಮಾಡಿ ಅದರ ಫಲಿತಾಂಶವನ್ನು ಕಂಡ್ರಲ್ಲ, ಈಗ ನೋಡಿ ಬೇರೆಯವ್ರಿಗೂ ಕೂಡ ಒಂಥರ ಪ್ರೇರೇಪಿಸ್ದಂಗೆ, ಒಂಥರ ಇನ್ಸ್ಪೈರ್ ಮಾಡ್ದಂಗೆ ನೀವು. ಖಂಡಿತ ಅದ್ ನನ್ಗೆ ಅನುಭವಕ್ಕೆ ಬಂದದ್ರಿಂದ ಧೈರ್ಯವಾಗಿ ನಾನು ಹೇಳಬಲ್ಲೆ ಅಂತ ಅನ್ನಿಸ್ತು ನನಗೆ. ಇಲ್ಲ ಸರಿ ಮೇಡಮ್, ಸರಿ ತುಂಬಾ ಚೆನ್ನಾಗಿ ಅದನ್ನ ಯಾವ್ದು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ಸ್ ಹಾಕ್ದೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ, ಮಲ್ಚಿಂಗ್ ಸಿಸ್ಟಮ್ ಆಗ್ಲಿ, ಮಂಜುನಾಥ್ ಸರ್ ಅವರ ಹೌದು ಅದು ಸರಿ ಹೇಳಿದರೆ. ಹೆಂಗ್ ಮಲ್ಚಿಂಗ್ ಮಾಡ್ಬೇಕು, ಬುಡದಿಂದ ದೂರ ಇರ್ಬೇಕು, ನೀವು ಮಾಡೋದು ಒಂದು ಸುಮಾರು 1 ಮೀಟರ್ 2 ಮೀಟರ್ ಅಂತರದಲ್ಲಿ ಮಲ್ಚಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಬೇವಿನ ಎಣ್ಣೆನ ಸ್ಪ್ರೇ ಮಾಡೋದು ಹೇಗೆ ಅಂತ ಹೇಳಿದ್ರು. ಅದಕ್ಕೆ ಶಾಂಪೂ ಹಾಕಿ ಅದನ್ನ ಮಿಕ್ಸ್ ಆಗುತ್ತೆ ಎಣ್ಣೆ ನೀರಿನ ಜೊತೆಗಿಲ್ಲ ಅಂದ್ರೆ ಆಗಲ್ಲ. ಇವೆಲ್ಲವನ್ನು ಕೂಡ ಪರ್ಸನಲ್ ಆಗಿ ನಾನು ಫೋನ್ ಮಾಡಿದಾಗ 1 ದಿವಸವೂ ಬೇಸರಿಸಿಕೊಳ್ಳದೆ ಸುಮ್ನೆ ಇವ್ರು ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ ಇವ್ರು ಮಾಡ್ತಾರಾ ಮಾಡಲ್ವಾ, ವಿಷಯ ತಿಳ್ಕೊಳಕ್ ಮಾತ್ರ ಮಾಡ್ತಿದ್ದಾರಾ, ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಮಾಡ್ತಿದ್ದಾರಾ, ಇಂತ ಯಾವ ಒಂದು ಸಂಶಯವನ್ನು ಪಡದೆ ಅವ್ರು ಬ್ಯುಸಿ ಇದ್ರು ಕೂಡ ಟು ದ ಪಾಯಿಂಟ್ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಇಟ್ಟಿರ್ತಾರೆ. ಮತ್ತೆ ಸಂಶಯ ಬಂದ್ರೆ ಅವ್ರು ಫ್ರೀ ಆಗಿತ್ತು ಅಂದ್ರೆ ಸ್ವಲ್ಪ ಹೆಚ್ಚಿನ ವಿವರಗಳು. ನಿನ್ನೆ ನನ್ ಸರ್ ಹತ್ರ ಏನೋ ಪ್ರಶ್ನೆ ಕೇಳಲಿಕ್ಕೆ ಮಾತಾಡಿದಾಗ ನೀರಿನ ಬಗ್ಗೆ ತುಂಬಾ ಹೇಳಿದ್ರು, ಎರೆಹುಳುಗಳ ಬಗ್ಗೆ ಹೇಳಿದ್ರು, ಮತ್ತೆ ಭೂಮಿಯ ಒಳಗಡೆ ಹೇಗೆ ನೀರಿರತ್ತೆ. ನಾನ್ ಹೇಳ್ದೆ ಸರ್ 1 ವಾರ ಅದರ ಬಗ್ಗೆನೆ ಮಾತನಾಡಿ ಎಷ್ಟೊಂದು ವಿಷಯಗಳು ಗೊತ್ತಾಯ್ತು ನನ್ಗೆ. ಬೋರ್ ಕೊರೆದಾಗ ನೀರ್ ಹೆಂಗ್ ಬರುತ್ತೆ, ಬಾವಿ ನೀರಿಗೂ ಬೋರ್ ನೀರಿಗೂ ವ್ಯತ್ಯಾಸಗಳೇನು, ಆ ಮಣ್ಣಿನ ಪದರಗಳು, ಅಲ್ಲಿನ ಕಲ್ಲಿನ ಪದರಗಳು, ಇದ್ರ ಬಗ್ಗೆ ಎಲ್ಲ ಸುಮಾರು ಹೊತ್ತು ಹೇಳಿದ್ರು ಅವರು. ಅದ್ರ ಬಗ್ಗೆ 1 ದಿವಸ ನಮ್ಗೆ ಮಾಹಿತಿಗಳನ್ನು ಕೊಡಿ, ಬಾವಿ ಉತ್ತಮನ, ಬೋರ್ ಉತ್ತಮನ, ನೀರನ್ನು ಹೆಚ್ಚು ಮಾಡ್ಕೊಳ್ಳಕ್ ಏನ್ ಮಾಡ್ಬೇಕು ಇತ್ಯಾದಿ ವಿಷಯಗಳೆಲ್ಲ ಹೇಳಿದ್ರು. ಅಂದ್ರೆ ಸಮಯ ಇತ್ತು ಅಂತ ಆದ್ರೆ ನಿಧಾನವಾಗಿ ಅರ್ಥ ಮಾಡಿಸ್ತಾರೆ. ಒಳ್ಳೆ ಲೆಕ್ಚರರ್ ಸರ್. ಅದರಲ್ಲಿ ಗ್ರೇಟ್ ಅಂತಂದ್ರೆ ತುಂಬಾ ನಮ್ಮ ಮಂಜುನಾಥ್ ಸರ್ ಅವ್ರಿಗೆ ಎಷ್ಟು ಸಾರಿ ಯಾವ ರೀತಿ ಹೇಳಿದ್ರು ಕೂಡ ಪಾಪ ಪದಗಳಿಲ್ಲ. ಆದ್ರೂ ಕೂಡ ಬೇಸರ ಪಟ್ಕೊಳ್ದೆ ಪ್ರತಿಯೊಬ್ಬರಿಗೂ ನೀವ್ ಹೇಳ್ದಂಗೆ ಮೇಡಮ್, ಪ್ರತಿಯೊಬ್ಬರಿಗೂ ಸಹ ನಾನು ಹಂಗೆ ವಾಚ್ ಮಾಡ್ತಾ ಇರ್ತೀವಲ್ಲ ಮಾತ್ರ ಅವರ ದಾಟಿ ಇದೇ ರೀತಿ ಇರ್ಲಿ. ಇಲ್ಲ, ನಾನು ಸುಮ್ನೆ ಮುಖಸ್ತುತಿ ಅಂತೂ ಮಾಡೋದೆ, ಸುಮ್ಮನೆ ಹೊಗಳೋದು, ಮೇಲೆ ಸೇರ್ಸೋದು ಅಂತದ್ ಮಾಡಲ್ಲ. ನಾನ್ ತುಂಬಾ ಜನರನ್ನ ಮಾತನಾಡಿಸಿದ್ದೇನೆ. ನಾನು ಕೃಷಿಗ್ ಹೊಸಬಳು ಅಂತ ಮೊದ್ಲೇ ಹೇಳ್ಕೊಂಡ್ಬಿಟ್ಟಿದೀನಿ. ತುಂಬಾ ಜನರನ್ನ ಮಾತನಾಡಿಸಿದಾಗ ನಂಗೆ ಆಗ್ಲೇ ಒಬ್ರ ಹೆಸರು ಹೇಳಿದೆ, ಪ್ರಸಾದ್ ರಾಮ್ ಅಂತ, ಶಿರ್ಸಿ ಕಡೆಯವರು. ಅವರು ನನ್ಗೆ ಈ ಸಸಿಗಳ ಬಗ್ಗೆ, ವಿಶೇಷವಾಗಿ ಈ ಸಸಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ರು. ನಂತರ ನನಗೆ ಕೊಟ್ಟಿದ್ದು ಮಂಜುನಾಥ್ ಅವ್ರು. ಅನೇಕರನ್ನ ನಾನು ಮಾತನಾಡಿಸಿದ್ದೀನಿ. ನಾನು ಇಬ್ಬರತ್ರನು ಹೇಳಿದ್ದೀನಿ, ಸಮಾಧಾನವಾಗಿ ಉತ್ತರ ಕೊಟ್ಟಿದ್ದು ನನಗೆ ನೀವು ಮಾತ್ರ ಅಂತ. ಹೆಚ್ಚು ಅಂದ್ರೆ ಉಳಿದ ಎಲ್ಲಾ ಸಸ್ಯಗಳ ಆರೈಕೆ ಬಗ್ಗೆಯೂ ನಾನು ಮಾತೆತ್ತಿದ್ರೆ ಫಸ್ಟ್ ಇವ್ರಿಗೆ ಫೋನ್ ಮಾಡೋದು. ಅಲ್ಲಿ ಹಿರೇಹಳ್ಳಿನಲ್ಲಿ ಇವತ್ತು ಓಪನ್ ಇರುತ್ತಾ ಸರ್ ಅಂತ ಕೇಳಕ್ಕೂ ಫಸ್ಟ್ ಇವ್ರಿಗೆ ಫೋನ್ ಮಾಡಿರ್ತೀನಿ ನಾನು. ಈ ಸಂಡೇ ಇದು ಇವತ್ತಿರಲ್ಲ, ಅದು ಅಷ್ಟೇ ಹೇಳಿರ್ತಾರೆ ಅವ್ರು. ಎಷ್ಟೇ ಬಿಸಿ ಇರ್ಲಿ ಅಷ್ಟೇ ಹೇಳಿರ್ತಾರೆ. ಕೆಲವು ಮಂಜುನಾಥ್ ಸರ್ ಅವ್ರು ಹೇಳ್ದಂಗೆ ಕೆಲವು ಬೀಜಗಳು ಇದ್ರಲ್ಲಿ ಟ್ರೈನ್ ಅಲ್ಲಿ ಎಲ್ಲ ಇದ್ ಮಾಡಿದ್ರಲ್ಲ ಸಹ, ಎಕ್ಸ್ಪ್ಲನೇಷನ್ ಬಗ್ಗೆ ನಾನು ಒಂದಷ್ಟು ಅಲ್ಲಿಗೆಲ್ಲ ಆಲವಾಣ ಬೀಜ ಸಿಕ್ಲಿಲ್ಲ ಸರ್. ಈ ಬೇರೆ ವೆಲ್ವೆಟ್ ಬೀಜಗಳು, ಬೇರೆ
ಇದ್ರವೆಲ್ಲ ತಂದಿದ್ದೀನಿ ಸರ್, ಅವರೇ ಬೀಜ ಇದ್ರವೆಲ್ಲ ತಂದಿದ್ದೀನಿ ಸರ್. ಇದರಲ್ಲಿ ಮೈಸೂರಿನಲ್ಲಿ ಓಪನ್ ಯೂನಿವರ್ಸಿಟಿ ಬೀಜ ನಾಟಿ ಬೀಜಗಳ ಇದಿತ್ತಲ್ಲ ಸರ್ ಮೇಳ, ಅಲ್ಲಿ ಹೋಗಿದ್ದೆ, ತಂದಿದ್ದೀನಿ ಸರ್. ಆಲ್ವಾಣ ಬೀಜ ಒಂದಷ್ಟು ಸಿಕ್ಲಿಲ್ಲ ಅಷ್ಟೇ, ಬೇರೆ ಬೇರೆ ಬೀಜಗಳು ತಂದಿದ್ದೀನಿ ಸರ್. ಖಂಡಿತ ಒಳ್ಳೆ ಅದನ್ನ ನೀವ್ ಹೇಳ್ದಂಗೆ ಬೆಳೆ ಹಸಿರು ಬೆಳೆ ಮಾಡುವುದಕ್ಕೆ ಅನುಕೂಲ ಆಗ್ತು. ಮುಂದೆ ಜೂನ್ ತಿಂಗಳಲ್ಲಿ ನಡಬೇಕಾದಂತ ಸಸ್ಯ ಇದು ಗಿಡಗಳಿಗೆ ಯಾವುದು ತೆಂಗು, ಬೇರೆ ಅಡಿಕೆ, ಬೇರೆ ಯಾವ ನಡಬೇಕಾದಂತ ಸುತ್ತ ಆಗ್ಬೇಕಲ್ಲ ಸರ್, ಹಸಿರು ಬೆಳೆ ಬೇಕಲ್ಲ. ಅದಕ್ಕೆ ನಾನು ನಿಮ್ಮ ಒಂದು ಇದರನ್ವಯ ಗೈಡ್ ಲೈನ್ಸ್ ಮೇಲೆ ತಂದಿದ್ದೀನಿ ಸರ್. ಖಂಡಿತ ಖಂಡಿತ ಇನ್ನೊಂದು ಮಾಹಿತಿ ಅಂದ್ರೆ, ಇವ್ರು ಸರ್ ಹೇಳಿದ ಹಾಗೆ, ಮಂಜುನಾಥ್ ಸರ್ ಹೇಳಿದ ಹಾಗೆ ಹಸಿರು ಬೆಳೆಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗ ಸುಮಾರು ಒಂದು 20 ದಿವಸದ ಹಿಂದೆ ಅಗಸೆ, ಅಲಸಂದೆ, ಅವರೆ ಇವರೆಲ್ಲ ಏನ್ ಹೇಳಿದ್ರು, ಸಂಕ್ರಾಂತಿಯ ನಂತರ ಇದನ್ನೆಲ್ಲ ಮಾಡಬಹುದು, ಸಂಕ್ರಾಂತಿಯ ಸಮಯದಿಂದ ಆರಂಭ ಮಾಡಬಹುದು, ಅದೆಲ್ಲ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಅದೆಲ್ಲವೂ ಬಂದಿದೆ ಈಗ, ಅಗಸೆ ಇತ್ಯಾದಿಗಳೆಲ್ಲ, ಅವರೆ, ಅಲಸಂದೆ ಇದೆಲ್ಲವೂ ಬಂದಿದೆ. ಸುಮಾರು ಒಂದೆಲ್ಲ 1 ಅಡಿ 2 ಅಡಿ ಅಷ್ಟಾಗಿದೆ. ಬೀಜಗಳನ್ನ ಎಲ್ಲಿಕೊಳ್ಬೇಕು, ತಕ್ಷಣ ಯಾವುದೇ ಮಾಹಿತಿ ಬೇಕು ಅಂದ್ರೂ ನಂಬರ್ ಕಳ್ಸಿರ್ತಾರೆ. ಅದೆಲ್ಲವೂ ತುಂಬಾ ಅನುಕೂಲ ಆಗಿದೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಸಂತೋಷ. ಕೊನೆಯದಾಗಿ ರಮಾ ಮೇಡಮ್ ಅವರೇ, ಈಗ ನಮ್ದು ನಮ್ಮ ತೋಟ, ನಮ್ಮ ನರ್ಸರಿ, ಈಗ ನಿಮ್ಮ ನರ್ಸರಿ ಗಿಡ ಇದೆ, ನಾವು ತಗೊಳ್ತೀವಿ ಖಂಡಿತ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಾವೇ ನರ್ಸರಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ನಮ್ಗಿದೆ. ಈಗ ನೀವು ನಮ್ಗೆ ಮುಂದಿನ ದಿನಗಳಲ್ಲಿ ಬೀಜಗಳನ್ನ ಹಿಡಿದು ನಮ್ಗೆ ತಲುಪಿಸಬಹುದೇ? ನೀವು ಬೀಜ ಕೊಟ್ರೆ ನಾವು ನರ್ಸರಿ ಮಾಡ್ಕೋತೀವಿ. ಖಂಡಿತ ಬೀಜಗಳನ್ನ ನಾನು ವ್ಯವಸ್ಥೆ ಮಾಡಬಹುದು. ಎಲ್ಲರೂ ಕೂಡ ಸಸಿಗಳನ್ನ ಮಾಡಿ, ಯಾರ್ಯಾರು ಕೇಳ್ತಾರೆ ಅವರಿಗೆ, ಅಂದ್ರೆ ಈಗ ನಾನ್ ಏನ್ ಬೆಲೆ ಹೇಳಿದೀನಿ ಇದು ವಾಸ್ತವ ಒಂದು ಒಳ್ಳೆ ಉದ್ದೇಶಕ್ಕೆ ಬಳಕೆ ಆಗುತ್ತೆ. ನನ್ನ ಒಂದು ವೈಯಕ್ತಿಕ ಬಳಕೆಗಂತೂ ಬಳಸಲ್ಲ. ಅಲ್ಲೊಂದು ಏನೋ ಒಂದು ಗುರುಕುಲ ಮಾಡ್ಬೇಕೆಂಬ ಉದ್ದೇಶ ಇದೆ, ಅದರಿಂದ ಅದಕ್ಕೆ ಬಳಕೆ ಆಗುತ್ತೆ ಇದರಿಂದ ಬರುವ ಹಣ. ಅದು ಒಂದು ಹಂತಕ್ಕೆ ಬಂತು ಅಂತ ಆದ್ರೆ ನಾನು ಎಲ್ಲಾ ಸಸಿಗಳನ್ನು ಕೂಡ ಹಂಗೆ ಕೊಡ್ಲಿಕ್ಕೆ ಸಿದ್ಧಳಿದ್ದೇನೆ. ಯಾವ ಸಮಯದಲ್ಲಿ ಬೀಜ ಹಿಡಿತೀರಾ ಮೇಡಮ್? ನಮ್ಗೆ ಹಸಿ ಬೀಜನೇ ಮಾರ್ಚ್ ಏಪ್ರಿಲ್ ಮೇ ಸಮಯದಲ್ಲಿ, ಅಂದ್ರೆ ಈವಾಗ ಹೂವಾಗಿದೆ, ಮೊಗ್ಗ ಆಗ್ತಾ ಇದೆ, ಅಂದ್ರೆ ಅದು ಒಂದು ಹಂತಕ್ಕೆ ಬಂದ್ಮೇಲೆ ಮೊಗ್ಗನ್ ಬಿಡಿಸ್ಬೇಕು. ಆ ಹಂತಕ್ಕೆ ಇನ್ನೂ ಬಂದಿಲ್ಲ. ಅದು ಸುಮಾರು ಇನ್ನೊಂದು 10-15 ದಿವಸಕ್ಕೆ ಮೊಗ್ಗು ಸಿದ್ಧ ಆಗ್ಬೋದು. ಬೇರೆ ಬೇರೆ ಪ್ರಾಂತಗಳಲ್ಲಿ ಮೊಗ್ಗು ಬಿಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ನಮ್ಮ ಜಾಗದಲ್ಲಿ ಇನ್ನೂ ಒಂದು 10-15 ದಿವಸ ಬೇಕಾಗಬಹುದು ಅಂತ ಅಂದಾಜು. ಅದಾಗಿ ಸುಮಾರು 1 ತಿಂಗಳಿಗೆ ಬೀಜಗಳನ್ನು ತೆಗಿಬಹುದು. ಏಪ್ರಿಲ್ ಮೇ ನಲ್ಲಿ ಬೀಜಗಳನ್ನು ತೆಗಿಬಹುದು ಅಂತ ಅನ್ಸುತ್ತೆ. ಆ ಬೀಜಗಳು ಕೂಡ ಒಂದು ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ನಾನು ಕೂಡ ಅದನ್ನ ಯೂಟ್ಯೂಬ್ ನಲ್ಲಿ ನೋಡಿದಾಗ ಹಸಿರು ಬಣ್ಣದ ಬೀಜಗಳನ್ನ ನೆಡಬಹುದು ಅಂತೆಲ್ಲ ಬಂದಿತ್ತು. ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸರ್. ಹಸಿರು ಬಣ್ಣದ ಬೀಜಗಳನ್ನ ನೆಡಬಹುದು ಅಂತ ನಾನು ವಿಡಿಯೋಗಳಲ್ಲಿ ನೋಡಿದ್ದೆ, ಹೌದೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ಬಲ್ಲಾದವ್ರು ಹೇಳಿದ್ದು ಹೇಗೆ ಅಂದ್ರೆ, ಅದು ನೇರಳೆ ಬಣ್ಣ, ಪುಟಾಣಿ ನೇರಳೆ ಹಣ್ಣಿನ ತರಾನೇ ಕಾಣುತ್ತೆ ಅದು ನೋಡಕ್ಕೆ. ಆ ಬಣ್ಣಕ್ಕೆ ಬರುತ್ತದು. ಆ ಬಣ್ಣಕ್ಕೆ ಬಂದ ಮೇಲೆ ನಾವು ಹೆಚ್ಚು ದಿವಸ ಅದನ್ನ ಅಂದ್ರೆ ಕೊರಿಯರ್ ಮಾಡೋದು ಇತ್ಯಾದಿಗಳಿದ್ರು ಕೂಡ ಒಂದು 4-6 ದಿವಸದ ಒಳಗೆ ಅದು ಕೈ ಸೇರಿ ಅದನ್ನ ಮಣ್ಣಿಗೆ ಸೇರಿಸ್ಬಿಟ್ರೆ ಉತ್ತಮ ಅಂತ. ಅದನ್ನ ಒಣಗಿಸಿ ನಾನು ಮುಂದಿನ ವರ್ಷಕ್ಕೆ ಬಳಸ್ತೇನೆ ಇತ್ಯಾದಿಗಳು ಮಾಡಕ್ ಬರಲ್ಲ, ಈ ಗಿಡದ ಬೀಜಗಳಿಗೆ ಮಾತ್ರ. ಆಸಕ್ತಿ ಇರೋರು ನಮ್ಮ ನರ್ಸರಿ, ನಮ್ಮ ತೋಟ ಈ ಕಾನ್ಸೆಪ್ಟ್ ಅಲ್ಲಿ ಗಿಡ ಬೆಳೆಸುವಂತವ್ರು ದಯವಿಟ್ಟು ರಮಾ ಮೇಡಮ್ ಜೊತೆ ಟಚ್ ಇಟ್ಕೊಂಡಿರಿ. ಏಪ್ರಿಲ್ ಕೊನೆ ವಾರ ಅಥವಾ ಮೇ ಮೊದಲನೇ ವಾರದಲ್ಲಿ ಬೀಜಗಳು ದೊರೆಯುತ್ತೆ. ಬೀಜಗಳನ್ನು ತಗೊಂಡು ನಮ್ಮ ನರ್ಸರಿ ನಾವೇ ಮಾಡ್ಕೊಳ್ಳೋಣ. ಈಗ ಲಭ್ಯ ಗಿಡಗಳನ್ನು ಉಪಯೋಗಿಸಿ ನಮ್ಮ ಕೃಷಿ ಭೂಮಿನಲ್ಲೂ ಇದನ್ನು ಜೋಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ರಮಾ ಮೇಡಮ್ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಮುಂದಕ್ಕೆ ಹೋಗೋಣ. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಅವ್ರ ನಂಬರ್ ಇದೆ, ಖಂಡಿತ ಅವ್ರ ಹತ್ರ ಟಚ್ ಇಟ್ಕೊಂಡಿರಿ. ನಮ್ದೊಂದು ಪ್ರಶ್ನೆ ಸರ್, ಆಕ್ಚುಲಿ ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗುತ್ತೆ. ಹಾಗಾಗಿ ಅದು ಗಿಡ ಎಷ್ಟು ದೂರಕ್ಕೆ ಅಂತರಕ್ಕೆ ಹಾಕ್ಬೇಕು, ಹೆಂಗ್ ಹಾಕ್ಬೇಕು ಅನ್ನೋದು ಸ್ವಲ್ಪ ನಮಗೆ ಬೇಕಾಯ್ತು ಮಾಹಿತಿ. ಎಷ್ಟು ಗಿಡ ತಗೋಬಹುದು? 9 ಅಡಿ ಅಂತ ಹೇಳಿದ್ದಾರೆ. ಬಟ್ ಅವರಲ್ಲಿ ರಸ್ತೆಯ ಬಲಭಾಗದಲ್ಲಿ ಅಂದ್ರೆ ಒಳ ರಸ್ತೆಗಳ 2 ಭಾಗದಲ್ಲಿ ಹಾಕಿದ್ದಾರೆ ಅಂತ ಒಂದಾಗಿದೆ. ನಾವು ಅಡಿಕೆ ಗಿಡ ಹಾಕಿದಾಗ 9 ಆ ತರ ಹಾಕಿಲ್ಲ ಅವ್ರ ತೋಟದಲ್ಲಿ. ಆ ತೋಟವನ್ನು ವಿಭಜನೆ ಮಾಡಿ ಒಳ ರಸ್ತೆಗಳನ್ನು ಮಾಡಿಕೊಂಡು ರಸ್ತೆಯ ಉದ್ದಕ್ಕೂ ಹಾಕಿದ್ದಾರೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 9 ಅಡಿ ಇದೆ ಅಂತ ಹೇಳ್ತಾರೆ ಒಂದು ದಿಕ್ಕಿನಲ್ಲಿ.
ಇದನ್ನ ನಾವು ಅಡಿಕೆ ಗಿಡ ಹಾಕ್ದಂಗೆ 9x9 ಅಲ್ಲಿ ಮಾಡೋದು ಕಷ್ಟವಾಗಬಹುದು. ಯಾಕಂದ್ರೆ ಅದು ಕೆನಪಿ ನೋಡಿ ಇಲ್ಲೇ ಕಾಣುತ್ತೆ, ಅವ್ರ ವೃಕ್ಷಗಳು ಇದೆಯಲ್ಲ ಎಷ್ಟು ವಿಶಾಲವಾಗಿ ಬೆಳೆದಿದೆ, ಸಾಕಷ್ಟು ಬಿಸಿಲು ಬೇಕು. ನನ್ನ ಪ್ರಕಾರ ಇದನ್ನ ಗಿಡದಿಂದ ಗಿಡಕ್ಕೆ 9 ಅಡಿ ಕೊಡಿ, ಸಾಲಿಂದ ಸಾಲಿಗೆ 18 ಅಡಿ ಕೊಡೋದು ಒಳ್ಳೇದು ಅಂತ ಅನ್ಸುತ್ತೆ. ಅಥವಾ 2 ತೆಂಗಿನ ಮರದ ಮಧ್ಯದ ಒಂದು ಸಾಲಿನಲ್ಲಿ ನಾವು ಜಾಯಿಕಾಯಿ ಹಾಕ್ತೀವಲ್ಲ, ಜಾಯಿಕಾಯಿ ಗಿಡದ ಒಂದು ದಾಯಕ್ಕೆ ಹಾಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಒಂದ್ಸಲ ಅವ್ರ ತೋಟಕ್ಕೆ ಹೋದಾಗ ಗಿಡಗಳನ್ನ ಇನ್ನೊಂದ್ಸಲ ಗಮನಿಸಬಹುದು. ಆಮೇಲೆ 1 ಎಕರೆಗೆ 400 ಗಿಡಗಳನ್ನ ಹಾಕಬಹುದು ಅಂತ ಹೇಳಿ ಮಾಹಿತಿ ಇದೆ. ಏಕ ಬೆಳೆ ಪದ್ಧತಿ, ಮಾನೋಕ್ರಾಪಿಂಗ್ ಮಾಡಿದವರು, ಹೌದು ಮಾಡಿದವರು ಹೇಳಿದ್ದಾರೆ. ನಮ್ದು ಏನಾಗಿದೆ ಗೊತ್ತಾ ಸರ್, 29 ಅಡಿ ತೆಂಗಿನ ಇದಿದೆ ಸರ್ ಶಾಲು, ಅಂತರ ಚಿಕ್ಕದಿದೆ. ಆಮೇಲೆ ಅದ್ರಲ್ಲಿ ಮಿಡ್ಲ್ ಅಡಿಕೆ ಗಿಡ ಹಾಕಿದೀನಿ, ಅದ್ರೊಳಗಡೆ ಕೋಕೋ ಹಾಕಿದೀನಿ, ಪ್ಲಸ್ ಅದ್ರಲ್ಲಿ ಹಿಂದೆ ಹಾಕಿದೆ, ಇದಾಗಿ ಹಾಕ್ತಿದ್ದೆ. ಯಾಕೆ ಹಾಕ್ಬೋದಾಗಿದೆ ನೋಡಿ. ಬಿಸಿಲು ಚೆನ್ನಾಗಿ ಬೀಳಬೇಕು ನೋಡಿ, ಕೆನಪಿಗೆ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ, ಬಿಸಿಲು ಎಷ್ಟು ಚೆನ್ನಾಗಿ ಬೀಳುತ್ತೋ ಅಷ್ಟು ಇದಾಗುತ್ತೆ. ಅಡಿಕೆ ಮತ್ತೆ ತೆಂಗು ಹಾಕಿದಾಗ ಅದ್ರ ಮಧ್ಯದಲ್ಲಿ ಇದನ್ನ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅಡಿಕೆ ತೆಂಗು ಸಾಕಷ್ಟು ನೆರಳನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಮತ್ತು ಜಾಯಿಕಾಯಿ ಅಥವಾ ಚಕ್ಕೆ ಆ ಒಂದು ಕಾಂಬಿನೇಷನ್ ತಗೊಳ್ಳೋಣ. ತೆಂಗು ಅಡಿಕೆ ಜೊತೆ ಇದರದ್ದು ಸ್ವಲ್ಪ ನೆರಳು ಜಾಸ್ತಿ ಆಗ್ಬಹುದು ಅನ್ನೋ ಒಂದು ಅನಿಸಿಕೆ. ಧನ್ಯವಾದಗಳು ಮೇಡಮ್. ಸೊ ಇದೇ ರೀತಿ ಮಿತ್ರರೇ ನೋಡಿ, ತುಂಬ ಚೆನ್ನಾಗಿ ಬಂತು. 45 ನಿಮಿಷ ಮೇಡಮ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಈ ಪ್ಲಾಟ್ಫಾರ್ಮ್ ಉದ್ದೇಶನೇ ಇದು. ನಮ್ಮ ಏನು ಬುಧವಾರದ ಒಂದು ವೆಬಿನಾರ್ ಇದೆಯಲ್ಲ, ಇದು ಉದ್ದೇಶನೇ ಇದು. ಸಾಕಷ್ಟು ಮಾಹಿತಿಗಳನ್ನು ಇಲ್ಲಿ ಹಂಚ್ತಾ ಹೋಗೋಣ, ಕಲಿತಾ ಹೋಗೋಣ. ಮುಂದಿನ ವಾರಗಳಿಗೆ ನೀವು ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ಒಂದಿನ ಮುಂಚೆ ನನಗೆ ಇದನ್ನು ಕಳಿಸ್ಕೊಟ್ರೆ ನಾನು ಇದನ್ನು ಸ್ಲೈಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಇನ್ನೊಬ್ಬರು ರೈತರು ನಮ್ಮ ಜೊತೆ ಇದ್ದಾರೆ, ಅವರ ಒಂದು ಅನುಭವನ ಹೇಳ್ತಾರೆ. ರಘುನಾಥ್ ಸರ್ ಲೈವಲ್ಲಿ ಇದ್ದೀರಾ? ಹಲೋ, ಇದೇನೆ ಕೇಳಿಸುತ್ತಲ್ಲ? ಕೇಳಿಸ್ತಾ ರಘು ಸರ್, ಪರಿಚಯ ಮಾಡ್ಕೊಳ್ಳಿ. ಕೇಳಿಸ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಘುನಾಥ್, ನಾನು ಬೆಂಗಳೂರಿನಲ್ಲಿದ್ದೇನೆ. ನನ್ನ ಕೃಷಿಯ ಅನುಭವ ಅಂದರೆ ಲಾಸ್ಟ್ 8 and 9 months, 8-9 ತಿಂಗಳಿಂದನೇ ನಾನು ಕೃಷಿಗೆ ಬಂದಿರೋದು. ಅದಕ್ಕೆ ಮುಂಚೆ ನಾನು ಆಫೀಸಲ್ಲಿ ಬೇರೆ ಬೇರೆ ಕಡೆ 36 ವರ್ಷ ನಾನು ಕೆಲಸ ಮಾಡಿದ್ದೇನೆ. ಅಲ್ಲಿ ರಿಟೈರ್ ಆದ ನಂತರ ನನಗಿದೊಂದು ಆಸೆ ಇತ್ತು, ಕೃಷಿ ಮಾಡ್ಬೇಕು ನಾನು ರಿಟೈರ್ ಆದಮೇಲೆ. ಈ ವಾತಾವರಣ, ಸಿಟಿ ವಾತಾವರಣ ಬಿಟ್ಟು ಈ ಕಡೆ ಇಂಥ ಎನ್ವೈರ್ಮೆಂಟ್ನಲ್ಲಿ ನಾನು ಇರಬೇಕು ಅಂತ ಹೇಳಿ ಒಂದು ಜಾಗ ನಾನು ತಗೊಂಡೆ. ಇದು ಎಲ್ಲಿದೆ ಅಂದರೆ ಟಿ ನರಸೀಪುರ ತಾಲೂಕು, ಸೋಸ್ಲೆ ಹೋಬಳಿ, ಸೀಗೋಡಿಪುರ ಅನ್ನೋ ಗ್ರಾಮ. ಇಲ್ಲಿ ಒಂದು 5 ಎಕರೆ ಜಾಗ ನಾನು ತಗೊಂಡು 4-5 ವರ್ಷ ಆಯಿತು. ಆದರೆ ನಾನು ಅದನ್ನು ಏನು ಡೆವಲಪ್ ಮಾಡೋಕ್ಕಾಗಲಿಲ್ಲ. ಕಾರಣ ಏನಂದರೆ ನಾನು ಕೆಲಸದಲ್ಲಿದ್ದೆ. ಆದ್ದರಿಂದ ಈಗ ಹೋದ ವರ್ಷ ಜೂನಿಂದ ನಾನು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅಲ್ಲಿ ಕೆಲಸ ಮಾಡಿ, ಈ ಚಿತ್ರದಲ್ಲಿ ಏನು ನೋಡ್ತಿದ್ದೀರಾ ಅದು ನನ್ನ ಮೊದಲನೆಯ ಪ್ರಯತ್ನ. ನಾನು ಇದ್ರ ಬಗ್ಗೆ ಒಂದು ಸ್ಟೂಡೆಂಟ್ ರೀತಿಯಲ್ಲಿ ಸಾಕಷ್ಟು ಥಿಯರಿಟಿಕಲ್ ನಾಲೆಜ್ ಇದೆ, ಓದಿ ಕಲ್ತಿರೋದು. ಬಟ್ ಆದರೆ ಇದು ಮೊದಲನೆಯ ನನ್ನ ಪ್ರಯತ್ನ. ಈ ಹರ್ಷಿನ ಗಿಡ ಹಾಕಿದೆ. ಇದು ಸುಮಾರು 1 ಎಕರೆ ಜಾಗದಲ್ಲಿ ಈ ಹರ್ಷಿನ ಗಿಡ ಈ ವೆರೈಟಿ ಸೆಲೆಕ್ಟ್ ಮಾಡೋದಕ್ಕೂ ನಾನೊಂದು ಸ್ವಲ್ಪ ಇವ್ರನ್ನ ಕೇಳಿ ಕೊನೆಗೆ ಕೇರಳದಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಅಂತ ಇದೆ ಕೋಸಿಕೋಡಲ್ಲಿ. ಅಲ್ಲಿ ಎಲ್ಲರೂ ಅಲ್ಲಿ ಒಳ್ಳೆ ವೆರೈಟಿ ಸಿಗುತ್ತೆ ಅಂತ ಹೇಳಿ ಅವರು ಡೆವಲಪ್ ಮಾಡಿರೋ ಪ್ರತಿಭಾ ಅನ್ನುವ ತಳಿ ಇದು. ಇದರ ವಿಶೇಷ ಏನಂದ್ರೆ ಇದರ ಮೆಡಿಸಿನಲ್ ಪ್ರಾಪರ್ಟೀಸ್, ಕರ್ಕ್ಯೂನಿಮ್ ಅಂತ ಒಂದು ಸಬ್ಸ್ಟೆನ್ಸ್ ಇದೆ ಎಲ್ಲಿ ಟರ್ಮರಿಕ್ ಅಲ್ಲಿ ಅಂದ್ರೆ ಅರಿಶಿಣದಲ್ಲಿ. ಅದು ಸ್ವಲ್ಪ ಹೆಚ್ಚಿನ ಪರಿಣಾಮದಲ್ಲಿ ಇದ್ದರೆ ಅದು ಮೆಡಿಸಿನಲ್ ಪ್ರಾಪರ್ಟೀಸ್ಗೆ ಯೂಸ್ ಮಾಡೋಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ವಿ. 6.5% ಕರ್ಕ್ಯೂನಮ್ ಇದೆ ಇದರಲ್ಲಿ. ಇದು ಬೇರೆ ತಳಿಗಳಿಂದ ಇದು ಸ್ವಲ್ಪ ಹೈಯೆಸ್ಟ್ ಕ್ವಾಂಟಿಟಿಯಲ್ಲಿದೆ. ಸೊ ನಾವು ಇದನ್ನ ಮೆಡಿಸಿನಲ್ ಪ್ರಾಪರ್ಟೀಸ್ಗೆ ಯೂಸ್ ಮಾಡೋಣ ಮುಂದೆ ಹೇಗೆ ಬರುತ್ತೆ ಅಂತ. ಇದು ನನ್ನ ಮೊದಲನೆಯ ಪ್ರಯತ್ನ. ಸೊ ಹಾಗಾಗಿ ನಾವು ಇದು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಬಹಳಷ್ಟು ಕಲ್ತೇವೆ ನಾವು. ಅಂದರೆ ನಾವು ಈ
ಪಿಕ್ಚರ್ ಅಲ್ಲಿ ಏನ್ ನೋಡ್ತಿದ್ದೀರಾ ಇದಕ್ಕಿಂತ ಇದು ಚೆನ್ನಾಗಿ ಬೆಳೆಯಬಹುದು. ಆದ್ರೆ ಇದಕ್ ಮುಂಚೆ ಇನ್ನೊಂದು ಮಾತು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಇದ್ರ ಮುಂಚೆ ಇವರೆಲ್ಲ ಕೆಮಿಕಲ್, ನನ್ನ ಲ್ಯಾಂಡ್ ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ರು. ಆದ್ರೆ ತಗೊಂಡಿದ್ದ ದಿನದಿಂದ ನಾನು ಸಾವಯವ ಕೃಷಿನೇ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದು ಎಷ್ಟಾಗುತ್ತೋ ಅದು ಆ ಮಣ್ಣಿನ ಬದಲಾವಣೆ ತರಬೇಕು ಅಲ್ಲಿರೋ ಮಣ್ಣಿನ ಅಂತ ನಾವು ತೀರ್ಮಾನ ಮಾಡಿ, ಮಂಜುನಾಥ್ ಸರ್ ಇವರ ತರ 4-5 ಜನ ಯೂನಿವರ್ಸಿಟೀಸ್ ಎಲ್ಲ ಕಡೆ ಹೋಗಿ ನಾವು ಸಾಕಷ್ಟು ಜನನ ಮೀಟ್ ಮಾಡಿ ಎಲ್ಲರ ಹತ್ರನೂ ನಾನು ಕಲಿತಿದ್ದೇನೆ. ಈಗ ನಾನು ಕೃಷಿಯ ಸ್ಟೂಡೆಂಟ್ ಆಗಿ ಇದ್ದೇನೆ. ಸೊ ಹಾಗಾಗಿ ಇದನ್ನ ಇಲ್ಲಿ ನೋಡಿದ್ರೆ ನಾವು ಲಾಸ್ಟ್ ಜುಲೈ ತಿಂಗಳಲ್ಲಿ ಇದನ್ನ ನೆಟ್ವಿ. ಅದೇ ಸ್ವಲ್ಪ 1-2 ತಿಂಗಳು ಲೇಟೇ ಆಯ್ತು. ನಾನು ಮೇ 3rd ವೀಕಲ್ಲಿ ಹಾಕ್ಬೇಕಾಗಿತ್ತು. ಆದ್ರೆ ನಾವು ಸ್ಟಾರ್ಟ್ ಮಾಡೋದ್ರಿಂದ ನಾವು ಸ್ವಲ್ಪ ಸ್ಲೋ ಆಗಿದ್ವಿ. ಯಾಕಂದ್ರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಒಂದ್ ಸ್ವಲ್ಪ ಹೆದರಿಕೆ. ಇಷ್ಟು ಇನ್ವೆಸ್ಟ್ ಮಾಡಿದ್ಮೇಲೆ ಯಾಕೆ ಲಾಸ್ ಮಾಡ್ಕೋಬೇಕು? ಯಾಕಂದ್ರೆ ನಾನೀಗ ಇನ್ಕಮ್ ಇಲ್ಲ, ರಿಟೈರ್ ಆದ್ಮೇಲೆ ಇಲ್ಲಿ ನಾನು ಏನೇನ್ ಮಾಡ್ತಿದ್ದೇನೋ ಅದರಿಂದ ಸ್ವಲ್ಪ ನಮಗೂ ರಿಟರ್ನ್ ಬರಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಡಿಲೇ ಆಯ್ತು. ಜುಲೈ ತಿಂಗಳಲ್ಲಿ ಹಾಕಿದ್ವಿ. ಇದು 7-9 ತಿಂಗಳ ಬೆಳೆ. ಅಂದ್ರೆ ಈಗ ಮುಂದಿನ ತಿಂಗಳು ಅಥವಾ ಈ ತಿಂಗಳಲ್ಲೇ ಮಾರ್ಚ್ ತಿಂಗಳಲ್ಲಿ ಇದನ್ನ ಹಾರ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾರ್ವೆಸ್ಟ್ ಮಾಡಿದ್ಮೇಲೆ ಹೇಗಿರುತ್ತೆ ಅದನ್ನ ಟೆಸ್ಟ್ ಮಾಡಿ ಅದರ ಕ್ಯೂಕ್ಯುಮೆನ್ ಕನ್ಸೆಂಟ್ ಎಷ್ಟಿದೆ, ಇದು ಕಂಪ್ಲೀಟ್ ಆಗಿ ಕೆಮಿಕಲ್ ಫ್ರೀ ನಾವು ಮಾಡಿರೋದು. ಸೊ ಇದ್ರ ಬಗ್ಗೆ ನಾನು ನಮ್ಮ ಮಂಜುನಾಥ್ ಸರ್ನು ಕರ್ಕೊಂಡು ನಾನು ನಮ್ಮ ತೋಟ ತೋರಿಸಿದ್ದೇನೆ. ಅವರ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಬದಲಾವಣೆಗಳು ಈಗಿಂದ ಶುರು ಮಾಡ್ಕೊಂಡಿದ್ದೇನೆ. ಈ 5 ಎಕರೆಯಲ್ಲಿ ನಾನು ಮುಂದೆ ಹೋಗ್ತಾ ಏನ್ ಮಾಡ್ಬೇಕು ಅಂತಿದ್ದೇನೆ ಅಂದ್ರೆ, ಇದು ನಾನು ತಗೊಂಡಾಗ ಇಲ್ಲಿ ಒಂದು 120 ಸಪೋಟ ಗಿಡಗಳಿದ್ದವು. ಅವೆಲ್ಲ 20-25 ವರ್ಷದ ಹಳೆ ಗಿಡಗಳು. ಅದು ಹಾಗೆ ಬಿಟ್ಟು ನಾನು ಮಿಕ್ಕಿದ ಜಾಗದಲ್ಲಿ ಸ್ವಲ್ಪ ಟೀಕ್ ಇದೆ, ಬೇವಿದೆ ಎಲ್ಲ ಹಾಗಾಗಿ ತಾನಾಗೆ ಬೆಳ್ಕೊಂಡಿರೋ ತುಂಬಾ ಇದೆ ಈ ತೋಟದಲ್ಲಿ. ಸೊ ಈ 5 ಎಕರೆಯಲ್ಲಿ ಹಣ್ಣಿನ ಗಿಡಗಳು ಬೆಳೆಸ್ಬೇಕು ಅಂತ ನಾನು ಅನ್ಕೊಂಡಿದ್ದೇನೆ ಇದರ ಜೊತೆಯಲ್ಲಿ. ಹಾಗಾಗಿ ನಾನು ಮೊದಲಿಂದಾನು ಒಂದ್ ಸ್ವಲ್ಪ ಮಾಮ್ ಹಾಕ್ಬೇಕು ಅಂತ ನನ್ನ ಆಸೆ ಇತ್ತು. ಯಾಕೆಂದ್ರೆ ಒಂದು 5-6 ವರ್ಷದ ಹಿಂದೆ ಒಬ್ರು ಪರಿಚಯ ಆದ್ರು. ಅವರು ರತ್ನಗಿರಿ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರದಲ್ಲಿ ಒಂದು ತೋಟ ಇದೆ. ಅವರ ತೋಟದಲ್ಲಿ ಆಲ್ಫಾನ್ಸೋ ಗಿಡಗಳು ಅವ್ರು ಬೆಳೆಸಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದ್ರೆ ಅವರ ತೋಟದಿಂದನೇ ಪ್ಯಾಕ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಅದು ನನಗೆ ತುಂಬಾ ಇಂಪ್ರೆಸಿವ್ ಆಗಿ ಕಾಣ್ತು. ಆವತ್ತಿನ ದಿನ ನಾನು ಅನ್ಕೊಂಡೆ ಒಂದಿನ ನಾನು ಈ ತರ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ರತ್ನಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಬೆಳೆಯುವಂತ ಆಲ್ಫಾನ್ಸೋ ಗಿಡಗಳು ಬೇರೆ ಕಡೆಗಿಂತ ರುಚಿಕರವಾಗಿರುತ್ತೆ ಅಂತ ನನ್ನ ರಿಸರ್ಚ್ ಅಲ್ಲಿ ನನಗೆ ಅದೊಂದು ಇನ್ಫಾರ್ಮೇಶನ್ ಸಿಕ್ತು. ಆದ್ರೆ ಅಲ್ಲಿ ಹೋಗಿ ಯಾರು ನಮ್ಗೆ ಪರಿಚಯ ಇಲ್ಲ. ಹೀಗೆ ಮಾತಾಡ್ತಾ ನನಗೆ ಒಬ್ರು ರಿಟೈರ್ಡ್ ಪ್ರೊಫೆಸರ್ ಡಾಕ್ಟರ್ ಜೋಶಿ ಅಂತ, ಅವರು ಅಗ್ರಿಕಲ್ಚರ್ ಪ್ರೊಫೆಸರ್, ರಿಟೈರ್ ಆಗಿ ಅವರೊಂದು ನರ್ಸರಿ ಡಪೋಲಿ ಅನ್ನೋ ಜಾಗದಲ್ಲಿ ನರ್ಸರಿ ಇಟ್ಕೊಂಡಿದ್ದಾರೆ. ಅವರು ಸುಮಾರು 120 ವರ್ಷದ ಹಳೆಯ ಆಲ್ಫಾನ್ಸೋ ಗಿಡದಿಂದ ಗ್ರಾಫ್ಟಿಂಗ್ ಮಾಡಿ ಮಾರ್ತಿದ್ದಾರೆ. ಸೊ ಇವರ ಪರಿಚಯ ಆಗಿ ನಾನು ಅಲ್ಲಿಂದ ಒಂದು 100 ಆಲ್ಫಾನ್ಸೋ ತಳಿಗಳನ್ನು ತರಿಸ್ಕೊಂಡು ಈಗ ನೆಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಅದು ಬೆಳೆಯೋದನ್ನ ಒಂದ್ಸಲ ನಾನು ನಿಮ್ಗೆ ಶೇರ್ ಮಾಡ್ಕೋತೇನೆ. ಈಗ ಅದು ನೆಟ್ಟು ಸುಮಾರು 1.5 ತಿಂಗಳಾಗಿದೆ. ಅದರ ಬೆಳವಣಿಗೆ ನೋಡ್ತಾ ಇದ್ದೇನೆ. ಹಾಗೆ ನಾನಾ ತರದ ಹೈ ಡೆನ್ಸಿಟಿ ಕಲ್ಟಿವೇಶನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವರು 9x9 ಅಥವಾ 10x10 ಆ ತರ ಡಿಸ್ಟೆನ್ಸ್ ಅಲ್ಲಿ ಯಾವ್ಯಾವ ತಳಿ ಹಾಕ್ಬೋದು ಅಂತ ನಮ್ಮ ಮಂಜುನಾಥ್ ಸರ್ ಅವರ ಗೈಡೆನ್ಸ್ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಮಾಡಿಕೊಂಡು ಈಗ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಸೊ ನಿಮ್ಮೆಲ್ಲರ ಪರಿಚಯ ಆಗಿ ಈ ಗ್ರೂಪಿಂದ ನಾನು ಸಾಕಷ್ಟು ಕಲಿತಾ ಇದ್ದೇನೆ. ಈಗ ರಮಾ ಮೇಡಮ್ ಅವರು ಕೊಟ್ಟಿರೋ ನಮ್ಮ ಇದರ ಸಿನಿಮಾ ಬಗ್ಗೆ ಸಾಕಷ್ಟು ಇಂಪ್ರೆಸಿವ್ ಆಗಿತ್ತು.
ಅವರಿಂದ ಸಾಕಷ್ಟು ಕಲ್ತಿದ್ದೇನೆ. ಈಗೂ ನನ್ನ ಮನ್ಸಿಗೆ ಬರ್ತಾ ಇದೆ ನಮ್ಮ ತೋಟದಲ್ಲ ಅದು ಹಾಕಬೇಕು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿ ಅದು ಕೂಡ ನಾನು ಬೆಳೆಸ್ಬೇಕು ಅಂತ ಇದ್ದೇನೆ. ಸೊ ಹೋಗ್ತಾ ಮುಂದಕ್ಕೆ ನಾನು ಎಲ್ಲರ ಈ ಥರ ವೆಬಿನಾರ್ಸ್ ಅಲ್ಲಿ ಭಾಗವಹಿಸಿ ನಾನು ಕಲಿತಾ ಇದ್ದೆ. ಸೊ ಹೋಗ್ತಾ ಹೋಗ್ತಾ ನನ್ನ ಅನುಭವ ಹೀಗೆ ನಾನು ನಿಮ್ಮಲ್ಲಿ ಶೇರ್ ಮಾಡಿಕೊಂಡು ನಿಮ್ಮಿಂದ ಕಲಿತು ಇದರಲ್ಲಿ ಯಶಸ್ವಿ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು ಅನ್ನೋ ಒಂದು ಇಷ್ಟ ನನ್ನ ಮನಸ್ಸಲ್ಲಿದೆ. ಸಾಕಷ್ಟು ನಾವು ಡಿಫಿಕಲ್ಟೀಸ್ ಇದೆ ಇಲ್ಲಿ. ಅಂದರೆ ಎಲ್ಲರಿಗೂ ಗೊತ್ತಿದ್ದಂಗೆ ಲೇಬರ್ ಈಸ್ ಒನ್ ಆಫ್ ದ ಮೇಜರ್ ಇಶ್ಯೂಸ್. ಇಲ್ಲೂ ಅಷ್ಟೇ, ಜನ ನಾವು ಕರೆದ್ರೂ ಬರಲ್ಲ. ಸೊ ಆದರೆ ಅವ್ರ ಕಂಡೀಷನಲ್ಲಿ ನಾವು ಕೆಲಸ ಮಾಡಬೇಕು. ನಮ್ಮಲ್ಲಿ ಇಲ್ಲಿ ನರಸೀಪುರ ತಾಲೂಕು ನಮ್ಮ ಸೀಗೋಡಿಪುರದಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರು ನಾವು ಬೆಳಿಗ್ಗೆ 7 ಗಂಟೆ ಬರ್ತೀವಿ, 1 ಗಂಟೆಗೆ ಹೋಗ್ತೀವಿ ಅಂತಾರೆ. ಮಧ್ಯದಲ್ಲಿ 2 ಬ್ರೇಕ್, ಒಂದು ಟೀ ಬ್ರೇಕ್, ಒಂದು ಬ್ರೇಕ್ಫಾಸ್ಟ್ ಬ್ರೇಕ್. ಎಫೆಕ್ಟಿವ್ ವರ್ಕ್ ಅವರು 5 ಅವರು ಮಾಡಲ್ಲ. ಹಾಗಾಗಿ ಮಾಡಿಸೋದಕ್ಕೂ ಸ್ವಲ್ಪ ನಮಗೆ ಇಲ್ಲಿ ಚಾಲೆಂಜಸ್ ಇದೆ. ಮುಂದಕ್ಕೆ ಹೋಗ್ತಾ ಇರಿಗೇಷನ್ನ ಇವಾಗ ನಾನು ಇನ್ನು 1 ತಿಂಗಳಲ್ಲಿ ಕಂಪ್ಲೀಟ್ 5 ಏಕರ್ಸ್ಗೆ ಇರಿಗೇಷನ್ ಸೆಟಪ್ ಮಾಡಬೇಕು ಅಂತ ನಾನು ಅದು ಪ್ಲಾನ್ ಮಾಡಿ ಡ್ರಾಯಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶುರು ಮಾಡ್ತಾ ಇದ್ದೀನಿ. ನಾಳೆ ನಾವು ಯಾವ ತಳಿ ಇಟ್ರೇನು ಅದಕ್ಕೆ ವಾಟರ್ ಫೆಸಿಲಿಟಿ ಇರಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಏರಿಯಾ ಕವರ್ ಮಾಡಲಿಕ್ಕೆ ಈಗ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇದು ನನ್ನ ಒಂದು ಸಣ್ಣ ಪರಿಚಯ. ಮುಂದೆ ಹೋಗ್ತಾ ಹೋಗ್ತಾ ನಾನು ಕಲಿತಾ ನಿಮ್ಮಲ್ಲಿ ನಾನು ಶೇರ್ ಮಾಡ್ಕೋತೇನೆ. ಯಾರಿಗಾದರೂ ಮುಂದೆ ಈ ಥರ ಹೈ ಕ್ವಾಲಿಟಿ ಟರ್ಮರಿಕ್ ಬೇಕಾದರೆ ನಮ್ಮಲ್ಲಿ ನಂಬರ್ ಇದೆ, ಏನಾದರೂ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇದನ್ನೇ ನಾನು ಮತ್ತೆ ರೀಪ್ಲಾಂಟ್ ಮಾಡಬೇಕು ಅಂತಿದ್ದೇನೆ, ಇಲ್ಲೇ ಕ್ಲಿಯರ್ ಮಾಡಿ. ಇದಕ್ಕಿಂತ ಹೆಚ್ಚಿನ ಔಟ್ಪುಟ್ ತರಬೇಕು ಅಂತ ಇವಾಗ ಸಾಕಷ್ಟು ನಾವು ಇದರಲ್ಲಿ ಕಲ್ತೆವು. ಯಾಕೆಂದರೆ ಒಂದು ಪ್ಲಾಂಟ್ ಈ ಥರ ಮಾಡಿದ್ರೆ ಅದರಲ್ಲಿ ಸ್ಟೇಜಸ್ ಇದೆ, ವೆಜಿಟೇಟಿವ್ ಸ್ಟೇಟ್, ಆಮೇಲೆ ರೀಪ್ರೊಡಕ್ಟಿವ್ ಸ್ಟೇಟ್ ಅಂತ. ನಾವು ವೆಜಿಟೇಟಿವ್ ಸ್ಟೇಟಲ್ಲಿ ನಾವು ಇದಕ್ಕೆ ಸಾಕಷ್ಟು ಇದು ಕೊಡಬೇಕು, ಗ್ರೋತ್ ಹಾರ್ಮೋನ್ಸ್ ಅಂತೆ, ಅಂದರೆ ಕೆಮಿಕಲ್ ಫ್ರೀ ಹಾರ್ಮೋನ್ಸ್ ಇನ್ ದಿ ಫಾರ್ಮ್ ಆಫ್ ನೈಟ್ರೋಜನ್ ಫಿಕ್ಸಿಂಗು, ಇವೆಲ್ಲ ನಾವು ಸಾವಯವ ಪ್ರಾಕ್ಟೀಸಲ್ಲಿ ಕೊಡಬೇಕು. ಈ ನಾನು ಬೆಳೆಸಿರೋದ್ರಲ್ಲಿ ಈ ಟೈಮಲ್ಲಿ ಆವಾಗ ಅಷ್ಟು ಕೊಟ್ಟಿಲ್ಲ, ಇನ್ನೂ ಜಾಸ್ತಿ ಚೆನ್ನಾಗಿ ಬರುತ್ತೆ ಇದಕ್ಕಿಂತ. ನನ್ನ ಸೆಲ್ಫ್ ಅಸೆಸ್ಮೆಂಟ್ ನಾನು ಮಾಡಿರೋದು. ಆದರೆ ನಾವು ಇದು ಮೊದಲನೆಯ ಪ್ರಯತ್ನವಾದದ್ರಿಂದ ನಾನು ಸಾಕಷ್ಟು ಇದರಲ್ಲಿ ಕಲಿತು ಇದನ್ನೇ ಮತ್ತೆ ನೆಕ್ಸ್ಟ್ ಕ್ರಾಪು ಈ ಮಳೆ ಬರುವಕ್ಕೆ ಮುಂಚೆ ಇದೇ ಕ್ವಾಲಿಟಿ ಇದನ್ನ ಬೆಳೆಸಿ ನಾನು ಇಂಪ್ರೂವ್ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ನಾನು ಇಟ್ಕೊಂಡು ಮುಂದುವರಿತಾ ಇದ್ದೀನಿ. ಇದರಲ್ಲಿ ನಮ್ಮ ಈ ಹೇಳಿ ಸರ್. ಹಲೋ, ಕನ್ಕ್ಲೂಡ್ ಮಾಡಿ ರಘು ಸರ್, ಕನ್ಕ್ಲೂಡ್ ಮಾಡಿ ಪ್ಲೀಸ್. ಸೊ ಹಾಗೆ ನಾನು ಸಾರಿ ಸರ್, ನಾನು ಕೇಳಿಸಿಲ್ಲ. ಕನ್ಕ್ಲೂಡ್ ಮಾಡಿ ಈ ಪ್ರಶ್ನೆ ಓಕೆ. ಸೊ ಹೀಗಾಗಿ ನಾನು ನನ್ನ ನಂಬರು ಡಿಸ್ಪ್ಲೇ ಆಗಿದೆ ಅಲ್ಲಿ. ನಾನು ಬೆಂಗಳೂರಲ್ಲಿ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ನಾನು ಇರೋದು, ನಮ್ಮ ಮನೆ. ಸೊ ಇಲ್ಲಿಂದ ನಮ್ಮ ತೋಟ ಬಂದು ಒಂದು 120 ಕಿಲೋಮೀಟರ್ ಆಗುತ್ತೆ. ಹೋಗ್ತಾ ಬರ್ತಿರ್ತೀನಿ, ವಾರಕ್ಕೆ 1 ಸಲ 2 ಸಲ. ಹೋಗ್ತಾ ನಾನು ಡೆವಲಪ್ ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಅಲ್ಲೇ ಒಂದು ರೂಮ್ ಕಟ್ಕೊಂಡು ಅಲ್ಲೇ ಇದ್ದು ಮಾಡಿದ್ರೆ ಇನ್ನೂ ಬೇಗ ಇದನ್ನ ಡೆವಲಪ್ ಮಾಡ್ಬೋದು ಅನ್ನೋ ಒಂದು ಆಸಕ್ತಿಯಿಂದ ಮುಂದೆ ಹೋಗ್ತಾ ಇದ್ದೀನಿ. ಈ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಇದು ಶೇರ್ ಮಾಡೋದಕ್ಕೆ ಮಂಜುನಾಥ್ ಅವ್ರಿಗೆ ತುಂಬಾ ಥ್ಯಾಂಕ್ಸು. ಹಾಗೆ ರಮಾ ಮೇಡಮ್ ಬಹಳ ಥ್ಯಾಂಕ್ಸು. ನಿಮ್ಮಿಂದ ಬಹಳ ಬಗ್ಗೆ ಕಲ್ತ್ಕೊಂಡೆ ಇವತ್ತು. ತುಂಬಾ ಧನ್ಯವಾದಗಳು ಸರ್. ಎಸ್ ಸರ್, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸು. ಸೊ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇನೆ ಪ್ರತಿ ಬುಧವಾರ. ನಾವು ಹೀಗೆ ಜೊತೆಯಲ್ಲಿ ಕಲ್ತ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಆಸೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ರಘುನಾಥ್ ಸರ್ ನಂಬರ್ ಡಿಸ್ಪ್ಲೇ ಆಗಿದೆ. ಸೊ 988-633-2679 988-633-26. ರಘುನಾಥ್ ಸರ್ ಎಸ್ ಹೇಳಿ ಸರ್. ಸರ್ ನಮಗೊಂದು ಕೆಜಿ 2 ಕೆಜಿ ಬೀಜ ಇಡಂತ ಹೇಳ್ರಿ ಅರಿಶಿಣದು. ಸರಿ, ನೀವು ಈ ನಂಬರ್ಗೆ ನಾನು ಫೋನ್ ಮಾಡಿ ಹೇಳಿ, ನಾನೇ ಅರಿಶಿಣ ಬೀಜ ನಾನು ಕಳಿಸ್ತೀನಿ.
ಆಯ್ತು ರೀ ಸರ್, ಆಯ್ತು. ನಮಸ್ಕಾರ ನಮಸ್ಕಾರ. ಸರಿ ಸರಿ ಸರಿ. ಹೇಳಿ, ಇನ್ನು ಫೀಡ್ಬ್ಯಾಕ್ ಕೊಡಿ. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ರಘುನಾಥ್ ಸರ್ಗೆ. ರಘುನಾಥ್ ಸರ್ ಅವ್ರಿಗೆ ಅಭಿನಂದನೆಗಳು ಸರ್. ಯಾಕಂದ್ರೆ ನಿವೃತ್ತಿಯಾಗಿ ಹಿರಿಯರಾದ್ರೂ ಸಹ ಕೃಷಿಯಲ್ಲಿ ವಿದ್ಯಾರ್ಥಿ ಅಂತ ಕಲಿತಾ ಇದ್ದಾರೆ. ತುಂಬಾ ಗೌರವವಾಗಿ ಆ ಒಂದು ಕೃಷಿಯನ್ನು ಹೆಚ್ಚು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ನಮ್ಗೆಲ್ಲ ಮಾದರಿ ಆಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅವರ ಮನೋಭಾವ ಆ ತರ ಇದೆ. ಆಮೇಲೆ ಅವರು ಬೆಂಗಳೂರಿಂದ ಹೋಗಿ ಅಲ್ಲಿ ಅಷ್ಟು ದೂರ ಹೋಗಿ ಕೃಷಿ ಮಾಡ್ತಾ ಇದ್ದಾರೆ. ಭೂಮಿಯನ್ನು ಒಳ್ಳೆ ಇದರಲ್ಲಿ ಮಾಡ್ತಾ ಇದ್ದಾರೆ. ಅದೇ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ವಿವರಣೆನೂ ತುಂಬಾ ಚೆನ್ನಾಗಿತ್ತು. ತುಂಬಾ ಹೆಚ್ಚು ಅನುಭವಗಳಾಗ್ಬೇಕು. ಅವ್ರ ಅನುಭವ ಮುಂದೆ ಸಿಗ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮುರಳೀಧರ್ ಅವರೇ. ಹೇಳಿಯಪ್ಪ. ರಘುನಾಥ್ ಸರ್ ಅವರೇ ನಮಸ್ಕಾರ. ಗೋಪಾಲ್ ಹೇಳಿ ಬೆಂಗಳೂರಿಗೆ. ಗೋಪಾಲ್ ಸರ್. ಸರ್, 1 ಎಕರ್ಗೆ ಎಷ್ಟು ಕೆಜಿ ಇನಿಷಿಯಲಿ ನೀವು ಹಾಕಿದ್ರಿ ಸರ್ ಅರ್ಶನ? 1 ಟನ್ 1,000 kg 1 ಎಕರೆ. 1 ಎಕರೆನಲ್ಲೇ ಸರ್? ಹೌದು, 1 ಟನ್ ಹಾಕಿದ್ರಾ? ಓಕೆ ಸರ್. ಆಮೇಲೆ ಏನಾದ್ರು ರೈಸ್ ಬೆಡ್ ಏನಾದ್ರು ಮಾಡಿದ್ದೀರಾ? ಸ್ವಲ್ಪ ನೀರು ನಾನು ಏನು ಮಾಡ್ಲಿಲ್ಲ. ಇದು ಒಂದು 1 ಮೀಟರ್ ಸ್ಪೇಸಿಂಗ್ ಅಲ್ಲಿ ನಾನು ಇಟ್ಕೊಂಡು ಹೊರಟೋದೆ. ಮಧ್ಯದಲ್ಲಿ ಡ್ರಿಪ್ ಇರಿಗೇಷನ್ ಪೈಪ್ ಹಾಕ್ಬಿಟ್ಟು 1ರಿಂದ 1ಕ್ಕೆ 1 ಮೀಟರ್ ಡಿಸ್ಟೆನ್ಸ್ ಇದೆ. ಒಂದು ಪಾತಿಂದ ಇನ್ನೊಂದು ಪಾತ್ಗೆ ಪಕ್ಕದಲ್ಲೇ ನೆಟ್ಕೊಂಡು ಹೋಗಿದ್ದೀನಿ. ಓಕೆ. ಅದು ನೀರ್ ಇದು ಮಣ್ಣಲ್ಲಿ ಇರೋ ಅಷ್ಟ ಸರ್? ಅದು ಹಾಳ ತೋಡಿದ್ದು ನೀವು? ಹಾಳ ಎಲ್ಲ ನಾನು ನೆಡ್ಬೇಕಾದ್ರೆ 3 ಇಂಚ್ ಕೆಳಗಡೆ ನೆಟ್ಟಿದ್ದೀನಿ. ಅದು ಹಾಗೆ ಕೆಳಗೆ ಹೋಗುತ್ತೆ. 3 ಇಂಚ್ ಕೆಳಗಡೆ ಇಟ್ಟಿದ್ದೀನಿ. ಓಕೆ ಸರ್. ಪರ್ ಕೆಜಿ ಎಷ್ಟು ಸರ್ ಅರ್ಶನ? ಇದೊಂದು 70 rupees. ನಾನು ತಗೊಂಡಾಗ ಸೀಡ್ಸ್ ಅವ್ರು ನನಗೆ ಕಳ್ಸಿದ್ದು 100 ರೂಪಾಯಿ ಕಳ್ಸಿದ್ರು ಅಲ್ಲಿಂದ ಬಿಲ್ ಮಾಡಿ. ಸೀಡ್ಸ್ ನಾನು ಎಲ್ಲೂ ಚೆಕ್ ಮಾಡಕ್ ಹೋಗ್ಲಿಲ್ಲ. ಇದು ಒಳ್ಳೆ ಸೋರ್ಸ್ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ತಗೊಂಡ್ಬಂದು, ಮೊದಲನೇ ಪ್ರಯತ್ನ ಅಲ್ವಾ, ನಾನು ಎಲ್ಲೂ ರಿಸರ್ಚ್ ಮಾಡಕ್ ಹೋಗ್ಲಿಲ್ಲ. ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಕೊಟ್ಟಿದ್ದಕ್ಕಿಂತ ನಾನು ಅಲ್ಲಿಂದ ತಗೊಂಡ್ಬಂದು ಸ್ಟಾರ್ಟ್ ಮಾಡಿದೆ. ಓಕೆ ಸರ್. ಸರ್, ನೀವು ರಿಸರ್ಚ್ ಮಾಡಿದ್ರಿ ಅಂತಲ್ಲ, ಸಿಲೋನ್ ವೆರೈಟಿ ಏನಾದ್ರು, ಸಿಲೋನ್ ಅಲ್ಲ ಇದು ಸೇಲಂ ವೆರೈಟಿ ಏನಾದ್ರು ಸರ್ಚ್ ಮಾಡಿದ್ರೆ ಸರ್? ಸೇಲಂ ಇಲ್ಲ, ಇವರೇ ಡೆವಲಪ್ ಮಾಡಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಅವರು ಒಂದು 6-7 ವೆರೈಟಿ ಇದೆ. ಅವ್ರದ್ದೊಂದು ವೆಬ್ಸೈಟ್ ಇದೆ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಒಂದು 6-7 ವೆರೈಟಿ ಅವರೇ ಡೆವಲಪ್ ಮಾಡಿದ್ದಾರೆ. ಸೊ ಅಲ್ಲಿ ಅವರು ನೀಟಾಗಿ ಕೊಟ್ಟಿದ್ದಾರೆ ಎಲ್ಲಾನು. ಈಲ್ಡ್ ಎಷ್ಟು ಅಂತ, ಪರ್ ಹೆಕ್ಟರ್ ಈಲ್ಡ್ ಎಷ್ಟು ಅಂತ. ಈ ವೆರೈಟಿ ನಾನು ತಂದಿರೋದು 39 ಟನ್ ಬರಬೇಕು 1 ಹೆಕ್ಟರ್, ಅಂದ್ರೆ 2.5 ಎಕರೆಗೆ. ಅಂದ್ರೆ ನಾನು 1 ಎಕರೆಗೆ ಇದು ಚೆನ್ನಾಗಿ ಬೆಳೆಸಿದ್ರೆ 10ರಿಂದ 11 ಟನ್ ಬರ್ಬೇಕು ನನಗೆ ಔಟ್ಪುಟ್. ಈಗ ನಾನು ಹಾರ್ವೆಸ್ಟ್ ಮಾಡಿದ್ರೆ ನಾನು ಚೆಕ್ ಮಾಡ್ತೇನೆ ಎಷ್ಟು ಬಂದಿದೆ ಅಂತ. ಅವಾಗ ನನಗೂ ಒಂದು ಐಡಿಯಾ ಸಿಗುತ್ತೆ. ಓಕೆ ಸರ್. ಸರ್, ಇವಾಗ ನಿಮ್ಮ ಹತ್ರ ಹಾರ್ವೆಸ್ಟ್ ಮಾಡಿರೋದಿದೆಯಾ ಅಥವಾ ಇಲ್ಲ? ಇದು ಈ ತಿಂಗಳ ಕೊನೆಯಲ್ಲಿ ಈಗ ನೀವು ನೋಡ್ತಿದ್ದೀರಲ್ಲ ಫೋಟೋ ಅಲ್ಲಿ, ಈ ತಿಂಗಳ ಕೊನೆಯಲ್ಲಿ ನಾನು ಹಾರ್ವೆಸ್ಟ್ ಮಾಡ್ತೇನೆ. ಆ ನಂತರ ನಿಮ್ಗೆ ಯಾರಿಗೆ ಬೇಕಾದ್ರೂ ನಾನು ಶೇರ್ ಮಾಡ್ತೇನೆ. ಓಕೆ ಸರ್. ಸರ್, ಆಮೇಲೆ ಅರ್ಶನ ಬೆಳೆಯೋದಕ್ಕೆ ಟೈಮ್ ಲೈನ್ಸ್ ಅಂತ ಏನಾದ್ರು ಇದೆಯಾ ಸರ್? ಅಂದ್ರೆ ಯಾವಾಗ ಇದು ಮಾನ್ಸೂನ್ ಸ್ಟಾರ್ಟ್ ಆಗಕ್ ಮುಂಚೆ, ಅಂದ್ರೆ 3rd week of ಮೇ 3rd week ಅಲ್ಲಿ ನೀವು ನೆಟ್ರೆ ಜಾನ್ವರಿ ಅಷ್ಟೊತ್ತಿಗೆ ನೀವು ಅದು ಹಾರ್ವೆಸ್ಟ್ ಮಾಡಬಹುದು. 3rd week of May ನಾ ಸರ್? ಓಕೆ. 3rd week of May. ಸೊ ಅದನ್ನ ಪ್ರಿಸರ್ವ್ ಮಾಡ್ಕೊಳ್ಳೋದು ಹೇಗೆ ಸರ್? ಅಂದ್ರೆ ಸುಮ್ಮನೆ ಇಟ್ಟಿದ್ರೆ ಆಗತ್ತಾ ಅದು, ಅಥವಾ ಅದು ತಗೊಂಡೋದ್ಮೇಲೆ? ಸೀಡ್ಸ್ ತಗೊಂಡೋಗಿ ಬರೀ ನೆಡೋದಷ್ಟೇ. ನೀವು ಇದು ನೆಟ್ರೆ ಸಾಕು, ಬರುತ್ತೆ. ಆಮೇಲೆ ನೀರು ಕೊಡ್ಬೇಕು. ಅಲ್ಲ ಸರ್, 3rd week of May ವರ್ಗೂ ಅದನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕಾ? ಅಂದ್ರೆ ಡೈರೆಕ್ಟ್ ಆಗಿ ಎತ್ಕೊಂಡು ಹೋಗಿದ ತಕ್ಷಣ ಅದನ್ನ ಹಾಕ್ಬಿಡ್ಬೇಕಾ? ಯಾವ ತರ ಸರ್? ಅಂದ್ರೆ ಏನಾಗುತ್ತೆ, ಡ್ರೈ ಏರಿಯಾಲಿ ಇಡಬೇಕು. ಇಲ್ಲಾಂದ್ರೆ ಫಂಗಸ್ ಫಾರ್ಮ್ ಆಗುತ್ತೆ. ಎಲ್ಲಾದ್ರೂ ವೆಟ್ ಆಗಿದ್ರೆ ನೀವು ಬ್ಯಾಗ್ ಅಲ್ಲಿ ಸಾಮಾನ್ಯವಾಗಿ ಫಂಗಸ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಡ್ರೈ ಆಗಿರ್ಬೇಕು. ಡ್ರೈ ಆಗಿದ್ರೆ ಇಡ್ಬೋದು, ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡ್ಬಿಟ್ಟು ಎಷ್ಟು ತಿಂಗಳಾದ್ರೂ ಸ್ಟೋರ್ ಮಾಡ್ಬಿಟ್ಟು ಆಮೇಲೆ ನೀವು ಯಾವಾಗ ಅನುಕೂಲ ಆಗುತ್ತೋ ಅವಾಗ ನೀವು ನೆಡ್ಬೋದು. ಬೀಜವನ್ನ ಖರೀದಿ ಮಾಡಿದ್ಮೇಲೆ ನೆರಳಿನಲ್ಲಿ ಒಣಗಿಸ್ಬೇಕು. ಗಾಳಿ ಆಡೋ ಜಾಗದಲ್ಲಿ ನೆರಳಿನಲ್ಲಿ ಇಟ್ಟಿರ್ಬೇಕು. ಮೇ 2ನೇ ವಾರ, ರೋಹಿಣಿ ಮಳೆ ಅಂತೀವಿ, ಮೇ 2ನೇ ವಾರದಲ್ಲಿ ಅದನ್ನ ನೀವು ಬೀಜೋಪಚಾರ ಮಾಡಿ, ಸಾವಯವ ಕೃಷಿ ಪದ್ಧತಿ ಪ್ರಕಾರ ಬೀಜೋಪಚಾರ ಮಾಡಿ
ಸರ್ ಹೇಳಿದಾಗೆ 1 ಮೀಟ್ರ್ ಅಂತರದಲ್ಲಿ ಸಾಲುಗಳನ್ನು ಮಾಡಿಕೊಂಡು ಸೊ ಅಲ್ಲಿ ಈ ಬೀಜಗಳನ್ನು ನಾಟಿ ಮಾಡ್ಬೋದು. ಸ್ವಲ್ಪ ಏರು ಮಡಿ ಥರ ಗೋದುಗಳನ್ನು ಮಾಡಿ ಬದುಗಳನ್ನು ಮಾಡಿ ನೆಟ್ಟರೆ ಭಾಳ ಒಳ್ಳೆಯದು. ಯಾಕೆಂದರೆ ಈ ಶುಂಠಿ ಬೆಡ್ಡೆಲ್ಲ ಮಾಡ್ತಾರಲ್ಲ ಆ ಥರ, ಅವಾಗ ನಿಮಗಿನ್ನೂ ಸಾಕಷ್ಟು ಗುಣಮಟ್ಟ ಬರುತ್ತೆ. ನಿಮ್ಮ ಮಣ್ಣು ಹಾರ್ಡ್ ಆಗಿದ್ದರೆ, ಗಟ್ಟಿ ಇದ್ದರೆ ಸ್ವಲ್ಪ ಒಂಚೂರು ಬದುಗಳನ್ನು ನಿರ್ಮಿಸಿ ಬದುಗಳ ಮೇಲೆ ಹಾಕ್ಕೊಳ್ಳೋದು ಸೂಕ್ತ ಅಂತ ಅನಿಸುತ್ತೆ. ಶೂರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಘುನಾಥ್ ಸರ್, ತುಂಬಾ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಹೇಳಿಯಪ್ಪ. ಇನ್ಯಾರು ಪ್ರಶ್ನೆ ಹೇಳಿದ್ರೆ ಕೇಳಿ. ರಘುನಾಥ್ ಸರ್ ನಮಸ್ಕಾರ. ನಾನು ಕೂಡ ನಿಮ್ಮ ತಾಲೂಕ್ನವನೇ ಸರ್, ಟಿ ನರಸೀಪುರ ತಾಲೂಕೆ ನಮ್ದು. ಓಹೋ, ಎಲ್ಲಿ ನಾನು ಸೋಸ್ಲೆ ಹೋಬ್ಳಿ, ಸಿಗೋಡಿಪುರ. ನಮ್ದು ಬನ್ನೂರ್ ಪಕ್ಕ ಬರುತ್ತೆ ಸರ್, ಬನ್ನೂರ್ ಪಕ್ಕ ತುರುಬ್ನೂರ್. ಓಹೋ, ಸರಿ, ನಾವು ಅಲ್ಲಿ ಓಡಾಡ್ತಾನೆ ಇರ್ತೀನಿ. ಯಾವಾಗಾದ್ರೂ ಫೋನ್ ಮಾಡ್ಕೊಂಡ್ ಬರ್ತೇನೆ. ನನ್ನ ನಂಬರ್ಗೆ ಒಂದ್ಸಲ ನೀವು ಒಂದು ಮೆಸೇಜ್ ಹಾಕಿರಿ. ಹಾಕ್ತೀನಿ ಸರ್. ನಾನು ಲಾಸ್ಟ್ ಒಂದು 6 years ಇಂದ ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ನಂದು ಆಕ್ಚುಲಿ ತೋಟ. ಓ ವೆರಿ ನೈಸ್. ನಾನು ಅರ್ಶನ ಮನೆಗಾಗುವಷ್ಟು ನಾನು ಬೆಳ್ಕೊತೀನಿ ಸರ್. ಶುಂಠಿ ಅರ್ಶನ ಎಲ್ಲ ಲಾಸ್ಟ್ ಒಂದು 3-4 years ಇಂದ ಬೆಳಿತಾ ಇದ್ದೀನಿ ಸರ್. ವೆರಿ ನೈಸ್ ಸರ್, ಗುಡ್. ನಮ್ದೆಲ್ಲ ಏನಂದ್ರೆ ಈ ಅರ್ಶನ ಸರ್, ಈಗ ನೀವು ಫೋಟೋದಲ್ಲಿ ತೋರಿಸಿದಿರಲ್ಲ, ಇದಕ್ಕೆ ಆಕ್ಚುಲಿ ನೀವು ಮಣ್ಣು ಕೊಡ್ಬೇಕು. ಮಣ್ಣು ಕೊಟ್ಟೆ ಇಲ್ವಲ್ಲ ಸರ್? ಆ ಕಡೆ ಈ ಕಡೆ ಬೆಡ್ ತರ ಬೆಡ್ ಇದೆ. ಅದು ಮಳೆ ಬರ್ತಾ ಅದು ಮಳೆಯಿಂದ ಅದು ಕಾಣ್ತಾ ಇಲ್ಲ ನಿಮ್ಗೆ. ಹೌದಾ ಸರ್? ಬೆಡ್ ತರಾನೇ ಮಾಡಿದ್ದೆ ನಾನು. ಅದೀಗ ಈ ಹೋದ್ ವರ್ಷ ಸ್ವಲ್ಪ ಚೆನ್ನಾಗಿ ಮಳೆಗಳು ಬಂತಲ್ವಾ, ಅದರಿಂದ ಅದ್ ನಿಮ್ಗೆ ಕಾಣ್ತಾ ಇಲ್ಲ. ಈಗ ಪ್ರಾಬ್ಲಿ ನಾನು ನೆಕ್ಸ್ಟ್ ಮತ್ತೆ ನೆಡ್ಬೇಕಾದ್ರೆ ನಾನು ಅದ್ರ ಫೋಟೋಸ್, ಬೆಡ್ ಹೇಗ್ ಮಾಡೋದು ಅದು ಎಲ್ಲ ನಾನು ಫೋಟೋಸ್ ತಗೊಳ್ತೇನೆ. ಇದ್ ಮಾಡ್ಬೇಕಾದ್ರೆ ನಾನು ಫೋಟೋಸ್ ಎಲ್ಲ ತಗೊಂಡಿರ್ಲಿಲ್ಲ ಸರ್. ನನ್ ಕ್ಲಾಸ್ಮೇಟ್ ಇದ್ದಾನೆ ಸರ್ ಸ್ಪೈಸ್ ಬೋರ್ಡ್ ನಲ್ಲಿ. ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ಸರ್, ಅವ್ರ ನಂಬರ್ ಶೇರ್ ಮಾಡ್ತೀನಿ ನಾನು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದಾರೆ, ಕುಮಾರ್ ಅಂತ ಹೇಳಿ. ಅಲ್ಲಿ ಕೇರಳದಲ್ಲೇ ಇದ್ರು. ಈಗ ಆಕ್ಚುಲಿ ಸಕಲೇಶ್ಪುರಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಒಂದು 4-5 years ಇಂದ ಇದಾರೆ ಸರ್. ಸರಿ ಸರ್, ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ. ನಿಮ್ಗೆ ಉಪಯೋಗ ಬೇಕಾಗ್ತದೆ. ಇದೊಂದು ನಾನು ಒಂದೇ ಒಂದು ಸ್ಪೈಸ್ ಯೂಸ್ ಮಾಡಿದ್ದೀನಿ. ಬೇರೆ ತರದ ಸ್ಪೈಸಸ್, ಜಿಂಜರ್ ಹಾಕ್ಬೋದು, ಇನ್ನೂ ಬೇರೆ ಇವೆ. ಈ ಹೋಗ್ತಾ ಮಾಡೋಣ ಅಂತ ನನ್ಗೊಂದಿದು ಇದೊಂದು ಫಸ್ಟ್ ಪ್ರಯೋಗ, ನಾನು ಫಸ್ಟ್ ಕ್ಲಾಸ್ ತರ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಹೇಳಿ. ಒಂದು ಕೇಳೋದಿತ್ತು. ಈಗ ಅರಿಶಿನದ ನೀವು ಹೇಳಿದ್ರಿ, ನಮಗೂ ಕೂಡ ಅರಿಶಿನ ಬೆಳಿಬೇಕು ಅಂತ ಅನ್ನಿಸ್ತು. ಅರಿಶಿನದಲ್ಲಿ ಅನೇಕ ವಿಧಗಳಿದೆ ಅಂತ ಕೇಳಿದ್ದೀನಿ. ಕಪ್ಪು ಅರಿಶಿನ ಹೀಗೆ ಒಂದು ಸುಮಾರು 3-10 ವಿಧಗಳಿದೆ ಅರಿಶಿನದಲ್ಲಿ ಅಂತ ಕೇಳಿದ್ದೀನಿ. ನಾವು ನಿತ್ಯ ಮನೆಯಲ್ಲಿ ಬಳಸೋದು ಬಿಟ್ಟು ಬೇರೆ ವಿಧದ ಅರಿಶಿನಗಳನ್ನ ಆಯುರ್ವೇದದ ಔಷಧದ ಬಳಕೆಗೆ ಬಳಸ್ತಾರೆ ಅಂತಾನು ಕೇಳಿದ್ದೀನಿ. ಈಗ ಅದಕ್ಕೇನಾದ್ರೂ ಕೊಡ್ಲಿಕ್ಕಾದೀತಾ ಅಂತ, ಅಂದ್ರೆ ಅಂತಹ ನಾವೆಲ್ಲ ಒಟ್ಟಿಗೆ ಸೇರಿ ಈಗ ಇನ್ನೊಬ್ರು ಅರಿಶಿನವನ್ನ ಹಾಕ್ಬೇಕು ಅಂತ ಕೇಳಿದ್ರು, ಹೀಗೆ ಎಲ್ಲ ಒಟ್ಟಿಗೆ ನಾವೆಲ್ಲ ಸೇರಿ ಹೆಚ್ಚು ನಮ್ಮ ಹತ್ರ ಏನು ಸ್ವಲ್ಪ ಜಾಗಗಳಿದೆ, ಹೆಚ್ಚಿನ ಜಾಗದಲ್ಲಿ ಈ ಔಷಧೀಯ ಸಸ್ಯಗಳನ್ನ, ಈ ಬೇರು ನಾರುಗಳನ್ನ ಬೆಳೆದು ಔಷಧ ತಯಾರು ಮಾಡುವವರಿಗೆ ಕೊಡುವ ಹಾಗೆ ಏನಾದ್ರೂ ಒಂದು ಆಲೋಚನೆ ಮಾಡಬಹುದಾ ಅಂತ. ಮೊನ್ನೆ ನಾನು ಮಾತನಾಡಿಸಿದ್ದೆ ಒಬ್ರನ್ನ, ಔಷಧದ ತಯಾರಿಕೆಯಲ್ಲಿ ಇರುವವರನ್ನ. ಅವರು ನೀವು ಸಣ್ಣ ಜಾಗಗಳಲ್ಲಿ ಬೆಳೆದ್ರೆ ಕೆಲವೇ ಕೆಜಿಗಳಷ್ಟು ಬರುತ್ತೆ, ಅದರಿಂದ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಈಗ ಇದೊಂದು ಆಲೋಚನೆ ಬಂತು ಸರ್. ಮಂಜುನಾಥ್ ಸರ್, ಹೀಗೇನಾದ್ರೂ ನಾವು ಯೋಚನೆ ಮಾಡಬಹುದಾ ಅಂತ ನಿಮ್ಮ ಸಲಹೆ ಬೇಕಿತ್ತು ಅಂತ. ಖಂಡಿತ ಒಳ್ಳೆ ಆಲೋಚನೆನೇ ಇದು. ಮಾಡೋಣ ಈಗ ಜೊತೆಲಿ ಮಾಡ್ಕೊಂಡು ಹೋಗ್ತಾ ಇರೋಣ. ಮೇಡಮ್, ನಿಮ್ಮ ಕ್ವಶನ್ ಇದರಲ್ಲಿ ಸ್ಪೈಸ್ ಬೋರ್ಡ್ ಹತ್ರ ಒಂದು 8-10 ವೆರೈಟಿ ಇದೆ. ಅದರಲ್ಲೂ ಒಂದು ಬ್ಲ್ಯಾಕ್ ವೆರೈಟಿ ಅಂತ ಒಂದಿದೆ. ನಾನು ಅದ್ರ ಬಗ್ಗೆ ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಿಲ್ಲ. ನಾನು ಹೇಗೆ ಸೆಲೆಕ್ಟ್ ಮಾಡಿದೆ ಈ ಪ್ರತಿಭಾ ವೆರೈಟಿ ಅಂದ್ರೆ, ಅದು ಕರ್ಕನಿಮ್ ಅನ್ನೋ ಕೆಮಿಕಲ್ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಈ ಪರ್ಟಿಕ್ಯುಲರ್ ವೆರೈಟಿಯಲ್ಲಿ ಆ ಸಬ್ಸ್ಟೆನ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾನು ಸೆಲೆಕ್ಟ್ ಮಾಡಿದೆ. ಬೇರೆ ಇನ್ನು 8-10 ವೆರೈಟಿಗಳು ಇದೆ. ಅದು ಬೇಕಿದ್ರೆ ನಾನು ನಿಮ್ಮ ನಂಬರ್ ನಾನು ತಗೊಂಡಿದ್ದೇನೆ, ನಿಮಗೆ ಶೇರ್ ಮಾಡ್ತೇನೆ. ಅದು ಒಂದು PDF ಫೈಲ್ ಇದೆ ನನ್ನ ಹತ್ರ, ಅದನ್ನ ಶೇರ್ ಮಾಡ್ತೇನೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಸರ್, ನಿಮಗೆ ಕಳಿಸ್ತೇನೆ ಮೇಡಮ್. ನಮಸ್ತೆ. ಹೇಳಿಯಪ್ಪ, ಇನ್ನೇನಾದರೂ ಫೀಡ್ಬ್ಯಾಕ್ ಇದೆಯಾ, ಪ್ರಶ್ನೆಗಳಿದೆಯಾ, ಮುಂದುವರಿಬೋದಾ? ನಮಸ್ಕಾರ ರಘುನಾಥ್ ಅವರೇ, ನಾನು
ಪ್ರಭು ಅಂತ ನಮಸ್ಕಾರ. ಬೆಂಗಳೂರಿಂದ. ಹಾ ನಮಸ್ಕಾರ, ಹೇಳಿ ಸರ್. ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೀರಿ. ಹಾ. ಈ ಇನ್ನೊಂದು ಪ್ರಶ್ನೆ ಬೇಕಾಗಿದ್ದು, ಈ ಅರಿಶಿಣಕ್ಕೆ ನೀರು ತುಂಬಾ ಬೇಕಾಗುತ್ತಾ ಅಥವಾ ಸಾಮಾನ್ಯವಾಗಿ ಮೇಡಮ್ ಹೇಳ್ತಾ ಇದ್ದಂಗೆ ನೀರು ಅಷ್ಟೊಂದು ಬೇಡವಾ? ಬೇಡ ಡ್ರಿಪ್ ನಾನು ಡ್ರಿಪ್ ಅಲ್ಲೇ ಕೊಡ್ತಾ ಇದ್ದೇನೆ, ಸಾಕಷ್ಟು ಬೇಡ. ಸ್ವಲ್ಪ ತೇವಾಂಶ ಮೇಂಟೈನ್ ಮಾಡ್ಬೇಕಷ್ಟೇ. ಇಲ್ಲಿ ಮೇಲ್ಗಡೆ ಮಲ್ಚ್ ಮಾಡಿ ಒಳಗಡೆ ಸ್ವಲ್ಪ ತೇವಾಂಶ ಮೇಂಟೈನ್ ಮಾಡಿದ್ರೆ ಸಾಕು. ಪ್ರತಿಯೊಂದು ಗಿಡಕ್ಕೂ ನೀವು ಡ್ರಿಪ್ ಅಲ್ಲಿ ಕೊಡ್ತಾ ಇದ್ದೀರಿ ನೀರ್ನ? ಹೌದು ಹೌದು ಹೌದು. ಎಷ್ಟು ದಿನಕ್ಕೊಂದ್ಸಲ ಕೊಡ್ತಾ ಇದ್ದೀರಿ ಡ್ರಿಪ್ ನೀವು ಇವರಿಗೆ ಎಲ್ಲ ಗಿಡಕ್ಕೆ? 3 ದಿನಕ್ಕೆ ಒಂದ್ಸಲ ರೊಟೇಷನ್ ಅಲ್ಲಿ ಸ್ವಲ್ಪ ಭಾಗ 3 ದಿನಕ್ಕೆ ಒಂದ್ಸಲ ನಾನು ರೊಟೇಟ್ ಮಾಡ್ತಿದ್ದೆ. ಓಕೆ ಓಕೆ. ಈಗ ಬಿಸಿಲು ಕಾಲ ಇದೆ, ಏನ್ ತೊಂದರೆ ಇಲ್ವಾ? ಅದು ಏನು ತೊಂದರೆ ಇಲ್ಲ. ನಮ್ಮಲ್ಲೂ ನೀರು ಕಡಿಮೆನೇ ಇರೋದು. 1.5 ಇಂಚ್ ಒಂದು ಬೋರ್ವೆಲ್ ಅಲ್ಲಿ ಬರ್ತಾ ಇದೆ, ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ನಾನು ರೊಟೇಷನ್ ಅಲ್ಲಿ ಒಂದೊಂದು ಏರಿಯಾ ರೊಟೇಷನ್ ಅಲ್ಲಿ ಕೊಟ್ಕೊಂಡ್ ಬರ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್ ರಘುನಾಥ್ ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಚಕ್ರವರ್ತಿ ಅಂತ. ಹಾ ಹೇಳಿ. ಸರ್ ಆಕ್ಚುಲಿ ಇದು ಅಡಿಕೆಗೆ ನಾವು ಡ್ರಿಪ್ ಹಾಕಿರ್ತೀವಲ್ಲ, ಹೌದು, ಬುಡದಲ್ಲೇ ಸ್ವಲ್ಪ ಮಣ್ಣು ನಾವು ಲೂಸ್ ಮಾಡಿ ಅಲ್ಲೇ ಹಾಕ್ಬೋದಾ? ಈ ಒಂದೊಂದು ಅಡಿಕೆ ಗಿಡಕ್ಕೆ 1-2 ಆತರ ಹಾಕೋ ಬರ್ಬೋದಾ? ಸೊ ಮತ್ತೆ ನಾವು ಡ್ರಿಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅನ್ಸುತ್ತೆ. ಅದು ಅಡಿಕೆ ಗಿಡದಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ ಕೊಡ್ಲೇಬೇಕಲ್ವಾ ನೀವು? ಅಟ್ಲೀಸ್ಟ್ 1 ಮೀಟರ್ ಆದ್ರೂ, 3 ಅಡಿ ಮಾತ್ರ. ಯಾಕೆಂದ್ರೆ ಅಡಿಕೆಯ ಬುಡಗಳು ಇರ್ತಾವಲ್ಲಿ. ಓಕೆ, ಅಲ್ಲಿಂದ ಒಂದು ಮೀಟರ್ ಅಂದ್ರೆ 3 ಅಡಿ ಆದ್ರೂ ಬಿಟ್ಟು ಇದನ್ನ ಹಾಕೋದು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಇದ್ರ ಬಗ್ಗೆ ಒಂದನ್ನ ಹಾಕೋದು ಒಳ್ಳೇದು. ಯಾಕೆಂದ್ರೆ ಇಲ್ಲಿ ಇದು ಬೆಳಿಬೇಕಲ್ವಾ, ಇದು ರೈಸೋಮ್, ಇದು ಅಂದ್ರೆ ಬುಡದಲ್ಲೇ ಇದು ಬೆಳಿಬೇಕು. ಅದಕ್ಕೆ ಜಾಗ ನಾವು ಮಾಡ್ಕೊಡ್ಬೇಕು. ಓಕೆ ಸರ್, ಅದೇ ನಾ ಹೇಳ್ತಿರೋದಂದ್ರೆ ಇವಾಗ ಆಲ್ರೆಡಿ ನಾವು ಅಡಿಕೆಗೆ ಡ್ರಿಪ್ ಹಾಕಿರ್ತೀವಿ. ಹೌದು. ಚಕ್ರವರ್ತಿ ಅವರೇ, ನೀವು ಅಡಿಕೆ ಪಕ್ಕ ಹಾಕ್ಬಿಟ್ರೆ ಅದನ್ನ ಹೆಂಗ್ ಹಾರ್ವೆಸ್ಟ್ ಮಾಡ್ತೀರಾ ಆಮೇಲೆ? ಇಲ್ಲ ಸರ್, ಅಡಿಕೆ ಪಕ್ಕದಲ್ಲಿ ನಾನು ಸ್ವಲ್ಪ ಮಣ್ಣನ್ನ ಸ್ವಲ್ಪ ಹೈ ರೈಸ್ ಬೆಡ್ ತರ ಮಾಡ್ಕೊಂಡು ಸ್ವಲ್ಪ ಆ ಒದ್ದೆ ಎಲ್ಲಾಗತ್ತ ಆ ಜಾಗದಲ್ಲಿ ಹಾಕ್ಬೋದಾ ಅಂತ. ಇಲ್ಲಾಂದ್ರೆ ಸಪರೇಟ್ ಡ್ರಿಪ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಆ ಡ್ರಿಪ್ ಮತ್ತೆ ಹೋಲ್ ಮಾಡ್ಬೇಕಾಗತ್ತೆ. ಒಂದು ಎಕ್ಸ್ಟ್ರಾ ಹೋಲ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಬಿಕಾಸ್ ಇದರಿಂದಾನು ಹೋಗುತ್ತೆ, ಹರಡುತ್ತೆ. ನೀವು ಫ್ರೀಕ್ವೆನ್ಸಿ ಅಂದ್ರೆ ದಿನ ನೀರು ಕೊಡ್ತಾ ಇದ್ರೆ ಅಲ್ಲಿ ಕೆಳಗಡೆ ಡ್ಯಾಪ್ನೆಸ್ ಹೋಗುತ್ತೆ. ಹೌದೌದು ಸರ್. ಅದಕ್ಕೆ ನೀವು ನಿಮ್ಮ ಇರಿಗೇಷನ್ ಸೈಕಲ್ ಏನಿದೆ ಈಗ, ಅಂದ್ರೆ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ, ಅಲ್ಲ ರೆಗ್ಯುಲರ್ ಡೈಲಿ ಕೊಡ್ತಾ ಇದ್ದೀರಾ ನೀರಲ್ಲಿ? ವೀಕ್ಲಿ ಟ್ವೈಸ್ ಕೊಡ್ತೀವಿ ಸರ್. ವೀಕ್ಲಿ ಟ್ವೈಸ್. ಹಾಗಿದ್ರೆ ಅಲ್ಲಿ ಇನ್ನೊಂದು ಹೋಲ್ ಮಾಡಿ ಇದಕ್ಕೆ ಸೆಪರೇಟ್ ಆಗಿ ಕೊಡೋದು ಒಳ್ಳೇದು. ಓಕೆ 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 ಓಕೆ. ಇದು ಸರ್ ಸ್ಪ್ರಿಂಕ್ಲರ್ ಹಾಕಿರೋ ಸಿಸ್ಟಮ್ಗೆ ಎಲ್ಲಿ ಬೇಕಾದ್ರೂ ಮಾಡ್ಬೋದಲ್ಲ? ಬೇಕಿದ್ರು ಮಾಡ್ಬೋದು. ಹೌದು, ಬೇಕಿದ್ರು ಮಾಡ್ಬೋದು. ಸರಿ 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 ಸರಿ. ಓಕೆ. ಚಕ್ರವರ್ತಿ ಸರ್, ಆಕ್ಚುಲಿ ನಿಮ್ದು ಅಡಿಕೆ ಬೇರೆ ಏನಾಗುತ್ತೆ, ಏನಾಗುತ್ತೆ ಈಗ ಅಗಲಕ್ಕೆ ಹೋಗುತ್ತೆ, ಅದು ಆಳಕ್ ಹೋಗಲ್ಲ. ಹಾಗಾಗಿ ನೀವೇನಿದ್ರು ಈಗ ಅಡಿಕೆಗೆ ಡಿಸ್ಟೆನ್ಸ್ ಈಗ 9x9 ಕೊಟ್ಟಿರ್ತೀರಾ ಅನ್ಕೊಳ್ಳಿ, ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ. ಆ 4.25 ಅಡಿ ಮಧ್ಯದಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ರೈಸಿಂಗ್ ಬೆಡ್ ಮಾಡಿ ಅದೇ ಡ್ರಿಪ್ ನಲ್ಲಿ ಮೈಕ್ರೋ ಟ್ಯೂಬ್ ಹಾಕಿ ಅದಕ್ಕೊಂದು ಸ್ಮಾಲ್ ಸ್ಪ್ರಿಂಕ್ಲರ್ ಬರುತ್ತೆ ಚಿಕ್ಕದು, ಅದನ್ನ ಹಾಕ್ಬಿಟ್ಟು ಬೇಕಾದ್ರೆ ನೀವು ಮಾಡ್ಬೋದು. ಯಾಕಂದ್ರೆ ನಿಮ್ದು ಅಡಿಕೆ ಗಿಡ ಚಿಕ್ಕ ಗಿಡ ಅಲ್ವಾ ಇವಾಗ? ಹೌದು ಸರ್, 3 years ಆಗಿದೆ ಸರ್. 3 years ಆಗಿದ್ಯಾ? 3 years ಆಗಿದ್ರೆ ನೀವು ಒಂದೊಂದ್ ಬೀಜ ಹಾಕೋಬಹುದು ಮಧ್ಯ. ಬಟ್ ಆದ್ರೆ ಏನು ಅಂತಂದ್ರೆ ನೀವು ಅವಾಗ ಅದನ್ನ ಕಿಳುವಾಗೆಲ್ಲ ಕೆದಕ್ತಿರಲ್ಲ, ಮಣ್ಣನ್ನ ಕೆದಕೋದ್ರಿಂದ ಏನಾಗುತ್ತೆ, ರೂಟ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅಡಿಕೆಗೆ ರೂಟ್ಸ್ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ಅಡಿಕೆ ಇದೆಯಲ್ಲ, ತೆಂಗಾದ್ರೆ ರೂಟ್ ಡ್ಯಾಮೇಜ್ ಆದ್ರೂ ಒಂದ್ ಪಕ್ಷ ತಡ್ಕೊಂಡ್ಬಿಡುತ್ತೆ, ಬಟ್ ಅಡಿಕೆ ತಡ್ಕೊಳಲ್ಲ. ಏನಕ್ಕೆ ಅಂತಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಡಿಕೆ ಏನಾಗುತ್ತೆ, ಸ್ವಲ್ಪ ರೂಟ್ ಡ್ಯಾಮೇಜ್ ಆಯ್ತು ಅಂತಂದ್ರೆ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಆಗಿ ಗಿಡನೇ ಹೋಗ್ಬಿಡುತ್ತೆ. ಸರಿ ಸರಿ ಸರಿ. ಹಾಗಾಗಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಡಿಸ್ಟೆನ್ಸ್ ಏನಾದ್ರು 10x10 ಕೊಟ್ಟಿದ್ರೆ ಬೇಕಾದ್ರೆ ನೀವು 5 feet ಮಧ್ಯ ಗ್ಯಾಪ್ ಅಲ್ಲಿ ಒಂದು ಬೀಜ ಹಾಕೋಬಹುದು. ಅದರಿಂದ ನೀವು ಸುಮ್ನೆ ಈಗ ಇದನ್ನ ಲಾಭ ಮಾಡಕ್ ಹೋಗಿ ಮತ್ ನಾಳೆ ದಿನ ಅಡಿಕೆ ಗಿಡನು ಕಳ್ಕೊಬೇಡಿ. ಸರಿ ಸರ್, ಸರಿ ಸರ್, ನೈಸ್ ಇನ್ಫಾರ್ಮೇಶನ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಘು ಸರ್, ಥ್ಯಾಂಕ್ ಯು. ಅಡಿಕೆನಲ್ಲಿ ಒಂದ್ ನಿಮಿಷ, ಅಡಿಕೆನಲ್ಲಿ ಅಂತರ ಬೆಳೆಗಳನ್ನ ಜೋಡಿಸುವಾಗ ನಮ್ಗೆ 2 ಮಾರ್ಗಗಳಿದೆ. ಒಂದು ಇನ್ ಲೈನ್ ಅಂತ, ಅಂದ್ರೆ 2 ಅಡಿಕೆ ಗಿಡದ ಮಧ್ಯೆ ಇನ್ ಲೈನ್ ಅಂತ ಹೇಳ್ತೀವಿ ನಾವು. ಕಾಫಿ ಏಲಕ್ಕಿ ಎಲ್ಲ ಹಾಕ್ತಿವಿ, ಇನ್ ಲೈನ್ ಅಂತ. ಇನ್ನೊಂದು ಇಂಟರ್ ಸ್ಪೇಸ್ ಅಂತ, 9 ಅಂತ ಧರ್ಮಣ್ಣ ಹೇಳಿದ್ರಲ್ಲ, ಒಂದು ಸಾಲಿಗೂ ಇನ್ನೊಂದು ಸಾಲಿಗೂ ಅಂತರಗಳಿದೆ, ಇಂಟರ್ ಸ್ಪೇಸ್ ಇದೆ. ಆ ಇಂಟರ್ ಸ್ಪೇಸ್ ನ ಪ್ಯಾಸೇಜ್ ಅಂತ ಅನ್ಕೊಳ್ಳಿ. ಆ ಪ್ಯಾಸೇಜಿನ ಮಧ್ಯ ಭಾಗದಲ್ಲಿ ಒಂದು ಸಾಲು ನೀವು ಅರಿಶಿಣವನ್ನ ಅಥವಾ ಶುಂಠಿಯನ್ನ ಬೆಳ್ಕೋಬಹುದು. ರೈಸಿಂಗ್ ಬೆಡ್ ಮಾಡಿದ್ರೆ ಇನ್ನು ಉತ್ತಮ. ಹೌದು, ಅದಕ್ಕೆ ಸಪರೇಟ್ ನೀವು ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಹೌದೌದು, ಕರೆಕ್ಟ್. ಹೋಗ್ಬೇಡಿ, ಇಂಟರ್ ಸ್ಪೇಸ್ ಅಲ್ಲಿ ಸೆಂಟರ್ ಪೊಸಿಷನ್ ಅಲ್ಲಿ ಮಾಡ್ಕೊಳ್ಳಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದು. ಮಂಜುನಾಥ್ ಸರ್, ಹೇಳಿಯಪ್ಪ.
ಸರ್ ಈ ಗ್ರೂಪ್ ಅಲ್ಲಿ ಇನ್ನೊಂದು ಮಂಜುನಾಥ್ ಅಂತ ಒಬ್ರು ಇದಾರೆ ನಮ್ ಫ್ರೆಂಡ್ ಯಡಿಯೂರು ಇದಾರೆ ಅನ್ಸುತ್ತೆ ಇವಾಗ ಗ್ರೂಪ್ ಅಲ್ಲಿ. ಮಂಜುನಾಥ್ ಇದೀರಾ? ಇದೀನಿ ಹೇಳಿ ಸರ್ ಇದೀನಿ. ಸರ್ ಇವರು ಅರಿಶಿನ ಶುಂಠಿ ಬೆಳೀತಾ ಇದಾರೆ, ಬಟ್ ಯಾಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅಂದ್ರೆ ನಾವು ಕೇವಲ ನಮ್ಮ ಮನೆ ಬಳಕೆಗೆ ಅಂತ ಹೇಳಿ ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇರೋದು ಅಷ್ಟೇನೆ. ತೀರಾ ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಏನು ಮಾಡಿಲ್ಲ. ಒಂದು ಆ 1/4 ಗುಂಟೆ 1/2 ಗುಂಟೆ ಈ ತರ ಲೆಕ್ಕದಲ್ಲಿ ಹಾಕಿದ್ದು. ಸೊ ಈ ಬಾರಿ ಅರ್ಶನ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬಂತು. ಅದ್ರ ಜೊತೆಗೆ ನಿಮ್ದು ಹಾರ್ವೆಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಖಂಡಿತ. ಅವರು ಆಗ್ಲೇ ರಘುನಾಥ್ ಸರ್ ಹೇಳಿದ್ದಾರೆ, ಅರ್ಶನ ಬೆಳಿಬೇಕಾದ್ರೆ ಅದೇ ಸಾಮಾನ್ಯ ಅದು ಭೂಮಿ ಕೆಳಗಡೆ ಗಡ್ಡೆ ಬೆಳೆಯೋದ್ರಿಂದ ಭೂಮಿನ ನಾವ್ ಎಷ್ಟು ಸ್ವಲ್ಪ ಲೂಸ್ ಆಗಿರುತ್ತೆ ಮಣ್ಣು, ನಮ್ಗೆ ಗಡ್ಡೆಗಳ ಸಂಖ್ಯೆ ಮತ್ತೆ ಗಾತ್ರ ಅಷ್ಟು ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಅದೊಂದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ರೇಸ್ ಬೆಡ್ ಮಾಡ್ತೀರಾ, ನಿಮಗೆ ಅವಕಾಶ ಇದೆ ಅಂದ್ರೆ ಖಂಡಿತ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಅದರಲ್ಲಿ. ಸೊ ಈಗ ಸದ್ಯ ನಾನು ಮನೆ ಬಳಕೆಗೆ ಅಂತ ಬೆಳ್ಕೊಂಡಿರೋದು ಅರಿಶಿನ ಮತ್ತೆ ಬಿಳಿ ಅರಿಶಿನ ಅಂತ ಒಂದ್ ಬರುತ್ತೆ. ಅದನ್ನ ಸಾಮಾನ್ಯ ಈ ಕಾಸ್ಮೆಟಿಕ್ಸ್ ಇದಕ್ಕೆ ಯೂಸ್ ಮಾಡ್ತಾರೆ, ಅಂದ್ರೆ ಈ ಫೇಸ್ ವಾಶ್ ಆ ರೀತಿ ಎಲ್ಲಾನು. ಆಮೇಲೆ ಇನ್ನೊಂದ್ ಬಂದು ಮಾವು ಶುಂಠಿ ಅಂತ ಹೇಳಿ, ಅದು ಸಾಮಾನ್ಯ ತುಂಬಾ ಜನ ಗೊತ್ತಿರುತ್ತೆ ಇಲ್ಲಿರೋರಲ್ಲಿ. ಉಪ್ಪಿನಕಾಯಿ ತೊಕ್ಕು ಈ ರೀತಿ ಎಲ್ಲಾನು ಅದರಲ್ಲಿ ನಾವು ಮಾಡ್ಬೋದು. ಮ್ಯಾಂಗೋ ಜಿಂಜರ್ ಹೌದು ಸರ್, ಮ್ಯಾಂಗೋ ಜಿಂಜರ್, ಮಾವು ಶುಂಠಿ. ಅದನ್ನು ತಲುಪಿಸಿ ಮಂಜಣ್ಣ, ಯಾರ್ಯಾರು ನಿಮ್ ತೋಟಕ್ಕೆ ಬಂದವರಿಗೆ ಅಥವಾ ಇವರಿಗೆ ತಲುಪಿಸಿ ಅದನ್ನ. ತುಂಬಾ ಜನ ಬೆಳಿಲ್ಲ. ಖಂಡಿತ ಸರ್, ಖಂಡಿತ. ಸರ್ ಮಂಜುನಾಥ್ ಸರ್ ಯಡಿಯೂರಲ್ಲಿ ಎಲ್ಲಿ ಸರ್? ಸರ್ ಯಡಿಯೂರಲ್ಲಿ ಅಟ್ಟಿ ಲಕ್ಕಮ್ಮ ದೇವಸ್ಥಾನ ಅದ್ರ ಹತ್ರ ಬರುತ್ತೆ ಸರ್. ಅಲ್ಲಿಂದ 1 ಕಿಲೋಮೀಟರ್ ಹುರುಳಿ ಬೋರ್ಸಂದ್ರ ಅಂತ ಹೇಳಿ. ಅಟ್ಟಿ ಲಕ್ಕಮ್ಮ ದೇವಸ್ಥಾನಕ್ಕೆ ಕೇವಲ 1 ಕಿಲೋಮೀಟರ್ ಆಗತ್ತೆ. ಅಂದ್ರೆ ಟುವರ್ಡ್ಸ್ ಆ ಕಡೆ ಇದ್ರ ಕಡೆನಾ, ಗುಬ್ಬಿ ಕಡೆಕ ಇಲ್ಲ ಇನ್ನೀ ಕಡೆ? ಅಲ್ಲ, ಅಟ್ಟಿ ಈಗ ನೀವು ಯಡಿಯೂರಿಂದ ಟುವರ್ಡ್ಸ್ ಗುಬ್ಬಿಗೆ ಹೋಗ್ತಿರಲ್ವಾ ರೂಟ್? ಹೌದು. ಅಲ್ಲಿ ಬಂದ್ರೆ 7 ಕಿಲೋಮೀಟರ್ಸ್ ಅಲ್ಲಿ ಅಟ್ಟಿ ಲಕ್ಕಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ರ ಅಲ್ಲಿಂದ ರೈಟ್ ಟರ್ನ್ ಒಂದಿದೆ, ಸಣ್ಣದೊಂದು ರೋಡ್ ಹೋಗುತ್ತೆ. ಅದು ನಮ್ದೊಂಥರ ಡೆಡ್ ಎಂಡ್ ಊರು. ನಮ್ಮ ಊರಾದ್ಮೇಲೆ ಒಂದು ಫಾರೆಸ್ಟ್ ತರ ಏನೋ ಬರುತ್ತೆ. ಸೊ ಹಾಗಾಗಿ ಅದು ತಮ್ಮಲ್ಲಿ ಬಂದ್ರೆ ಸಿಗುತ್ತೆ ಸರ್ ಬೀಜ? ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಯಾಕಂದ್ರೆ ಮನೆ ಉಪಯೋಗಕ್ಕೆ. ಮನೆಗ್ ಬೇಕಾದ್ರೆ ಅಂದ್ರೆ ಅದೇ ನೀವು ಹೇಗೆ ಅದರ ವ್ಯವಸಾಯ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದೊಂದ್ ಬೀಜದಲ್ಲೇನೆ 1/4 kg 1 kg ಅಷ್ಟು ನೀವು ಹಾರ್ವೆಸ್ಟ್ ಮಾಡ್ಕೋಬಹುದು. ನಮ್ದು ಇಲ್ಲೇ ಜಲಿಗೆರೆ ದೇವಸ್ಥಾನದಿಂದ ಮುಂದೆ ಬರುತ್ತೆ ಸರ್ ನಮ್ದು. ಓಕೆ ಖಂಡಿತ ಸರ್, ಸಿಗೋಣ. ಹಾಗಾದ್ರೆ ನೀವು ನನ್ಗೆ ಒಂದು ಮೆಸೇಜ್ ಮಾಡಿ, ನನ್ನ ನಂಬರ್ ಬೇಕಾದ್ರೆ ಹೇಳ್ತೀನಿ. ಹೇಳ್ಬೋದಾ ಸರ್ ಮಂಜುನಾಥ್ ಸರ್ ನಂಬರ್? ಖಂಡಿತ ಹೇಳಿಯಪ್ಪ. ಓಕೆ, ನನ್ನ ವಾಟ್ಸ್ಆಪ್ ನಂಬರು 988 62 33 702. ಸರ್ ನಿಮ್ಮ ಊರ ಹೆಸರು ಏನಂತ ಹೇಳಿದ್ರಿ ಮಂಜುನಾಥ್? ಸರ್ ಯಡಿಯೂರು ಹತ್ರ ಹುರುಳಿ ಬೋರ್ಸಂದ್ರ ಅಂತ ಹಳ್ಳಿ, ಯಡಿಯೂರು ಹೋಬಳಿ ಬರುತ್ತೆ. ಪ್ರಭು ಸರ್ ಅವ್ರು ನಿಮ್ ಮನೆ ಪಕ್ಕದಲ್ಲೇ ಇರೋದು. ಅದೇ ಅದಕ್ಕೆ ಹುರುಳಿ ಬೋರ್ಸಂದ್ರ ಕೇಳಿದೀನಿ. ಇಲ್ಲಿ ನೀವು BL ಸರ್ಕಲ್ ಹತ್ರ ಇದ್ದೀರಾ, ಅವರು ಜಾಲಹಳ್ಳಿ ಇದಾರೆ ಅಷ್ಟೇ. ಜಾಲಹಳ್ಳಿ ಹತ್ರ ಇದಾರಾ? ಓಕೆ. ಅಲ್ಲ, ಹುರುಳಿ ಬೋರ್ಸಂದ್ರ ನಮ್ ತೋಟಕ್ಕೆ ಹತ್ರ ಆಕ್ಚುಲಿ. ಅಂದ್ರೆ 2 ಹುರುಳಿ ಬೋರ್ಸಂದ್ರ ಇದೆ ಸರ್. ಒಂದು ಕೆ ಹುರುಳಿ ಬೋರ್ಸಂದ್ರ ಅಂತ, ಅದು ಬಂದು ಇದು ಗವಿಮಠ, ಅದ ಆ ಕಡೆ ಸೈಡ್ ಬರುತ್ತೆ. ಯಾವ್ದು ನಮ್ಮ ಅಮೃತೂರ್ ಏನೋ ಹೋಗ್ತಿರಲ್ವಾ, ಅಮೃತೂರು ಆ ರೂಟ್ ಬರುತ್ತೆ. ನಮ್ದು ಎಂ ಹುರುಳಿ ಬೋರ್ಸಂದ್ರ ಅಂತ. ಇದು ಅಟ್ಟಿ ಲಕ್ಕಮ್ಮ ದೇವಸ್ಥಾನ ಹತ್ರ ಇರೋದು. ಅರಸು ವನ, ARASU ಅರಸು ಸ್ಪೇಸ್ VANA, ಅರಸು ವನ ಅಂತ ನೀವು ಟೈಪ್ ಮಾಡಿದ್ರೆ ಗೂಗಲ್ ಅಲ್ಲಿ ನಮ್ಮ ತೋಟದ ಲೊಕೇಶನ್ ಬಂದ್ಬಿಡತ್ತೆ. ARASU ಅರಸು VANA ವನ, ಅರಸು ವನ. ಸರ್ ಹಾಗೆ ನಂದೊಂದು ಜನರಲ್ ಕ್ವೆಶ್ಚನ್ ಇತ್ತು. ಇಲ್ಲಿರೋರು ಯಾರಿಗಾರು ಅದ್ರ ಬಗ್ಗೆ ಅನುಭವ ಇದ್ರೆ ಸ್ವಲ್ಪ ಶೇರ್ ಮಾಡಿ. ಈ ನಾವು ಲಾವಂಚ ಬೆಳೆ ಬಗ್ಗೆ ಕೆಲವೊಂದು ವಿಡಿಯೋಸ್ ನೋಡಿದ್ದೆ. ಯಾರಾದ್ರೂ ಅದನ್ನ ಬೆಳೆದು ಅದನ್ನ ಅಂದ್ರೆ ಅದ್ರ ವ್ಯವಹಾರ ಮಾಡಿರೋರು ಯಾರು ಇದಾರ? ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೋದಾ ಅಥವಾ ಅದನ್ನ ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕಾ? ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಇದ್ರೆ ಯಾರೆಲ್ಲಾದ್ರೂ. ಹೇಳಿ ಮಂಜುನಾಥ್ ಅವ್ರ ಪ್ರಶ್ನೆ, ಯಾರಾದ್ರೂ ಮಾಹಿತಿ ಇದೆಯಾ? ಮಾಹಿತಿ ನಮ್ಮ ಹತ್ರ ಇಲ್ಲ ಸರ್, ಬಟ್ ಏನಂದ್ರೆ ಅದಕ್ಕೆ ಮಾಹಿತಿ ಸಿಗುವಂತ ವ್ಯಕ್ತಿಯ ನಂಬರು ಮತ್ತೆ ಅಡ್ರೆಸ್ ನ ಕೊಡ್ಬೋದು ಸರ್ ನಾವು. ಖಂಡಿತ ಸರ್, ನಂಬರ್ ಇದ್ರೆ ಶೇರ್ ಮಾಡಿ ಈಗ ಗ್ರೂಪ್ ಅಲ್ಲೇನೆ. ಇದು ವಿಡಿಯೋದಲ್ಲಿ ಬೇಕಾದ್ರೆ ಹೇಳ್ಬಿಟ್ರೆ ನಾವು ಅದನ್ನ
ಎಲ್ಲರಿಗೂ ಯಾಕೆಂದ್ರೆ ಉಪಯೋಗ ಆಗಬಹುದೇನೋ ಅಂತ. ನಾನು ಇನ್ನೊಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀನಿ ಸರ್. ಅದರಲ್ಲಿ ಆಕ್ಚುಲಿ ಈ ಇದೆಯಲ್ಲ ಯಾವುದು ಆಯುರ್ವೇದಿಕ್ ಗಿಡಮೂಲಿಕೆ ಬೆಳೆಯುವಂತ ಗ್ರೂಪೇ ಅದು. ಅದರಲ್ಲಿ ಎಕ್ಸ್ಟ್ರಾಕ್ಟ್ ಎಲ್ಲ ಇದ್ ಮಾಡ್ತಾ ಇದಾರೆ, ಫೈಟೋಕೆಮಿಕಲ್ಸ್ ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದಾರೆ. ಅದು ತುಂಬಾ ಇದ್ರಲ್ಲಿ ಮಾಡ್ತಾ ಇದಾರೆ, ಅದು ಅಗ್ರೆಸಿವ್ ಆಗಿ ಅವರು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದಾರೆ. ಓಕೆ. ಅದರಲ್ಲಿ ಲಾವಂಚ ಅಂದ್ರೆ ಯಾವ್ದು ಸರ್? ಲೆಮನ್ ಗ್ರಾಸ್? ಅಲ್ಲ ಅಲ್ಲ, ಇದು ವೆಟ್ಟಿವೇರ್ ಅಂತ ಕರೀತಾರೆ ನೋಡಿ. ಓಕೆ ಓಕೆ ಓಕೆ. ಸಾಮಾನ್ಯ ಪೈಪ್ಸ್ ಅಲ್ಲಿ ಮಾಡ್ತಾರೆ ಸರ್. ಅದು ತುಂಬಾ ಟಿವಿ ಅಲ್ಲಿ ನೋಡಿದ್ರಿ, ಯೂಟ್ಯೂಬ್ ಅಲ್ಲಿ ತುಂಬಾ ನೋಡ್ತಾ ಇರ್ತೀವಿ. ಆ ಪೈಪು ಗ್ರೋ ಬ್ಯಾಗ್ ಗಳಲ್ಲೂ ಸಹ ಕೆಲವರು ಅದನ್ನ ಮಾಡ್ತಾ ಇದ್ದಾರೆ. ಸೊ ಏನಂದ್ರೆ ಅದು ಅಂದ್ರೆ ನಮ್ಮಂತ ಕೃಷಿಕರಿಗೆ, ಅಂದ್ರೆ ನಾವೇನ್ ವೀಕೆಂಡ್ ಫಾರ್ಮರ್ಸ್ ಅಂತ ಕರಿತೀವಿ, ಒಂದ್ ಸ್ವಲ್ಪ ಅದು ಈಸಿಯಾಗಿ ಬರುವಂತ ಒಂದು ಬೆಳೆ. ಅದರ ಬೇರು ಹಲವಾರು ರೀತಿ ಆಯುರ್ವೇದಿಕ್ ಇದಕ್ಕೆ ಮತ್ತೆ ಈ ಪರ್ಫ್ಯೂಮರಿ ಪ್ರಾಡಕ್ಟ್ಸ್ ಗೆಲ್ಲನೂ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅದು ಬೆಳೆಯೋದು ತುಂಬಾ ಸುಲಭ. ಹಾಗಾಗಿ ಒಂದು ಚಿಂತನೆ ಅಂದ್ರೆ ನಮ್ ವೀಕೆಂಡ್ ಫಾರ್ಮರ್ಸ್ಗೆ ಅದರಿಂದ ಏನಾದ್ರೂ ಉಪಯೋಗ ಆಗಬಹುದಾ ಏನು ಅಂತ. ಮತ್ತೆ ಸರ್, ನೀವ್ ಇದಲ್ದೆ ಬೇರೆ ಏನ್ ಬೆಳೆ ಬೆಳೀತಾ ಇದ್ದೀರಾ ನಿಮ್ ತೋಟದಲ್ಲಿ? ಸರ್, ನಮ್ದು ಎಲ್ಲಾ ಮನೆಗೆ ಬೇಕಾಗಿರುವಂತ ಹಣ್ಣಿನ ಗಿಡಗಳು ಒಂದಷ್ಟು ಹಾಕೊಂಡಿದೀವಿ, ಕೆಲವೊಂದಷ್ಟು ಡ್ರ್ಯಾಗನ್ ಹಣ್ಣಿನ ಗಿಡಗಳು ಹಾಕಿದೀವಿ. ಸೊ ತೆಂಗು ಇದೆ ಮತ್ತೆ ಬಾಳೆ ಇದೆ. ಮೇಜರ್ ಆಗಿ ಒಂದ್ 40-50 ಬಾಳೆ ಹಾಕೊಂಡಿದೀವಿ, ಒಂದ್ 20 ತೆಂಗಿದೆ, 2 ಹಲಸು, ಈ ರೀತಿ ಬೇರೆ ಬೇರೆ ತರ ಹಣ್ಣಿನ ಗಿಡಗಳು ಸುಮಾರು ಇದಾವೆ. ಎಲ್ಲಾನು ನಾವೊಂಥರ ಪ್ರಾಯೋಗಿಕವಾಗಿ ಮಾಡ್ತಿರೋದು. ಇವತ್ತವರೆಗೂನು ಯಾವುದೇ ಒಂದು ಕೆಮಿಕಲ್ ಸ್ಪ್ರೇ ಆಗ್ಲಿ ಅಥವಾ ಭೂಮಿಗಾಗ್ಲಿ ಯಾವುದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ. ಓಕೆ, ಏನ್ ಯೂಸ್ ಮಾಡ್ತಾ ಇದ್ದೀರಾ? ಒಂದೇ ಅಂತಿಲ್ಲ, ಸಗಣಿ ಗಂಜಲ ಸಿಕ್ಕಿದಾಗ ಜೀವಾಮೃತ ಮಾಡ್ತೀವಿ, ಅದಿಲ್ಲದೆ ಇದ್ದಾಗ OWDC ಯೂಸ್ ಮಾಡಿದೀವಿ. ಈಗ ಈ ಗ್ರೂಪಿನ ಪರಿಚಯ ಆದ್ಮೇಲಿಂದ ಹಿಂಡಿ ದ್ರಾವಣನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಒಟ್ನಲ್ಲಿ ಆರ್ಗ್ಯಾನಿಕ್ ಅಥವಾ ಸಾವಯವ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಇವರೆಗೂ ಯಾವ್ದು ಕೆಮಿಕಲ್ ಯೂಸ್ ಮಾಡಿಲ್ಲ. ಜಾಲಹಳ್ಳಿ ಕ್ರಾಸ್ ಅಲ್ಲಿ ಎಲ್ಲಿ ಸರ್ ನೀವಿರೋದು? ಸರ್, ಜಾಲಹಳ್ಳಿ ಕ್ರಾಸ್ ಹತ್ರನೇ ಸರ್, ಅಲ್ಲಿ ಅಯ್ಯಪ್ಪ ಟೆಂಪಲ್ ಇದೆಯಲ್ಲ. ನನ್ ಮನೆ 8ನೇ ಮೈಲಿ ಸರ್, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ. ಓ ಸೂಪರ್ ಸೂಪರ್. ಓಕೆ ಓಕೆ. ಅಲ್ಲಿ MP ಲೇಔಟ್ ಅಂತ ಬರುತ್ತೆ. ಓಕೆ. ಸಪ್ತಗಿರಿ ಕಾಲೇಜಿಂದ ಟುವರ್ಡ್ಸ್ ಶೆಟ್ಟಹಳ್ಳಿಗೆ ಹೋಗೋ ರೋಡ್ ಸರ್. ಓಕೆ ಸರ್, ಖಂಡಿತ ಭೇಟಿ ಮಾಡೋಣ. ಹಾಗಾದ್ರೆ ಒಂದ್ಸಲಿ ಫೋನ್ ಮಾಡ್ತೀನಿ ನಿಮ್ಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಹೇಳಿಯಪ್ಪ, ಇನ್ಯಾವ್ದಾದ್ರು ಶೇರಿಂಗ್ ಇದೆಯಾ, ಅನುಮಾನಗಳಿದ್ಯಾ ಹೇಳಿ. ಇನ್ನೊಂದು 5 ನಿಮಿಷ ಇರೋಣ, 10 ಗಂಟೆ ಆಯ್ತು. ಸರ್, ನಂದು ಒಂದು ಜನರಲ್ ಕ್ವಶನ್ ಸರ್. ಹೇಳಿಯಪ್ಪ. ಸರ್, ನಾವು ಪ್ರತಿ ವರ್ಷ ನಾವು ಕೆರೆ ಮಣ್ಣು ಇಲ್ಲ ಹೊರಗಡೆಯಿಂದ ಹೊಸ ಮಣ್ಣನ್ನ ನಮ್ಮ ಜಮೀನುಗಳಿಗೆ ಓಡಿಸ್ಕೋಬೇಕು, ಇಲ್ಲ ನಮ್ಮ ಇರೋ ಮಣ್ಣನ್ನೇ ನಾವು ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಒಂದು ಡೌಟ್ ಇತ್ತು. ಅದ್ರ ಬಗ್ಗೆ ಇದು ಜನರಲ್ ಆಗಿ ಎಲ್ಲರಿಗೂ ಅದು ಇರುತ್ತೆ. ಈಗ ಈಗ ಬೇಸಿಗೆಗಾಲ ಅಲ್ವಾ, ಈಗ ಕೆರೆ ಮಣ್ಣು ಓಡಿಸ್ಬೇಕು, ಎಲ್ಲರೂ ಓಡಿಸ್ತಾ ಇದ್ದಾರೆ, ಅವ್ರು ನೋಡ್ಬಿಟ್ಟು ನಾನು ಓಡಿಸ್ಕೋಬೇಕು ಅಂತ ಒಂದು ಇದು ಬರುತ್ತೆ. ಆವಾಗ ನಾವು ಲಾಸ್ಟ್ ಟೈಮ್ ನಾನು ಮಣ್ಣನ್ನು ಪರೀಕ್ಷೆ ಮಾಡಿದ್ದೆ, ಕೆರೆ ಮಣ್ಣು ಓಡಿಸಿದಾಗ ಅದು ಚೇಂಜ್ ಆಗುತ್ತೆ. ಸೊ ಇದ್ರ ಬಗ್ಗೆ ಜನರಲ್ ಆಗಿ ಎಲ್ಲರೂ ಅವರ ಒಂದು ಒಪಿನಿಯನ್ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಹೇಳಿ ಉಮೇಶ್ವರ್ ಸರ್, ಪ್ರಶ್ನೆ ಸಮಯೋಚಿತವಾಗಿದೆ. ಯಾಕೆಂದರೆ ಈ ಸಮಯದಲ್ಲಿ ಫೆಬ್ರವರಿ ಮಾರ್ಚಿನಲ್ಲಿ ಸಾಕಷ್ಟು JCBಗಳು ಟ್ರ್ಯಾಕ್ಟರ್ಗಳು ನಮ್ಮೂರು ಸುತ್ತಮುತ್ತ ಓಡಾಡ್ತಿರ್ತವೆ. ಮಂಜುನಾಥ್ ಸರ್ ಮಾತಾಡ್ಬೋದಾ? ಹೇಳಿಯಪ್ಪ, ಖಂಡಿತ ಹೇಳಿ, ಎಲ್ಲರೂ ಹೇಳಬೇಕು ಸರ್. ಯಾವುದೇ ಕಾರಣಕ್ಕೂ ಮಣ್ಣು ಓಡಿಸ್ಬೇಡಿ ಸರ್. ಕಾರಣಗಳನ್ನ ಹೇಳಿ. ಕಾರಣಗಳೇನು ಅಂತಂದ್ರೆ, ಈಗ ಸರ್, ಈಗ ಮೇಲ್ಪದ್ರದ್ದು 3 ಇಂಚ್ ಮಣ್ಣು ಇರುತ್ತಲ್ಲ, ಅದ್ರಲ್ಲೇ ನಮ್ಗೆ ಆಕ್ಚುಲಿ ಫಲವತ್ತತೆ ಮಣ್ಣು ಸಿಗೋದು. ಅದಕ್ಕಿಂತ ಕೆಳಗಡೆ ಏನಾಗುತ್ತೆ, ಮಣ್ಣು ಕೂಡ ಉಸಿರಾಡುತ್ತೆ. ಈಗ ಏನಾಗುತ್ತೆ, ನೀವು ಪ್ಲಾಂಟೇಶನ್ ಮಾಡಿರುವಂತ ಗಿಡಗಳಿಗೆ ಏನಾಗುತ್ತೆ, ಈಗ ಆಲ್ರೆಡಿ ಏನಾಗಿತ್ತು, ಅದು ನೇಚರ್ಗೆ ಅಡ್ಜಸ್ಟ್ ಆಗಿರುತ್ತೆ. ಅಡ್ಜಸ್ಟ್ ಆಗಿ ಪ್ರತಿಯೊಂದು ಗಿಡಗಳ ಬೇರ್ನಲ್ಲೂ ಕೂಡ ನಿಮ್ಗೆ ಗಾಳಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ನೀವು ನೋಡ್ಬೋದು ಬೇಕಾದ್ರೆ, ಯಾಕಂದ್ರೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಆ ರಂಧ್ರಗಳ ಮುಖಾಂತರ ನೀರು ಭೂಮಿನಲ್ಲಿ ಹೀರ್ಕೋತಾ ಇರುತ್ತೆ. ಆ ಹೀರ್ಕೊಳ್ಳೋದ್ ಮೇಲೆ ನೀವು ಗಾರೆ ಹಾಕ್ದಂಗ ಆಗುತ್ತೆ ಸರ್ ಮಣ್ಣು ಓಡಿಸಿದ್ರೆ. ಖಂಡಿತ. ಸರ್, ನೀವು ಹೇಳಿದ್ರಲ್ಲಿ ತುಂಬಾ ಸತ್ಯಾಂಶ ಇದೆ. ಯಾಕಂದ್ರೆ ನಂದು ರೆಡ್ ಗ್ರಾವೆಲ್ ಸ್ಯಾಂಡ್ ಇದು ಭೂಮಿ, ಕೆರೆ ಮಣ್ಣು ಒಡಿಸ್ಕೊಂಡಾಗ ಅಲ್ಲಿ ಕೆಮ್ಮಣ್ಣು ಅಂದ್ರೆ ಗಟ್ಟಿ ಮಣ್ಣು, ಜಿಗುಟು ಮಣ್ಣು ಬರುತ್ತೆ. ಆ ಜಿಗುಟು ಮಣ್ಣು ಬಂದಾಗ ನಮ್ಮ ನೆಲ ಅದೇನಾಗುತ್ತೆ, ಒಂದು ನೀರನ್ನ ಹಿಂಗೋದಕ್ಕೂ ಬಿಡಲ್ಲ. ನೀವ್ ಹೇಳೋದ್ರಲ್ಲಿ ಒಂದು 100% ಟ್ರೂ ಇದೆ ಸರ್. ನೀವು ಹೇಳೋದ್ರಲ್ಲಿ ಒಳ್ಳೆ ಮಾತು. ಹ್ಯೂಮಸ್ ನ ಜಾಸ್ತಿ ಮಾಡಿ ಸರ್. ಹೇಳ್ದಂಗೆ ಈಗ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳುಗಳ ಧಾನ್ಯ,
ಇವನ್ನೆಲ್ಲ ಚೆಲ್ಕೊಂಡು ಹಸಿರೆಲೆ ಗೊಬ್ಬರ ಮಾಡಿ, ಹಸಿರೆಲೆ ಗೊಬ್ಬರನ ಜಾಸ್ತಿ ಮಾಡ್ತಾ ಬನ್ನಿ. ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಯ್ತು ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಯ್ತು ಅಂತಂದ್ರೆ ನಿಮಗೆ ಮತ್ತೆ ಫ್ಯೂಚರ್ ನಲ್ಲಿ ನೀವು ಏನು ಇನ್ನೊಂದು 5 ವರ್ಷ ಬಿಟ್ರೆ ಏನು ಕೊಡೋ ಅವಶ್ಯಕತೆನೇ ಇಲ್ಲ ಸರ್. ಆಟೋಮೆಟಿಕ್ ಆಗಿ ಪ್ಲಾಂಟ್ಸ್ ಎಲ್ಲಾದ್ರೂ ಹೀಲ್ಡ್, ವೆಜಿಟೇಟಿವ್ ಹೀಲ್ಡ್ ಏನ್ ಕೊಡ್ಬೇಕಿರುತ್ತೆ ಅದನ್ನ ಆಟೋಮೆಟಿಕ್ ಆಗಿ ಕೊಡುತ್ತೆ ಸರ್. ಸುಮ್ನೆ ಅನ್ನೆಸೆಸರಿ ಮಣ್ಣು ಹೊಡ್ಸಿ ದುಡ್ಡು ವೇಸ್ಟು, ಭೂಮಿನೂ ಹಾಳು ಮಾಡ್ಕೊತೀರ ಸರ್. ಅದ್ರ ಜೊತೆಗೆ ಸರ್ ಹೇಳ್ದಂಗೆ ಇಂಡಿ ದ್ರಾವಣದ್ದು ಲಿಕ್ವಿಡ್ ಇದೆಯಲ್ಲ ಸರ್, ಆ ಲಿಕ್ವಿಡ್ ನ ಕೊಡ್ತಾ ಬನ್ನಿ. ಇನ್ನೇನು ಮಾಡ್ಬೇಡಿ ಸರ್, ಸಾಕಷ್ಟೇ. ನೀವ್ ಹೇಳಿದ್ರಲ್ಲಿ ಸರ್ ನಿಜವಾಗ್ಲು ನನ್ಗೂ ತುಂಬಾ ಹಿಡಿಸ್ತಾ ಇದೆ. ಯಾಕೆಂದ್ರೆ ನಾವು ಅಷ್ಟೊಂದು ದುಡ್ಡು ಕೊಟ್ಟು ಒಂದ್ ಟ್ರ್ಯಾಕ್ಟರ್ ಲೋಡ್ಗೆ 400-500 ರೂಪಾಯಿ ಕೊಟ್ಟು ಓಡಿಸ್ತೀವಿ. ಅದು ಆ ಮಣ್ಣು, ಹೊಸ ಮಣ್ಣು ಬಂದಾಗ ನಮ್ಮ ನೆಲ ಇರೋ ನೆಲಕ್ಕೆ ಅದ್ರದ್ದೇ ಫ್ಯಾಕ್ಟರ್ ಚೇಂಜ್ ಆಗೋಗಿ ಫಲವತ್ತತೆನೂ ಸಹ ಚೇಂಜ್ ಆಗೋಗುತ್ತೆ. ನನಗೆ ಅದನ್ನೇ ಜನರಲ್ ಆಗಿ ಎಲ್ಲರೂ ಏನೇನು ಹೇಳ್ತಾರೆ, ನಿಮ್ಮ ಅಭಿಪ್ರಾಯಗಳು ಕೇಳಬೇಕು ಅನ್ನೋ ಅದಕ್ಕೋಸ್ಕರ ನಾನು ಈ ಕ್ವಶನ್ ತಗೊಂಡೆ ಸರ್. ಒಳ್ಳೇದು ಉಮಾಮೇಶ್ವರ್ ಅವರೇ, ಸಾಕಷ್ಟು ಮಾಹಿತಿ ಇದ್ರ ಬಗ್ಗೆ ಇದೆ ಅಂತ ತಿಳ್ಕೊಬೇಕಾಗಿದ್ದಿದೆ. ಉದಾಹರಣೆಗೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಕಬ್ಬಿಣದ ಅಂಶ ಕೊರತೆ ಇದೆ, ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ನಾವು ಹಿಮೋಗ್ಲೋಬಿನ್ ಸಪ್ಲಿಮೆಂಟ್ ತಗೋತೀವ ಅಥವಾ 1 ಬಾಟ್ಲ್ ಬ್ಲಡ್ ಹಾಕ್ಸ್ಕೊಂಡ್ಬರ್ತೀವ? ಸಪ್ಲಿಮೆಂಟ್ ತಗೊಂತೀವಿ ಸರ್, ಸಪ್ಲಿಮೆಂಟ್ ತಗೊಂತೀವಿ. ಹೊಸ ಬ್ಲಡ್ ಅಂತೂ ತಗೊಳಲ್ಲ ಯಾರು. ನಿಮ್ಮ ಮಣ್ಣಿನಲ್ಲಿ ಕೊರತೆ ಇದ್ರೆ ಅದನ್ನ ಅಲ್ಲೇ ನೀಗಿಸ್ಕೋಬೇಕೇ ಹೊರತು ಹೊರಗಡೆಯಿಂದ ಮಣ್ಣು ತಂದು ಹಾಕೋದು ಪರಿಹಾರ ಅಲ್ಲ. ಹೊರಗಡೆಯಿಂದ ಮಣ್ಣು ತಂದು ಹಾಕೋದ್ರಿಂದ ನಮ್ಮ ಮೇಲ್ಮಣ್ಣು ಖಂಡಿತ ಅಭಿವೃದ್ಧಿ ಆಗಲ್ಲ. ಧರ್ಮಣ್ಣ ಹೇಳ್ದಂಗೆ ಇನ್ನೂ ಸಮಸ್ಯೆಗಳ ಸಂಕೋಲೆ ಸೃಷ್ಟಿಯಾಗುತ್ತೆ. ಖಂಡಿತ. ಈಗ ನಾನು ಮಣ್ಣು ಟೆಸ್ಟ್ ಮಾಡಿಸ್ಕೊಂಡ್ ಬಂದೆ KVK ಇಂದ. ಅವ್ರು ಕೊಟ್ಟ ರಿಸಲ್ಟ್ಗೆ ನಾನು ಹೊರಗಡೆಯಿಂದ ಮಣ್ಣು ತಂದು ಹಾಕಿದಾಗ ಆ ರಿಸಲ್ಟ್ಗೂ ಆ ಹೊರಗಡೆ ತಂದು ಮಣ್ಣದಕ್ಕೂ ಅದಕ್ಕೆ ಒಂದು ಕಾಂಬಿನೇಷನ್ ಆಗ್ದಲೆ ಅದು ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ, ನಾನು ಮಾಡಿದ್ದು ಪ್ರಯತ್ನ ಎಲ್ಲ. ಎರಡನೇ ವಿಷಯ ಏನಪ್ಪಾ ಅಂದ್ರೆ, ನಾವು ಹೊರಗಡೆಯಿಂದ ಯಾವುದೇ ಮಣ್ಣನ್ನು ತಂದು ಹಾಕುವಾಗ ನಮ್ಮ ತೋಟಕ್ಕೆ ನಾವೇ ಸಮಸ್ಯೆಗಳನ್ನು ಆಹ್ವಾನ ಮಾಡ್ಕೊತೀವಿ. ಯಾಕೆಂದರೆ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳು ಎಷ್ಟಿರುತ್ತೋ ಅಪಾಯಕಾರಿ ಸೂಕ್ಷ್ಮಜೀವಿಗಳು ಅಷ್ಟೇ ಇರ್ತವೆ. ನಾವು ಹೊರಗಡೆಯಿಂದ ಏನೇ ತಗೊಂಬಂದು ಹಾಕಿದಾಗಲೂ ಆ ನಮ್ಗೆ ಅಪಾಯ ಮಾಡ್ತಕ್ಕಂಥ ಹಾರ್ಮ್ಫುಲ್ ಮೈಕ್ರೋಬ್ಸ್ ಅಂತೀವಿ, ಬ್ಯಾಕ್ಟೀರಿಯಾ ಆಗ್ಬೋದು, ಫಂಗಸ್ ಆಗ್ಬೋದು, ಅವೆಲ್ಲವನ್ನು ನಾವೇ ಆಹ್ವಾನ ಮಾಡಿ ತಂದಿಟ್ಕೊಂಡಂಗೆ ಆಗುತ್ತೆ. ದಾರಿಲಿ ಹೋಗೋ ಮಾರಿನ ಮನೆ ಒಳಗಡೆ ಕರ್ಕೊಂಬಂದ್ರು ಅಂತ. ಹಾಗಾಗಿ ದಯವಿಟ್ಟು ಯಾವುದೇ ರೀತಿಯ ಹೊರಗಡೆಯಿಂದ ಮಣ್ಣು ತಂದಾಕೋ ಅವಶ್ಯಕತೆ ಇಲ್ಲ. ನಮ್ಮ ಕೃಷಿ ಅನುಭವದಲ್ಲಿ ಸರ್, ನಾವು ಮಣ್ಣನ್ನು ತರಿಸ್ಕೊಳ್ತೀನಿ ಹೊರಗಡೆಯಿಂದ. ಯಾವಾಗ ಅಂದರೆ ನರ್ಸರಿ ಮಾಡುವಾಗ ನರ್ಸರಿ ಬ್ಯಾಗಿಗೆ ತುಂಬಲಿಕ್ಕೆ ಪ್ಲಾಸ್ಟಿಕ್ ಕವರ್ಗಳಿಗೆ ತುಂಬ್ತೀವಲ್ಲ, ಅವಾಗ ಸ್ವಲ್ಪ ಒಂಚೂರು ಕೆಂಪು ಮಣ್ಣು, ಮರಳು ಮತ್ತು ಸಾವಯವ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತೀವಿ. ಅದು ಬಿಟ್ಟು ನೇರವಾಗಿ ನಮ್ಮ ಭೂಮಿಯ ಪ್ರತಿ ಚದುರವನ್ನು ಮುಚ್ಚುವಂತಹ ಮಣ್ಣನ್ನು ಹೊಡೆಸೋದು ಖಂಡಿತ ಅದು ಅನಾರೋಗ್ಯಕರ ಮತ್ತು ಅಪಾಯಕರ ಮತ್ತು ದುಂದು ವೆಚ್ಚದ ಮಹಾದಾರಿ. ದಯವಿಟ್ಟು ಮಾಡೋದು ಬೇಡ. ಇದು ನಮ್ಮೂರುಗಳಲ್ಲಿ ಈ ನಡುವೆ ಟ್ರ್ಯಾಕ್ಟರ್ಗಳು, JCBಗಳು, ಇಟಾಚ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಸರ್. ಅವ್ರ EMIನ ನಾವು ಕಟ್ಟಬೇಕಾಗಿದೆ ಇವಾಗ. ಅದಕ್ಕೋಸ್ಕರ ಜನ ಮರಳಾಗಿ ಅಲ್ಲಿ ಹೋಗ್ತಾರೆ. ದಯವಿಟ್ಟು ಅದು ಯಾವುದೇ ಥರ ಪ್ರಲೋಭನೆಗೆ ಒಳಗಾಗಬೇಡ್ರಿ. ನಮ್ಮ ಕೃಷಿ ಭೂಮಿಯ ಮಣ್ಣು, ಮೇಲ್ಮಣ್ಣು, ಅದು ನಮ್ಮ ಜವಾಬ್ದಾರಿ. ಅದನ್ನು ಸಾವಯವ ಅಂಶವನ್ನು ಜಾಸ್ತಿ ಮಾಡ್ಕೊತಾ ಹೋಗೋಣ. ಹೊರಗಡೆಯಿಂದ ತಂದು ಹಾಕೋದು ಎಲ್ಲವೂ ನಿಷಿದ್ಧ. ಹೌದು, ಖಂಡಿತ. ನೀವು ತುಂಬಾ ಧನ್ಯವಾದಗಳು ಸರ್. ನಾನು ಇದು ತುಂಬಾ ದಿನದಿಂದ ಇದು ಹೇಳ್ಬೇಕು. ಪ್ರತಿಯೊಬ್ರು ಎಲ್ಲರೂ ರೈತರು, ಎಲ್ಲರೂ ಮಣ್ಣು ಬಗ್ಗೆ ಇದು ಓಡಿಸೋದು ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ. ಎಲ್ಲರ ಅಭಿಪ್ರಾಯ ಏನು ಅನ್ನೋದು ಕೇಳೋದೊಂದು. ಯಾಕಂದ್ರೆ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲರೂ ಏನ್ ಹೇಳ್ತಾರೆ ಅನ್ನೋ ಒಂದು ಅಭಿಪ್ರಾಯ ಕೇಳ್ಬೇಕಾಗಿತ್ತು. ನೀವ್ ಹೇಳೋದ್ರಲ್ಲಿ ನಿಜವಾಗ್ಲೂ ಸತ್ಯಾಂಶ ಇದೆ ಸರ್. ಯಾಕೆಂದ್ರೆ ನಾನು ಈಗ ಹಸಿರೆಲ್ಲ ಗೊಬ್ಬರ ಹಾಕಿರ್ತೀನಿ, ಸಗಣಿ ಗೊಬ್ಬರ ಹಾಕಿರ್ತೀನಿ, ಇಲ್ಲ ಕುರಿ ಗೊಬ್ಬರ ಹಾಕಿರ್ತೀನಿ. ನನ್ನ ತಕ್ಕನಾಗಿ ಅದನ್ನ ನಾನು ಅಭಿವೃದ್ಧಿ ಮಾಡ್ಕೊಂಡಿರ್ತೀನಿ. ಆವಾಗ ನಾನು ಹೊರಗಡೆಯಿಂದ ತಂದು ಮಣ್ಣು ಹಾಕಿದಾಗ ಅದು ಹೊರಗಡೆಯಿಂದ ಅವ್ನು JCB ಏನ್ ತುಂಬಿರ್ತಾನೋ ಏನ್ ಬಿಟ್ಟಿರ್ತಾನೋ, ನಾನು ಎಲ್ಲದನ್ನು ಆ ಸ್ಟೇಜ್ ಅಲ್ಲಿ ಮುಂದೆ ನಿಂತ್ಕೊಂಡು ಮಾಡಕ್ಕಾಗಲ್ಲ. ಅದು ಇಲ್ಲಿ ಬಂದಾಗ ಕೆಟ್ಟೋಗುತ್ತೆ. ಮುಂದೆ ನಿಂತ್ಕೊಂಡು ನೀವು ಮಣ್ಣು ತುಂಬಿಸಿದ್ರು ಕೂಡ ನಿಮ್ ಜಮೀನ್ಗೆ ಈಗ ಏನಾಗುತ್ತೆ ಅಂತಂದ್ರೆ ನೋಡಿ, ಇರೋ ಬರೋ ನೀರೆಲ್ಲ ಕಾಲುವೆ ಮಳೆ ಬಂದಾಗ ಕೆರೆಗೆ ನೀರ್ ಹೋಗುತ್ತೆ. ಎಲ್ಲರೂ ಕೆಮಿಕಲ್ ಹಾಕಿ ಭೂಮಿನಲ್ಲಿ ವ್ಯವಸಾಯ ಮಾಡ್ತಾ ಇರ್ತಾರೆ. ಅಲ್ಲಿ ಕಳೆನಾಶಕ, ಕ್ರಿಮಿನಾಶಕ, ಕೀಟನಾಶಕ ಎಲ್ಲ ಹೊಡೆದಿರ್ತಾರೆ. ಅದೆಲ್ಲ ಮಳೆ ನೀರಿನಲ್ಲಿ ಕೊಚ್ಕೊಂಡೋಗಿ ಕೆರೆಗೆ ತುಂಬುತ್ತೆ. ಕೆರೆನಲ್ಲಿ ಏನಾಗುತ್ತೆ, ಹೆವಿ ಟಾಕ್ಸಿಕ್ ಮತ್ತೆ ಹೆವಿ ಇದನ್ನ ಹೇಳ್ತೀವಿ ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅದು ಆಕ್ಚುಲಿ ಏನಾಗುತ್ತೆ, ಅದನ್ನ ನೀವು ತಂದು ಹೊಡೆದಾಗ ನಿಮ್ ಭೂಮಿ ಇನ್ನೂ ಹಾಳಾಗುತ್ತೆ.
ಹಾಗಾಗಿ ಅದ್ರ ಬಗ್ಗೆ ಯೋಚನೆನೆ ಮಾಡ್ಬೇಡಿ. ದುಡ್ಡನ್ನ ಉಳಿಸ್ಕೊಂಡು ಬೇಕಾದ್ರೆ ಸಾಧ್ಯವಾದ್ರೆ ಆ ಆರ್ಗ್ಯಾನಿಕ್ ಮ್ಯಾಟರ್ ನ ಇಂಪ್ರೂವ್ ಮಾಡೋದಕ್ಕೆ ನೀವ್ ಏನ್ ಮಾಡ್ಬೇಕೋ ಅದನ್ನ ಮಾಡಿ ಸರ್. ಅದ್ರ ಜೊತೆಗೆ ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ತಗೊಂಡು ಅದನ್ನ ಕಾಂಪೋಸ್ಟ್ ಮಾಡಿ ಪ್ರತಿ ಗಿಡಕ್ಕೂ ಬೇಕಾದ್ರೆ 1 kg ಕೊಟ್ಟಿಗೆ ಗೊಬ್ಬರ ಕೊಡಿ ಸರ್. ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿ. ನೀವು ಹೇಳಿದ್ರಲ್ಲಿ ಸತ್ಯಾಂಶ ಇದೆ. ಹೊರಗಡೆಯಿಂದ ಮಣ್ಣು ತಂದಾಕಕ್ಕೆ ಅವ್ರು ಕೊಡೋ ಕಾರಣ ಖನಿಜಾಂಶಗಳು ಅಂತ. ಮಣ್ಣಿನಲ್ಲಿ ಮೇಲ್ಮಣ್ಣಂತೂ ನಮಗೆ ಸಿಗಲ್ಲ. ನಾವು 5 ಅಡಿ 6 ಅಡಿ ಆಳದ ಮಣ್ಣೆ ಬಗೆದು ತಂದ್ಕೊಡ್ತಾರೆ. ಆ ಮಣ್ಣಿನಲ್ಲಿ ಖನಿಜಾಂಶಗಳು ಇರುತ್ತೆ. ಖನಿಜಾಂಶಗಳಿರ್ತಕ್ಕಂಥ ಮಣ್ಣನ್ನು ನಾವು ನಮ್ಮ ಬೆಳೆಗೆ ಪರ್ಟಿಕ್ಯುಲರ್ಲಿ ತೆಂಗು ಅಡಿಕೆ ಗಿಡಗಳಿಗೆ ಕೊಟ್ಟಾಗ ಅಡಿಕೆಕಾಯಿ ತೂಕ ಬರುತ್ತೆ, ಕೊಬ್ಬರಿ ಜಾಸ್ತಿ ಬರುತ್ತೆ, ತೂಕ ಬರುತ್ತೆ, ಎಣ್ಣೆ ಜಾಸ್ತಿ ಅಂಶ ಇರುತ್ತೆ ಅನ್ನೋದು ಒಂದು ಕಲ್ಪನೆ. ಇದು ನಮ್ಮ ತುರುವೇಕೆರೆ ಭಾಗ, ನಿಮ್ಮ ತಿಪಟೂರು ತುರುವೇಕೆರೆ ಈ ಭಾಗದಲ್ಲಂತೂ ವಿಪರೀತ ಮಾಡಿಸ್ತಾರೆ, ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ಖನಿಜಾಂಶಗಳು ಸಿಗುತ್ತೆ, ತಳಮಟ್ಟದ ಮಣ್ಣಿನಲ್ಲಿ ಖನಿಜಾಂಶಗಳಿರುತ್ತೆ ಅನ್ನೋ ಒಂದು ಕಲ್ಪನೆಯಿಂದ ಅದನ್ನು ತರಿಸಾಕ್ತಾರೆ. ನಮ್ಮ ಮಣ್ಣಿನಲ್ಲೂ ಖನಿಜಾಂಶಗಳಿರುತ್ತೆ, ಅದನ್ನು ಮೊಬಲೈಸ್ ಮಾಡುವಂಥ ಸೂಕ್ಷ್ಮಜೀವಿಗಳು ಬೇಕಾಗುತ್ತೆ. ಮತ್ತು ಖನಿಜಾಂಶಗಳನ್ನು ಮಣ್ಣಿನಲ್ಲಿ ಜಾಸ್ತಿ ಮಾಡಲಿಕ್ಕೆ ಸಾವಯವ ಅಂಶಗಳನ್ನು ಸೇರಿಸ್ತಾ ಬಂದಾಗ ಖಂಡಿತ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ರೀತಿಯ ಪ್ರಲೋಭನೆಗೆ ಒಳಗಾಗಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನೀವು ಬ್ಯೂಬಿಸಿಡಿಯಾನ ಪ್ಲಾಂಟ್ ಇದೆ ನರ್ಸರಿ ಮಾಡಿದಿರಲ್ಲ ಸರ್? ಮಂಜುನಾಥ್ ಸರ್ ಕೇಳ್ತಾ ಇದ್ದಾರೆ, ಹೇಳಿದ್ರು ಮೇಡ. ಅದು ಸರ್ ಯಾವಾಗ ಮಾಡಿರೋ ಸರ್? ನರ್ಸರಿ ಅಂತಂದ್ರೆ ಕಡ್ಡಿಗಳು ಚುಚ್ಚಿ ಇವತ್ತು ತೋರಿಸಿದ್ನಲ್ಲ ಆ ಫೋಟೋ. ಹೌದು ಸರ್. ಇದು ರೈಸ್ಡ್ ಬೆಡ್ ಮಾಡಿದ್ವಲ್ಲ, ಅದೇ ಸುತ್ತಲೂ ಹಂಚಿದ್ ಮಾಡಿ ಇದ್ ಮಾಡಿದಿರಲ್ಲ ಸರ್? ನೋಡಿ ಬಂತು ಡಿಸ್ಪ್ಲೇ. ಇದ್ರ ಬಗ್ಗೆ ಕೇಳ್ತಿದ್ದೀರಾ? ಹೌದೌದು ಸರ್. ನೋಡಿ ಫೋಟೋ ಬರ್ತಾ ಇದೆ. ಅದೇ ನಾನು ರೈಸ್ಡ್ ಬೆಡ್ ಮಾಡಿದ್ದು ನಮ್ಮ ತೋಟ, ನಮ್ಮ ನರ್ಸರಿ ಕಾನ್ಸೆಪ್ಟ್ ಮಾಡಿದ್ವಿ. ಇದರಲ್ಲಿ ಬೀಜಗಳನ್ನು ಹಾಕಿದ್ದೀನಿ, ಜೊತೆಗೆ ಗ್ಲಿಸಿಡಿಯಾ ಕಡ್ಡಿಗಳು, ನಮ್ಮ ತೋಟದ್ದೇ ಗ್ಲಿಸಿಡಿಯಾ ಕಡ್ಡಿಗಳನ್ನ ಕಡಿದು ಇಲ್ಲಿ ಚುಚ್ಚಿಟ್ಟಿದೀವಿ. ಕಾರಣ ಏನಂದ್ರೆ ಇದು ಇಲ್ಲೇ ಬೇರೆ ಬಿಟ್ಟಾಗ ನಾನು ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಕ್ ನಾನು ಕೇಳ್ತಾರೆ ಈಗ ರೀಸೆಂಟ್ ಆಗಿ ನೀವು ಪ್ಲಾಂಟೇಶನ್ ಗಿಡಗಳ ಕಡ್ಡಿಗಳನ್ನ ಹಾಕಿರೋದ ಅಥವಾ ಇದು ಹಳೆ ಫೋಟೋನ ಅಂತ? ಇಲ್ಲ ಸರ್, ಮೊನ್ನೆ ಈ ವಾರದಲ್ಲಿ ಆಗಿರೋ ಕೆಲಸ ಇವೆಲ್ಲ, ಕಳೆದ ಗುರುವಾರ. ಸರ್ ಆ ಕಡ್ಡಿಗಳಿಗಿದಿಲ್ಲ ಸರ್, ಸಗಣಿ ಇದೆ ನೋಡಿ, ಸಗಣಿನ ಮೇಲ್ಗಡೆ ಮೆತ್ತಿ ಸರ್ ಲೈಟ್ ಆಗಿ. ಹೌದೌದು, ಅದೇ ಗೊತ್ತಾಯ್ತು. ಮಣ್ಣನ್ನೇ ಅದ್ರ ಮೇಲೆ ಈ ಟೋಪಿ ತರ ಹಾಕ್ಲಿಕ್ಕೆ ಟ್ರೈ ಮಾಡಿದೆ ಕೆಲವು ಕಡೆ. ಮಣ್ಣು ಹಸಿ ಮಣ್ಣು ಇರ್ಲಿಲ್ಲ ಅವಾಗ. ನಮ್ಮಲ್ಲಿ ಸಗಣಿ ಸಿಗಲ್ಲ ಧರ್ಮಣ್ಣ, ನಮ್ದು ಗೋರಹಿತ ಕೃಷಿ, ಹಾಗಾಗಿ ನನಗೆ ಸಿಗಲ್ಲ. ನಾನು ಆ ಮಣ್ಣನ್ನ ಕೆಸರು ಮಾಡಿ ಮೇಲೆ ಇಡುವಂತ ಪ್ರಯತ್ನ ಮಾಡಿದೆ, ಎಲ್ಲಾ ಗಡ್ಡಿಗಳು ಆಗಿಲ್ಲ. ನೋಡೋಣ. ಅದು ಕಾರಣ ನೀವು ಅದೇನ್ ಹೇಳ್ತಾರೆ ಅಂದ್ರೆ ಸರ್, ಈ ಮೇಲ್ಭಾಗ ಇದೆಯಲ್ಲ ಕಡ್ಡಿಯ ಮೇಲ್ಭಾಗ, ಇದು ಒಣಗಬಾರದು ಅನ್ನೋ ಉದ್ದೇಶಕ್ಕೆ ತೇವಾಂಶ ಇಡ್ತಾರೆ ಟೋಪಿ. ಅದೊಂದೇ ಕಾರಣ ಅಲ್ಲ ಸರ್. ಈಗ ಏನಾಗುತ್ತೆ ಅಂತಂದ್ರೆ ನೀವು ವಿಂಕ್ಲರ್ ಹಾಕಿದೀರಾ, ಆ ವಿಂಕ್ಲರ್ ಹಾಕಿದಾಗ ಏನಾಗುತ್ತೆ, ನೀರು ಹನಿ ಹನಿಯಾಗಿ ಬರುತ್ತೆ. ಈ ಕಡ್ಡಿ ಮಧ್ಯ ಸೆಂಟರ್ ನಲ್ಲಿ ಹೋಲ್ ಆಗ್ಬಿಡುತ್ತೆ. ಹಂಗೆ ಬಿಟ್ಟಾಗ ಹೋಲ್ ಆದಾಗ ನೀರ್ ಒಳಗಡೆ ಹೋದ್ರೆ ಕಡ್ಡಿ ಕೊಳ್ತೋಗ್ಬಿಡುತ್ತೆ, ಚಿಗುರಲ್ಲ. ಅಲ್ಲಿ ಮಳೆಗಾಲದಲ್ಲೂ ಈ ಸಮಸ್ಯೆ ಬರುತ್ತೆ, ಕಡ್ಡಿ ಕಟ್ ನೆಟ್ಟಾಗ. ಅದಕ್ಕೆ ಟೋಪಿ ಹಾಕ್ತಿವಿ. ಹೌದು ಸರ್, ಹೌದು ಸರ್. ನಿಮ್ ಫೀಡ್ಬ್ಯಾಕ್ ಕರೆಕ್ಟ್ ಆಗಿದೆ. ಸೊ ನನಗೆ ಇಲ್ಲಿ ಸಗಣಿ ಎಲ್ಲ ಸಿಗದೆ ಇರೋದ್ರಿಂದ ನಾನು ಕೆಂಪು ಸುಣ್ಣ ಹಚ್ಚಿ ಸರ್. ಸುಣ್ಣ ಇದೆಯಲ್ಲ, ಸುಣ್ಣನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಸರಿ ಅದಕ್ಕೆ ಲೈಟ್ ಆಗಿ ಸ್ವಲ್ಪನಾರು ಸಗಣಿ ಮಿಕ್ಸ್ ಮಾಡ್ಬಿಟ್ಟು ಸರ್, ಸ್ವಲ್ಪ ಸಿನಮನ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಅಪ್ಲೈ ಮಾಡಿ ಸರ್, ಎಲ್ಲಾದು ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ ಸರ್. ಸರ್ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಏನಾಗುತ್ತೆ ಅದ್ರ ಮೇಲ್ಗಡೆ? ಹಾಕ್ಬೋದು. ಐಸ್ ಕ್ರೀಮ್ದು ಇಲ್ಲ ಅಂದ್ರೆ ನಿಮ್ಗೆ ನರ್ಸರಿ ಕವರೇ ಬರುತ್ತೆ ಯಾವ್ದಕ್ಕೆ ಈ ತರ ಈ ಕಡ್ಡಿಗಳಿಗೆ ಹಾಕೋದಕ್ಕೆ. ಅದನ್ನ ಹಾಕ್ಬೋದು ಸರ್. ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ಈಗ ಮೊನ್ನೆ ಒಂದು ಬಟರ್ ಫ್ರೂಟ್ ಗಿಡನ ಪ್ರೂನಿಂಗ್ ಮಾಡಿದ್ದಕ್ಕೆ ಪೇಪರ್ ಕವರ್ ಸಡನ್ ಆಗಿ ಸಿಗ್ಲಿಲ್ಲ. ವಾಟರ್ ಬಾಟಲ್ನೇ ಮುಕ್ಕಾಲ್ ಭಾಗ ಕಟ್ ಮಾಡ್ಬಿಟ್ಟು ಮೇಲಿಂದ ಹಾಕ್ಬಿಟ್ಟಿದ್ದೀನಿ ಸರ್. ನೋಡಿ, ಇದೊಂದು ಹೊಸ ಪ್ರಯೋಗ ಮಾಡ್ತಾ ಇರೋದು, ಬರುತ್ತೆ ರಿಸಲ್ಟ್ ಬರುತ್ತೆ, ನೋಡೋಣ. ಓಕೆ ಸರ್. ಮಂಜುನಾಥ್ ಸರ್, ತುಮಕೂರಿಂದ ಯೋಗೀಶ್. ಹೇಳಿಯಪ್ಪ ಸರ್. ಏನಿಲ್ಲ, ಮೊನ್ನೆ ಅದೇ ನೀವು ಗೊಬ್ಬರದ್ದು ಇದು ಮಾಡಿ ತೋರಿಸಿದ್ರಲ್ಲ, ಆ ವಿಡಿಯೋ ಹಾಕಿದ್ರಲ್ಲ ಸರ್, ಹೇಳಿ. ಎಲೆಗಳೆಲ್ಲ ಹಾಕ್ತಿದ್ರೆ ಎಲೆ ಇಲ್ಲ ಅಂದ್ರೆ ಏನ್ ಮಾಡೋದು ಸರ್? ಏನ್ ಹಾಕ್ಬೋದು ಅದಕ್ಕೆ? ಅಂದ್ರೆ ನೀವು ಗರಿಗಳು ಅವೆಲ್ಲ ಕಟ್ ಮಾಡಿ ಪೌಡರ್ ಟೈಪ್ ಮಾಡಿ ಹಾಕಿದ್ರಲ್ಲ ಸರ್, ಅಲ್ಲಿ ಅದು ಮಂಜಣ್ಣವ್ರ ತೋಟ, ಸೋಮನಹಳ್ಳಿ, ಕನಕಪುರ ರಸ್ತೆ, ಕಗ್ಲಿಪುರದ ಹತ್ರ. ಅವರು ತರಿಸಿ ಇಟ್ಕೊಂಡಂತ ಸಾವಯವ ತ್ಯಾಜ್ಯಗಳು, ಅವ್ರಿಗೆ ಏನ್ ಎಲ್ಲಿ ಅವಕಾಶ ಇದೆಯೋ ಅದನ್ನ ಅಲ್ಲಿಂದ ತರಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಇವಾಗ ನಮ್ಮಲ್ಲಿ ಏನು ಸಾವಯವ ತ್ಯಾಜ್ಯಗಳು ಸಿಗುತ್ತೋ ಅದನ್ನು ತಗೊಂಡು ನಾವು ಅದನ್ನ ಕಾಂಪೋಸ್ಟ್ ಮಾಡ್ಕೊಳ್ಳೋಣ.
ಈಗ ನಮ್ಮಲ್ಲಿ ಏನು ಸಾವಯವ ತ್ಯಾಜ್ಯ ಸಿಗುತ್ತೆ, ನಮ್ಮ ತೋಟದಲ್ಲಿ ನಾವೇನು ಬೆಳಿಬೋದು ಅದನ್ನು ಬೆಳೀತಾ ಹೋಗೋಣ. ಪ್ರಾಣಿಗಳನ್ನು ಸಾಕಿದ್ರೆ ಪ್ರಾಣಿ ತ್ಯಾಜ್ಯಗಳು ಸಿಗುತ್ತೆ, ಇಲ್ಲ ಅಂದ್ರೆ ನಮ್ಮ ಸಸ್ಯ ತ್ಯಾಜ್ಯಗಳಂತೂ ಸಿಕ್ಕೇ ಸಿಗುತ್ತೆ, ಚಾಪ್ ಮಾಡ್ತೀವಲ್ಲ. ಅಲ್ಲ ಸರ್, ಈಗ ನಮ್ದು ಹೊಸದಲ್ವಲ್ಲ, ಇನ್ನೂ ಏನು ಸಿಕ್ತಿಲ್ಲ, ಅದಕ್ಕೋಸ್ಕರ ಹೊರಗಡೆಯಿಂದ ಏನು ಸರ್? ಹಾ ಸರ್, ಏನು ಬೇಡ, ಸಂಗಾತಿ ಗಿಡ ಹಸಿರು ಗಿಡಕ್ಕೆ ಹಸಿರು ಬೆಳೆ ಮಾಡಿ ಅದನ್ನು ಕತ್ತರಿಸಿ ಅಲ್ಲೇ ಮುಚ್ಚಿಗೆ ಮಾಡಿ ಬೇರ್ನಲ್ಲೇ. ಹಾ ಸರ್. ಏನು ಮಾಡುವಂತ ಅವಶ್ಯಕತೆ ಇಲ್ಲ ಅವ್ರಿಗೆ. ಅಲ್ಲ ಸರ್, ಇದು ಹೊರಗಡೆಯಿಂದ ಗೊಬ್ಬರ ಹೊಡ್ಸಿದ್ರೆ ಮಿಕ್ಸಿಂಗ್, ಅದಕ್ಕೋಸ್ಕರ ಕೇಳ್ತಿರೋದು. ಈಗ ನಾವು ಗೊಬ್ಬರ ಹೊಡಿಸಿದಾಗ ಆ ಗೊಬ್ಬರಕ್ಕೆ ನೀವು ಈ ಸೂಕ್ಷ್ಮ ಜೀವಿಗಳ ದ್ರಾವಣ EM ಗೊತ್ತಾಯ್ತು. ಅದು ಸಂಪೂರ್ಣವಾಗಿ ಕಳಿಸಲ್ಪಡುತ್ತೆ, ಡಿಕಂಪೋಸ್ ಆಗುತ್ತೆ, ಅದರ ನ್ಯೂಟ್ರಿಷನ್ ಎಲ್ಲ ರೆಡಿ ಆಗುತ್ತೆ. ನಂತರ ಅದನ್ನ ನೀವು ಗಿಡದ ಬುಡಕ್ಕೆ ಹಾಕಿ ನೀವು ಅದಕ್ಕೆ ಎಲೆ ಹೊರಗಡೆಯಿಂದ ಗೊಬ್ಬರ ತಂದು ಅದಕ್ಕೆ ಮತ್ತೆ ಇನ್ನೊಂದು ಕಡೆಯಿಂದ ಎಲೆ ತಂದು ಅವೆಲ್ಲ ಮಾಡುವಂತ ಕ್ರಿಯೆಗಳು ಬೇಡ. ಸುಮ್ಮನೆ ನಮಗೆ ಶ್ರಮ ಮತ್ತೆ ಸಮಯ ಮತ್ತೆ ಹಣ ಮೂರು ವೆಚ್ಚವಾಗುತ್ತೆ. ಈ ಪ್ರಾಥಮಿಕ ದಿನಗಳಲ್ಲಿ ನಿಮ್ಮ ಗಿಡದ ಬುಡದಲ್ಲಿ ಸಾವಯವ ಅಂಶ ಜಾಸ್ತಿ ಮಾಡಲಿಕ್ಕೆ ಹೊರಗಡೆಯಿಂದ ಗೊಬ್ಬರ ತರಿಸೋಂಗಿದ್ರೆ ನೇರವಾಗಿ ತಂದು ಹಾಕಬೇಡಿ. ಅದನ್ನು ಇದೇ ಥರ ರೈಸ್ಡ್ ಬೆಡ್ ಮಾಡಿಕೊಂಡು ಅದಕ್ಕೆ ಯಾವುದಾದ್ರೂ ಒಂದು ಕಳಿಸುವ ಬ್ಯಾಕ್ಟೀರಿಯಾ ಹಾಕಿ 3-4 ವಾರದ ನಂತರ ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಅಥವಾ ಬೇರೆ ಇನ್ನೇನಾದ್ರು ಮಿಶ್ರಣ ಮಾಡಿ ನಿಮ್ಮ ಗಿಡದ ಬುಡಕ್ಕೆ ಕೊಡಿ. ಸರ್, ಅದಕ್ಕೆ ಈಗ ಕೆಂಪು ಮಣ್ಣು ನಾವೇನು ಮಿಕ್ಸ್ ಮಾಡಬಾರ್ದಲ್ವಾ ಸರ್? ನೀವು ಹೇಳ್ದಂಗೆ ಬೇಡ, ಕೆಂಪು ಮಣ್ಣು ಇವಾಗ ಬೇಡ. ನೀವು ಹಾಕ್ದಿರಲ್ಲ ಅಂದ್ರೆ ಗಿಡಕ್ಕೆ ಅಪ್ಲೈ ಮಾಡ್ತಿರಲ್ಲ, ಆ ಸಮಯದಲ್ಲಿ ಕೆಂಪು ಮಣ್ಣನ್ನ ಮಿಕ್ಸ್ ಮಾಡಬಹುದು. ಯಾವ ಜಾಗದಲ್ಲಿ ನಿಮ್ಮ ಮಣ್ಣು ಮರಳು ಮಣ್ಣಾಗಿದ್ರೆ, ಬಿಳಿ ಮರಳು ಭೂಮಿ ಆಗಿದ್ರೆ ಖನಿಜಾಂಶಗಳು ಇರಲ್ಲ. ಕೆಂಪು ಮಣ್ಣಿನಲ್ಲಿ ಅಥವಾ ಸಣ್ಣ ಸಣ್ಣ ಕಲ್ಲಿನ ಚೂರುಗಳಲ್ಲಿ ಖನಿಜಾಂಶಗಳಿರುತ್ತೆ. ಸಾವಯವ ಗೊಬ್ಬರದಲ್ಲಿ ಖನಿಜಾಂಶಗಳನ್ನ ಸೇರಿಸಕ್ಕೋಸ್ಕರ ನಾವು ಮಣ್ಣನ್ನ ಮಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಅದು ಕೆಂಪು ಮಣ್ಣನ್ನ ಖನಿಜಾಂಶಗಳು ಜಾಸ್ತಿ ಇರತಕ್ಕಂತ ಮಣ್ಣನ್ನ ಮಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ನೀರು ಇಂಗುತ್ತೆ ಅನ್ನೋದಕ್ಕೋಸ್ಕರ ಅಲ್ವಾ ಸರ್? ನೀರು ಇಂಗೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ ನಮ್ಮಲ್ಲಿ. ಗೊಬ್ಬರದಿಂದ ನೀರು ಇಂಗಿಸೋ ಅವಶ್ಯಕತೆ ಇಲ್ಲ. ಪೊರಾಸಿಟಿ, ನ್ಯಾಚುರಲ್ ಆಗಿ ಪೊರಾಸಿಟಿ ಕ್ರಿಯೇಟ್ ಆಗುತ್ತೆ. ನಮ್ಮ ಗಿಡದ ಬುಡದ ಸುತ್ತಲೂ ಸರಂಧ್ರತೆ ಸೃಷ್ಟಿಯಾಗಿ ಆಗುತ್ತೆ. ಮಣ್ಣು ಜೀವಿಗಳು ಅದನ್ನು ಮಾಡ್ತವೆ. ಸೊ ನೀವು ಮುಚ್ಚಿಗೆ ಮಾಡ್ತಾ ಬನ್ನಿ ಸರ್, ಸರಂಧ್ರತೆ ಸೃಷ್ಟಿ ಆಗುತ್ತೆ, ಎಲ್ಲವೂ ಆಗುತ್ತೆ. ನಿಮ್ಮ ಮೇಲ್ಮಣ್ಣು ಮರಳು ಮಿಶ್ರಿತ ಬಿಳಿ ಮಣ್ಣಾಗಿದ್ದರೆ, ಅಂದರೆ ಕೆಂಪು ಮಣ್ಣಿನ ಅಂಶ ಕಮ್ಮಿ ಇದ್ದರೆ, ಅಲ್ಲಿ ಖನಿಜಾಂಶಗಳು ಇಲ್ಲ ಅಂತೇಳಿ ಸಾವಯವ ಗೊಬ್ಬರ ಜೊತೆಗೆ ಖನಿಜಾಂಶಗಳು ಬರಲಿ ಅಂತೇಳಿ ಕೆಂಪು ಮಣ್ಣನ್ನು ಮಿಶ್ರಣ ಮಾಡೋ ಒಂದು ಪ್ರಕ್ರಿಯೆ ಕೆಲವು ಭಾಗದಲ್ಲಿ ಇದೆ. ಬಟ್ ನಾವು ಬಿರಿ ಸಿಡಿಗಳನ್ನೆಲ್ಲ ಕಡಿದು ಅಲ್ಲೇ ಮುಚ್ಚಿಗೆ ಮಾಡ್ತಿರೋದ್ರಿಂದ ಎಲ್ಲ ಖನಿಜಾಂಶಗಳು ಅಲ್ಲೇ ಸೃಷ್ಟಿಯಾಗುತ್ತೆ ಕಾಲ ನಂತರ. ಅಲ್ಲ ಸರ್, ನಮ್ದು ಅದೇ ಒಡ್ಸಿರೋ ಮಣ್ಣು ಕೆರೆ ಮಣ್ಣು ಅಲ್ವಾ ಸರ್? ಬಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೋದಾ ಅಂತ ಕೇಳೋಣ ಅಂತ ಅಷ್ಟೇ ಸರ್. ಅಂದ್ರೆ ಈಗ ಹಾಕಿರೋ ಪ್ಲಾಂಟೇಶನ್ ಆಗಿ 6 months ಆಗಿದೆ. ಈಗ ನಾನು ಹಾಕ್ಬೋದೋ ಇಲ್ಲ ಡೈರೆಕ್ಟ್ ಗೊಬ್ಬರ ಒಂದು ಕೊಡೋಣ ಸಾಕ ಅಂತ ಸರ್? ಕೆರೆ ಮಣ್ಣು ಅಂಟು ಮಣ್ಣಾಗಿದ್ದು ಅಂಟು ಮಣ್ಣು ಸರ್, ಜೇಡಿ ಮಣ್ಣಾಗಿದ್ರೆ ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಇಲ್ಲಿ ತಂದು ಹಾಕಿದ್ರೆ. ಅದಕ್ಕೆ ಸರ್ ಅದ್ರ ಬಗ್ಗೆ, ಯಾಕಂದ್ರೆ ಈ ಕಡೆ ನಮ್ ತುಮಕೂರಲ್ಲಿ ಜಾಸ್ತಿ ಹೊಡೆಸ್ತಾರಲ್ಲ ಸರ್, ಈ ಕೆಂಪು ಮಣ್ಣು ಹೊಡೆಸಿ ಅಡಿಕೆ ಗಿಡಕ್ಕೆ ಜಾಸ್ತಿ ಹಾಕ್ತಾರೆ, ಸುತ್ತಲೂ ಹಾಕೋದು ಜಾಸ್ತಿ. ಅದಕ್ಕೋಸ್ಕರ 6 ತಿಂಗಳಿಗೆ ಒಂದ್ಸತಿ ಹಾಕ್ತಾನೆ ಇರ್ತಾರೆ ಪೂರ್ತಿ. ಅವ್ರು ಮಾಡ್ಲಿ, ಅವ್ರ ಖರ್ಚು ವೆಚ್ಚ ಜಾಸ್ತಿ ಮಾಡ್ಕೋತಾರೆ, ಅಡಿಕೆ ರೇಟ್ ಇದೆ ಅಂತ ಮಾಡ್ಲಿ ಅವರು. ನಾವು ನೈಸರ್ಗಿಕ ಕೃಷಿಕರು ಒಳಸರಿ ವೆಚ್ಚ ಕಮ್ಮಿ ಮಾಡ್ಕೊಳ್ಳೋಣ, ನಮ್ಗೆ ಆ ಮಾರ್ಗ ಬೇಡ. ಸರಿ ಸರ್, ಆಯ್ತು, ಓಕೆ. ಮಾಮೂಲಿ ಗೊಬ್ಬರನ ಕಾಂಪೋಸ್ಟಿಂಗ್ ಮಾಡಿ ಮಾಮೂಲಿ ಯಾವ್ದಾನ ಬ್ಯಾಕ್ಟೀರಿಯಾ ಇವನ್ನೆಲ್ಲ ಇಂಟರ್ ಮಾಡಿ ಡೈರೆಕ್ಟ್ ಆಗಿ ಬುಡಕ್ಕೆ ಇದು ಮಾಡಿದ್ರೆ ಸಾಕಲ್ವಾ ಸರ್? ಹೌದು, ಗಿಡದ ಬುಡಕ್ಕೆ ಕೊಟ್ಟು ಅದ್ರ ಮೇಲೆ ಒಣ ಮುಚ್ಚಿಗೆ ಮಾಡಿ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಅನಂತ ಸರ್ ಮಾತಾಡೋದು ಸರ್. ನಾವು ಸಂಗತಿ ಗಿಡ ಲಾಸ್ಟ್ ಟೈಮ್ ಹಾಕಿದ್ದೆ ನಾನು, ಅಗಸೆ ಗಿಡ ಸ್ವಲ್ಪ ತುಂಬಾ ಎತ್ತರ ಹೋಗ್ಬಿಟ್ಟಿದೆ. ಮುಂಚೆ ಇದ್ ಮಾಡ್ಬೇಕಾಯ್ತು ಸರ್, ನಾವು ಮಾಡ್ಲಿಲ್ಲ. ಅದು ಇವಾಗ ಕಟ್ ಮಾಡ್ಬೋದು ಹೆಂಗೆ ಏನಾದ್ರು ಗೊತ್ತಾಗಿಲ್ಲ. ಹಸಿರು ಭಾಗದಲ್ಲಿ ಕತ್ತರಿಸಿ, ಬುಡದಲ್ಲಿ ಒಂದು 3-4 ಅಡಿ ಗ್ರೇ ಕಲರ್ ಆಗಿರುತ್ತೆ, ಮೇಲೆ ಇನ್ನು ಹಸಿರು ಬಣ್ಣನೇ ಇರುತ್ತಲ್ಲ. ನೀವೊಂದು ನಿಮ್ಮ 4-5 ಅಡಿ ಎತ್ತರದಲ್ಲಿ ಹಸಿರು ಅಂಶ ಇರುತ್ತಲ್ಲ, ಆ ಭಾಗದಲ್ಲಿ ಕ್ರಾಸ್ ಆಗಿ ಕತ್ತರಿಸಿ, ಗರ್ಗಸ ತಗೊಂಡು ಕ್ರಾಸ್ ಆಗಿ ಕತ್ತರಿಸಿ, ಮತ್ತೆ ಹೊಸ ಚಿಗುರುಗಳು ಬರುತ್ತೆ. ಯಾವತ್ತು ಎತ್ತರಕ್ಕೆ ಬೆಳಿಬೇಡಿ. 3 ಅಡಿ ನಮ್ ನೋಸ್ ಲೆವೆಲ್, ಮೂಗ್ ಮಟ್ಟಕ್ಕೆ ಬಂದ ತಕ್ಷಣ ಕುಡಿಚಿ ಬಿಟ್ಬಿಡಿ. ಹೌದು, ಸ್ವಲ್ಪ ಮಾಡ್ಬೇಕಾಯ್ತು, ಅದು ಮಾಡಿಲ್ಲ. ಫುಲ್ ಎತ್ತರ ಹೋಗ್ಬಿಟ್ಟಿದಾವೆ. ವಿಂಕ್ಲರ್ಗೆಲ್ಲ ಹಿಂಗ್ ಬಗ್ಗುತ್ತವ, ನನ್ನ ಸೈಡ್ಗೆಲ್ಲ ಆ ತರ ಹಾಕ್ಬಿಟ್ಟವ. ಹಸಿರು ಭಾಗ ಇರೋ ಜಾಗದಲ್ಲಿ ಕತ್ತರಿಸಿ. ಸರಿ ಸರ್, ಅದಕ್ಕೆ ಕತ್ತರಿಸಿದಕ್ಕೆ ಏನಾರ ಬೇರೆ ಎಲೆ ಮೇಲೆ ಇಡ್ಬೇಕಾ? ಏನೇ ಬೇಕಾಗಿಲ್ಲ ಸರ್? ಅದು ಏನು ಬೇಕಿಲ್ಲ ಸರ್, ಬರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಬರುತ್ತೆ, ಚಿಗುರುಗಳು ಬರುತ್ತೆ ಸೈಡಲ್ಲಿ. ಓಕೆ. ಆಮೇಲೆ ಇದೇ ಮಣ್ಣು ಹೇಳ್ತಾ ಇದಾರೆ ಸರ್, ಕೆಲವು ನಮ್ ಕಡೆ ಎಲ್ಲ ಮೈನ್ಸ್ ಮಣ್ಣು ಅಂತ ಹೊಡಿಸ್ತಾರೆ ಗುಡ್ಡದಾಗ. ಅದು ಹೆಂಗೆ ಸರ್? ಖನಿಜಾಂಶಗಳು ಇರುತ್ತೆ ಅಂತ ಅವ್ರ ಕತೆ ಹೇಳ್ತಾರೆ. ಅದು ಆಕ್ಚುಲಿ ಮಣ್ಣು ಆಕ್ಚುಲಿ ವೆಯ್ಟ್ ಇರುತ್ತೆ ಸ್ವಲ್ಪ ಜಾಸ್ತಿ ಅದು.
ಅದೇನು ಅದನ್ನೆಲ್ಲ ಓಡಿಸ್ತಾರೆ, ಅದು ಹೆಂಗೆ, ಅದು ವರ್ತಾ ಹೆಂಗೆ ಏನು ಅನ್ನೋದು ಸ್ವಲ್ಪ. ಓಡಿಸ್ಲೇಬೇಕಲ್ಲ ಸರ್, ಊರು ತುಂಬ JCBಗಳು, ಇಟಾಚಿಗಳು, ಟ್ರಾಕ್ಟರ್ಗಳಿವೆ, ಓಡಿಸ್ತಲ್ಲ ಇನ್ನೇನು ಮಾಡೋಕ್ಕಾಗತ್ತೆ. ಓಡಿಸ್ತಾರೆ. ಅದು ಪರ್ಟಿಕ್ಯುಲರ್ ಆಗಿ ಅದು ಒಂದೊಂದು ಟ್ಯಾಕ್ಟ್ರಿಗೆ ನಾವು ಟ್ಯಾಕ್ಟರ್ ತರಕನೆ 1,500,000 2,000 ಹಾಕಿ ಕೇಳ್ತಾರೆ ಅವರು. ಆ ಮೈನ್ಸ್ ಮಣ್ಣ್ ತರಕ್ಕೆ, ಮೈನ್ಸ್ ಮಣ್ಣಿಗೆ ಸ್ಪೆಷಲ್ ರೇಟ್, ಮಾಮೂಲಿ ಮಣ್ಣಿಗೆ ಒಂದು ರೇಟ್ ಆದ್ರೆ ಮೈನ್ಸ್ ಮಣ್ಣಿಗೆ ಒಂದು ಸ್ಪೆಷಲ್ ರೇಟ್, ಆ ತರ ಇದು ಮಾಡ್ತಾರೆ. ಮೈನ್ಸ್ನವ್ರಿಗೆ ಅದನ್ನ ಹೊರಗಡೆ ಸಾಕ್ಸಿದ್ರೆ ಸಾಕಾಗಿರುತ್ತೆ. ತಗೊಂಬಂದು ನಮ್ಮ ಮೈನ್ ಮಣ್ಣನ್ನು ಹಾಳು ಮಾಡ್ಕೊಂತೀವಿ. ಯೋಚನೆ ಮಾಡಬೇಡಿ. ಆಯ್ತು. ಒಳ್ಳೇದು ಸರ್, ಈ ಬೇಸಿಗೆಯಲ್ಲಿ ಅಗಸೆ ಗಿಡನ ಚೂಟ್ಬೋದಾ ಸರ್? ಇವಾಗ ಕಟ್ ಮಾಡ್ಬೋದಾ ಸರ್? ಖಂಡಿತ. ನೀವು ತೇವಾಂಶ ಕಾಪಾಡ್ತಿರ್ತೀರಲ್ಲ, ಇರಿಗೇಷನ್ ಸಿಸ್ಟಮ್ ಇದೆಯಲ್ಲ, ಏನ್ ತೊಂದ್ರೆ ಇಲ್ಲ. 4.5 ಅಡಿ ಹೈಟು ನಿಮ್ಮ ಮೂಗ್ ಮಟ್ಟಕ್ಕೆ ಬಂದ್ಮೇಲೆ ಮೊದಲನೇ ಸುಳಿನ ಮುರಿದು ಬಿಡಿ, ಅವಾಗ ಅದು ಬ್ರಾಂಚಸ್ ಬರ್ತಾ ಹೋಗುತ್ತೆ. ನಾನೀಗ ಮಳೆಗಾಲದಲ್ಲಿ ಮಾಡ್ಬೇಕೇನೋ ಅನ್ಕೊಂಡಿದ್ದೀನಿ ಸರ್. ಇವಾಗ ಮಾಡ್ರಿ, ಅದು ಎತ್ತರಕ್ಕೆ ಹೋದ್ಮೇಲೆ ಮತ್ತೆ ಅದು ಬಿದ್ದೋಗುತ್ತೆ ಗಾಳಿಗೆ, ಮತ್ತೆ ನಿಮಗೆ ಸಾಕಷ್ಟು ಬಯೋಮಾಸ್ ಸಿಗಲ್ಲ ಅದರಲ್ಲಿ. ಓಕೆ ಸರ್. ಬ್ರಾಂಚ್ ಔಟ್ ಆಗುತ್ತೆ ಅಷ್ಟು ಬಯೋಮಾಸ್ ಸಿಗುತ್ತೆ. ಓಕೆ, ಸರಿ, ಸಾಕಷ್ಟು. ಸರ್ ನಮಸ್ತೆ. ಮುಗಿಸ್ಬೋದಾ? ಸರ್ ನಾನು ಹರ್ಷ ಅಂತ ನಾಗಮಂಗಲದಿಂದ. ಹೇಳಿಪ್ಪ. ಸರ್ ನಂದು ಅದೇ ಗೇಟ್ ವಾಲ್ಸ್ ಇದೆಯಲ್ಲ ಸರ್, ಅದು ಆಟೋಮೇಷನ್ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಅದಕ್ಕೆ ಯಾರು ಆಟೋಮೇಷನ್ ಮಾಡಿಸಿರೋರು ಇದ್ದಾರೆ ಗ್ರೂಪಲ್ಲಿ, ಅದು ಮಾಡಿಸೋದಕ್ಕೆ. ಹೌದಾ? ಗೇಟ್ ವಾಲ್ ಆಟೋಮೇಷನ್ ಯಾರು ಇದ್ದೀರಪ್ಪ? ನೆನಪಿದೆಯಾ? ಓಕೆ, ಮೊನ್ನೆ ನಾನು ಎರಡು ರೈತರ ಹತ್ರ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಒಬ್ಬರು ಗೌರಿಬಿದನೂರ್ ಹತ್ರ ಇದ್ದಾರೆ, ಅವರು ವೈರ್ಲೆಸ್ ಆಟೋಮೇಷನ್, ಸೋಲಾರ್ ಪ್ಯಾನಲ್ ಹಾಕಿ ಅದರಲ್ಲಿ ವೈರ್ಲೆಸ್ ಮುಖಾಂತರ ಕಮ್ಯುನಿಕೇಟ್ ಮಾಡಿ ಸೆಂಟ್ರಲ್ ಸಿಸ್ಟಮಿಂದ ಆ ಥರ ಮಾಡ್ಕೊಂಡಿದ್ದಾರೆ. ಮೊಬಿಟೆಕ್ ಅನ್ನೋ ಒಂದು ಕಂಪನಿ, ಮೊಬಿಟೆಕ್ MOBITEC, ಅದು ತಮಿಳ್ನಾಡು ಬೇಸ್ಡ್ ಕಂಪನಿ ಅನ್ಸುತ್ತೆ. ಅವರಿಂದ ಇವರು ಸೊಲ್ಯೂಷನ್ ತಗೊಂಡು ಹಾಕೊಂಡಿದ್ದಾರೆ. ಒಂದು 3 ಎಕರೆಗೆ ಪ್ರಾಥಮಿಕವಾಗಿ ಮಾಡಿದ್ದಾರೆ. ಎಷ್ಟು ವಾಲ್ ಹೇಳಿದ್ರು? 8 ಅಥವಾ 10 ವಾಲ್ಗಳಿಗೆ. ಮತ್ತು ಇದು 8 ಎಕರೆಗೆ ಮುಂದಿನ ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಹತ್ರ ನಾನು ಆ ಸಾಫ್ಟ್ವೇರ್ ನೋಡಿದೆ, ಒಂದು ಅಪ್ಲಿಕೇಶನ್ನು, ಅದ್ರ ಮೇಲೆ ಹೇಗಿರುತ್ತೆ ಅಂತ. ಮತ್ತು ಅವರು ಲೈಸೆನ್ಸಿಂಗ್ ಕಾಸ್ಟು ಹೇಗೆ ಚಾರ್ಜ್ ಮಾಡ್ತಾರೆ ಅದೆಲ್ಲವನ್ನು ಒಂದು ಅಲ್ಪ ಸ್ವಲ್ಪ ಮಾಹಿತಿ ಪಡ್ಕೊಂಡಿದ್ದೀನಿ. ಬೇಕಾದರೆ ನಿಮ್ಗೆ ಅದು ಆಸಕ್ತಿ ಇದ್ದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮಾಡಿ, ಅವ್ರು ವಿನೋದ್ ಅಂತ ಅವ್ರ ನಂಬರ್ ನಿಮಗೆ ಶೇರ್ ಮಾಡ್ತೀನಿ. ಅವರು ಇತ್ತೀಚೆಗಷ್ಟೇ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬರು ಮುರಳೀಕೃಷ್ಣ ಅಂತ ಹೇಳಿ ನಮ್ಮ ಕೋಲಾರ ಮುಳಬಾಗಿಲು, ಕೋಲಾರ, ಅಲ್ಲಿ ಅವ್ರ ಕೃಷಿ ಭೂಮಿ ಇದೆ. ಅವರು ಇನ್ನೊಬ್ಬ ಬೆಂಗಳೂರಿನಲ್ಲೇ, ಇದು ವೈರ್ಡ್, ನಾನು ಇವ್ರದ್ದು ವಿನೋದ್ ಅವ್ರದ್ದು ಗೌರಿಬಿದನೂರದು ವೈರ್ಲೆಸ್ ಮೊಬಿಟೆಕ್ ಕಂಪನಿ. ವೈರ್ಡ್ ಅಂದರೆ ನಿಮ್ಮ ಸ್ಟಾರ್ಟರ್ ಬೋರ್ಡಿಂದನೇ ವೈರ್ಗಳನ್ನು ತಗೊಂಡೋಗಿ ಆ ಸೈನೈಡ್ ವಾಲ್ಗಳಿಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಆಮೇಲೆ ನೀವು ಮೆಸೇಜ್ ಕಳಿಸೋದು, ಅದು ಮೈಕ್ರೋ ಕಂಟ್ರೋಲರ್ ಅಂತ, 1 ಮತ್ತು 0 ಅದೇ ಮೆಸೇಜ್ ಕಳಿಸೋದ್ರಿಂದ, ಟೆಕ್ಸ್ಟ್ ಮೆಸೇಜ್ ಕಳಿಸೋದ್ರಿಂದ ಓಪನ್ ಕ್ಲೋಸ್ ಮಾಡ್ಬೋದು. ಮತ್ತು ಅದರ ಕೌಂಟರ್ ಸಮೇತ ಇರುತ್ತಂತೆ. ಕರೆಂಟ್ ಬಂದರೂ ಅದು 20 ನಿಮಿಷ ಆದಮೇಲೆ ಆ ವಾಲ್ ಕ್ಲೋಸ್ ಆಗುತ್ತೆ ಅಂತ. ಅದನ್ನು ಮುರಳೀಕೃಷ್ಣ ಅಂತ ಹೇಳಿ ಮುಳಬಾಗಿಲ ಹತ್ರ ಕೋಲಾರ, ನಾನು ಹೋಗಿಲ್ಲ ಅವ್ರೊಟ್ಟಿಗೆ, ಅವರು ಅಲ್ಲಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದು ಹೊಸ ಇನ್ಸ್ಟಲೇಷನ್ನು, ಇದು 2 ವಾರ ಆಗಿದೆ ಇನ್ಸ್ಟಲೇಷನ್ ಆಗಿ. ಇನ್ನು ಸರ್ ಅದೇನಿದೆ, ಅದೇ ಮೊಬಿಟೆಕ್ ಅವ್ರದ್ದು ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಫೀಲ್ಡ್ ವಿಸಿಟ್ ಮಾಡಿಬಿಟ್ಟು ಒಂದು ಕೊಟೇಶನ್ ಎಲ್ಲ ಕೊಟ್ಟಿದ್ದಾರೆ. ನಾನು ಅಂದ್ರೆ ಇನ್ನೂ ಸ್ಟಾರ್ಟ್ ಇದು ಮಾಡ್ತಿಲ್ಲ. ಅದಕ್ಕೆ ಯಾರು ಮಾಡಿದ್ರೆ ಅವ್ರ ಹತ್ರ ಸರ್ವಿಸ್ ತಗೊಂಡಿದ್ರೆ ಹೇಗಿದೆ ಸರ್ವಿಸ್, ಕಾಸ್ಟ್ ಅದರ ಒಂದು ತಿಂಗಳಿಂದ ಈಚೆಗೆ ಆಗಿರೋ ಡಿಪ್ಲಾಯ್ಮೆಂಟ್. ಸರಿ ಸರ್, ಮೆಸೇಜ್ ಮಾಡ್ತೀನಿ. ಅವ್ರ ಜೊತೆ ಮಾತಾಡ್ಬಿಟ್ಟು ಸರ್ ಹೇಗಿದೆ ಅದು, ಯಾಕೆಂದ್ರೆ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಯೂಸ್ ಮಾಡೋದಕ್ಕೆ ಮುಂಚೆ, ಇನ್ಸ್ಟಾಲ್ ಮಾಡೋದಕ್ಕೆ ಮುಂಚೆ ಅವ್ರ ಜೊತೆ ಒಂದ್ಸರಿ ಮಾತಾಡ್ಬಿಟ್ಟು ನಾನು ನನಗೆ 6 ವಾಲ್ಸ್ಗೆ ಅವ್ರು ಕೊಟೇಶನ್ ಕೊಟ್ಟಿರೋದು ವೈರ್ಡೇನೆ. ಅವ್ರದ್ದೇ ಮೊಬಿಟೆಕ್ ಅವರೇ ವೈರ್ಡ್ ವೈರ್ಲೆಸ್ 2 ಕೊಡ್ತಾರೆ. ಸೊ ನನಗೆ ವೈರ್ಲೆಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ವೈರ್ಡೇ ಕೊಟೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ 6 ವಾಲ್ಸ್ಗೆ ನನಗೆ ನಿಯರ್ಲಿ 1 lakh ಕೊಟೇಶನ್ ಕೊಟ್ಟಿದ್ದಾರೆ. ಮಂಜುನಾಥ್ ನಮಸ್ಕಾರ, ನಾನು ಪ್ರದೀಪ್ ಮಾತಾಡ್ತಾ ಇರೋದು. ನಾನು ಮೊಬಿಟೆಕ್ ಅವ್ರದ್ದು ಕಂಟ್ರೋಲರ್ ಹಾಕೊಂಡಿದ್ದೀನಿ, ಓನ್ಲಿ ಫಾರ್ ಸ್ವಿಚಿಂಗ್ ಆನ್ ದ ಮೋಟರ್ ಅಂಡ್ ಆಫ್. ಬಟ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್, ವೈರ್ಲೆಸ್ ಮಾಡ್ಯೂಲ್ ಫಾರ್ ವಾಲ್ ಕಂಟ್ರೋಲರ್ ಎಕ್ಸ್ಟೆಂಡ್ ಮಾಡ್ಬೋದು. ಕಮಿಂಗ್ ಟು ದ ಪರ್ಫಾರ್ಮೆನ್ಸ್, ಮೊಬಿಟೆಕ್ ಅವ್ರದ್ದು ನಾನು 2 years ಇಂದ ವರ್ಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೂ ಇಶ್ಯೂಸ್ ಬಂದಿಲ್ಲ, ಎಕ್ಸೆಪ್ಟ್ ದಿ ಪವರ್. ನಾವು ಒಂದು ರೆಗ್ಯುಲೇಟರ್ ಹಾಕ್ಬಿಟ್ಟು ಪವರ್ ಒಂದು, ಇಫ್ ವಿ ಟೇಕ್ ಕೇರ್ ಆಫ್ ದಟ್, ದೇರ್ ವಿಲ್ ಬಿ ಅಟ್ಲೀಸ್ಟ್ ಮೊಬಿಟೆಕ್ಕಿಂದ ನನಗೇನು ಇಶ್ಯೂ ಬಂದಿಲ್ಲ. ವೈರ್ಡು ವೈರ್ಲೆಸ್ಸು ನಾನು ಸ್ಟಡಿ ಮಾಡಿದ್ದೆ.
ಇಫ್ ದ ಲ್ಯಾಂಡ್ ಏರಿಯಾ ಇಸ್ ಬಿಗ್ಗರ್, ನೀವು ವೈರ್ನ ನೆಲದಲ್ಲೋ ಅಥವಾ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಗೋ ಫಾರ್ ವೈರ್ಲೆಸ್. ವೈರ್ಲೆಸ್ ಇಸ್ ಕಾಸ್ಟ್ಲಿ, ಎಸ್, ಬಟ್ ಏನು ಹೇಳಿ ಫೀಲ್ಡ್ ಇಶ್ಯೂಸ್ ಇರಲ್ಲ. ಬಟ್ ನಾನು ಇನ್ನೂ ಹಾಕ್ಸಿಲ್ಲ, ವಾಲ್ ಕಂಟ್ರೋಲರ್ ಹಾಕ್ಸಿಲ್ಲ, ಯಾಕಂದರೆ ವಾಲ್ವು ನಮ್ಮದು ಬರೀ 4 ವಾಲ್ಸ್ ಇದೆ. ಸೊ ವಿ ಆರ್ ಸಮ್ ಹೌ ಮ್ಯಾನೇಜಿಂಗ್. ದಿಸ್ ಇಸ್ ದ ಫೀಡ್ಬ್ಯಾಕ್ ಆನ್ ದ ಮೊಬಿಟೆಕ್ ಪಾರ್ಟ್. ಓಕೆ, ಥ್ಯಾಂಕ್ ಯು ಪ್ರದೀಪ್. ಬಟ್ ಪ್ರಶಾಂತ್ ಅವ್ರ ಪ್ರಶ್ನೆ ವಾಲ್ ಕಂಟ್ರೋಲ್ ಬಗ್ಗೆನೇ ಇತ್ತು ಅವ್ರ ನಿರ್ಧಾರಕ್ಕೋಸ್ಕರ. ಖಂಡಿತ ಸರ್. ಸೊ ವಾಲ್ ಕಂಟ್ರೋಲ್ ಬೆಟರ್ ವೈರ್ಲೆಸ್ ಹೋಗಿ, ಅಫ್ಕೋರ್ಸ್ ಎಸ್ ಕಾಸ್ಟ್ಲಿ ಆಗುತ್ತೆ, ಬಟ್ ವೈರು ನೀವು ಹಾಕಿದ್ರೆ ಹೌ ಡು ಯು ಸೇವ್ ದಟ್ ವೈರ್, ಅದನ್ನ ಯು ಹ್ಯಾವ್ ಟು ಟೇಕ್ ಕೇರ್. ಇಲ್ಲ ಅಂದ್ರೆ ದೆನ್ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಎಫರ್ಟ್ ಹಾಕಬೇಕಾಗುತ್ತೆ. ವೈರ್ ಮಧ್ಯ ಕಟ್ ಆಗೋದು. ವೈರ್ ಏನ್ ಹೇಳಿದ್ರು ಅವರು ಅಂದ್ರೆ ನೆಲದಿಂದ ಒಂದು ಅರ್ಧ ಅಡಿ ಒಳಗಡೆ ತಗೊಂಡೋಗಿ ವೈರ್ನ ಅಂತ ಹೇಳಿದ್ದಾರೆ. ಒಂದು ಡಿಪ್ ಲ್ಯಾಟ್ರಲ್ ಇರುತ್ತಲ್ಲ, ಲ್ಯಾಟ್ರಲ್ ಒಳಗಡೆ ವೈರ್ನ ಇನ್ಸರ್ಟ್ ಮಾಡ್ಬಿಟ್ಟು ಅದನ್ನ ಒಂದು ಹಾಫ್ ಫೀಟ್ ಡಿಗ್ ಮಾಡ್ಬಿಟ್ಟು ತಗೊಂಡೋಗಿ ಅಂತ ಹೇಳಿದ್ದಾರೆ. ಪ್ರದೀಪ್ ಜಿ ಸಿಗ್ನಲ್ ಕಮ್ಮಿ ಇದೆ ಅನ್ಸುತ್ತೆ ನೀವಿರೋ ಜಾಗದಲ್ಲಿ. ಮಂಜುನಾಥ್ ಸರ್, ನಮ್ಮ ಹತ್ರ ಅಡಿಕೆ ಬಿತ್ತನೆ ಸಿಗುತ್ತೆ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ ಸರ್. ಖಂಡಿತ ಖಂಡಿತ. ಲಾಸ್ಟ್ ಟೈಮ್ ಹೇಳಿದ್ರಿ ಬೀಜಗಳನ್ನ ನಮ್ಮ ನರ್ಸರಿ, ನಮ್ಮ ತೋಟ ನಮ್ಮ ನರ್ಸರಿ ನೋಡಿ, ಬೀಜಗಳು ಸಿಗುತ್ತೆ, ತಗೊಳ್ಳಿ, ನರ್ಸರಿ ಮಾಡ್ರಿ, ನಿಧಾನಕ್ಕೆ ಬೆಳೆಸಿ. ಖಂಡಿತ. ಮಂಜುನಾಥ್ ಸರ್ ನಮಸ್ಕಾರ, ದಿನೇಶ್ ಮಾತಾಡೋದು, ಗೌರಿಬಿದನೂರು ತಾಲೂಕು. ನಮಸ್ಕಾರ ದಿನೇಶ್ ಅಣ್ಣ, ಹೇಳಿ. ವಿನೋದ್ ಅವ್ರದ್ದು ಮೊಬಿಟೆಕ್ ಅವ್ರದ್ದು ಸೋಲಾರ್ ಹಾಕ್ಸಿದ್ದಾರೆ ಅಂದ್ರೆ ಅವ್ರದ್ದು ಒಂಚೂರು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ ಸರ್. ಕಳಿಸ್ಕೊಡ್ತೀನಿ. ಮೊಬೈಲಲ್ಲಿ ಇದೆ, ನಿಮ್ಮ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಮಿತ್ರರೇ, ಸರ್ ಮಂಜುನಾಥ್ ಸರ್ ನಮಸ್ತೆ. ನಂಗೆ ದಿನೇಶ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು, ಗೌರಿಬಿದನೂರು ಅಂದ್ರಲ್ಲ. ಮಲ್ಲಿಕಾರ್ಜುನ್ ಸರ್, ನಿಮ್ ನಂಬರ್ ನನ್ನ ಹತ್ರ ಇದೆ, ನಾಳೆ ನಿಮ್ಗೆ ಕಾಲ್ ಮಾಡ್ತೀನಿ. ವಿನೋದ್, ದಿನೇಶ್ ಮಾಡಿ ಸರ್, ಮಾಡಿ. ಥ್ಯಾಂಕ್ ಯು. 9448249502 ಅಲ್ವಾ ನಿಮ್ ನಂಬರ್? ಹೌದು, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಭಾಳ ಸಂತೋಷ. ಸೊ ಮುಗಿಸುವಂಥ ಸಮಯ ಆಗಿದೆ, ಸಾಕಷ್ಟು ಸಮಯ ಆಯಿತು. ಮಿತ್ರರೇ ನೋಡಿ, ನಮ್ಮ ಈ ವಾರದ ವೆಬಿನಾರ್ನ ಮುಂದಿನ ಹಂತ ಅಂತ ಹೇಳ್ತೀನಿ, ಇದನ್ನು ಮಜಲುಗಳು ಅಂತ ಹೇಳ್ತೀವಿ. ಇದೇ ಆಗಬೇಕಾಗಿದ್ದು ಆ್ಯಕ್ಚುಲಿ. ಸಾಕಷ್ಟು ಶೇರಿಂಗ್ ಇಲ್ಲ ಆಯಿತು. ಇವತ್ತು ನಮ್ಮ ರಮಾ ಮೇಡಮ್ ಆಗ್ಬೋದು, ರಘುನಾಥ್ ಸರ್ ಆಗ್ಬೋದು, ಕೊನೆ ಹಂತದಲ್ಲಿ, ಕೊನೆ ಗಳಿಗೆನಲ್ಲಿ ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ಅಷ್ಟೇ ನಾವು ಅವ್ರ ಹತ್ರ ಮಾತಾಡಿ ಇದನ್ನು ಮಾಡಿ ಅಂತ ಹೇಳಿದ್ವಿ. ಹಾಗಾಗಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಪ್ರೆಸೆಂಟ್ ಮಾಡಿದ್ದಾರೆ. ಈ ವಾರದ ಭೇಟಿಯ ಉದ್ದೇಶನೇ ಇದು. ಇದರಲ್ಲಿ ನಮಗೆ ಸಾಕಷ್ಟು ವಿಷಯಗಳು ಈ ರೀತಿ ಬರ್ತಾ ಹೋಗಬೇಕು, ಕಲಿತಾ ಹೋಗಬೇಕು. ನೋಡಿ, ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವೇನು ಮಾಡ್ತಿದ್ದೋ ಅದಕ್ಕಿಂತಲೂ ಬಹಳ ಎಫೆಕ್ಟಿವ್ ಆಗಿ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ಖಂಡಿತ ಇದೇ ಥರ ಮುಂದುವರಿಸ್ಕೊಂಡು ಹೋಗೋಣ. ನಿಮ್ಮ ಪಾರ್ಟಿಸಿಪೇಷನ್ ಬಹಳ ಮುಖ್ಯ ಆಗುತ್ತೆ. ಮುಂದಿನ ವಾರಗಳಲ್ಲಿ ನೀವು ಸಹ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ತೋಟ, ನಿಮ್ಮ ತೋಟದ ವಿವರಣೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಬೆಳೆಗಳು, ಮಾರಾಟದ ವ್ಯವಸ್ಥೆ, ಪ್ರತಿಯೊಂದನ್ನು ನಾವಿಲ್ಲಿ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಸಾಕಷ್ಟು ವಿಷಯಗಳು ಇವತ್ತು ತಿಳಿಸಿದ್ದೀವಿ. ರಮಾ ಮೇಡಮ್ ಅವರಿಗೆ, ರಘುನಾಥ್ ಸರ್ ಅವರಿಗೆ ವಂದನೆಗಳನ್ನು ತಿಳಿಸ್ತಾ, ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ವೆಬಿನಾರ್ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂದಿದೆ. ಮುಂದಿನ ಬುಧವಾರ 11 ಮಾರ್ಚ್ ರಾತ್ರಿ 8:30ಕ್ಕೆ ಮತ್ತೆ ಜೊತೆ ಸೇರೋಣ ಅಂತ ಹೇಳ್ತಾ ಇದನ್ನೇ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಸರ್. ನಮಸ್ಕಾರ, ಶುಭರಾತ್ರಿ.